wanna take it higher. It's time for me to light it so they can't deny it. Hey, bring that fire. 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 ಗುಡ್ ಆಫ್ಟರ್ನೂನ್. ಸೂಪರ್ ಬ್ರೈನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಬಹಳ ದಿವಸದಿಂದ ನೀವು ಕಾಯ್ತಾ ಇದ್ರಿ, ಮೆಸೇಜ್ ಮಾಡಿದ್ರಿ, ಗೂಗಲ್ನಲ್ಲಿ ನೀವು ಫಾರ್ಮ್ ಫಿಲ್ಅಪ್ ಮಾಡಿದ್ರಿ, ಮತ್ತೇನು ಮೆಸೇಜ್ ಬರಲಿಲ್ಲ ಅಂತ ಹೇಳಿ. ಸೊ ಸುಮಾರು ಜನಕ್ಕೆ ಇದೊಂದು ಹೊಸ ಕಾನ್ಸೆಪ್ಟ್ ಆಗಿರೋದ್ರಿಂದ ಇದ್ರ ಬಗ್ಗೆ ಡೀಟೇಲ್ ಆಗಿ ಅವರಿಗೆ ಗೊತ್ತಾಗಬೇಕಿರ್ತದೆ. ಹಾಗಾಗಿ ವಿ ಆರ್ ಹ್ಯಾವಿಂಗ್ ದಿಸ್ 1 hour ಸೆಷನ್ ಆಫ್ ಸೂಪರ್ ಬ್ರೈನ್. ಸೊ ಫಸ್ಟ್ ಈಗ ತಾನೇ ನೀವು ವಿಡಿಯೋನ ನೋಡಿದ್ರಿ. ಸುಮಾರು ಜನ ಇದಕ್ಕೆ ರಿಜಿಸ್ಟರ್ ಮಾಡಿದ್ದಾರೆ. 664 ಅಂತ ಅನಿಸ್ತದೆ. ಮೆಜಾರಿಟಿ ಅವರು ಬ್ಯಾಂಗ್ಳೂರ್ನವ್ರು ಇದ್ದಾರೆ, ಇನ್ನು ಸ್ವಲ್ಪ ಮಕ್ಕಳು ಹೊರಗ್ನವ್ರು ಇದ್ದಾರೆ. ಬೇರೆ ಬೇರೆ ಊರು, ಮೈಸೂರಿನವರು, ದಾಂಡೇಲಿಯಿಂದ, ಬೆಳಗಾಮಿಂದ, ಹುಬ್ಳಿ, ಧಾರವಾಡ, ಮತ್ತೆ ಕೋಲಾರ, ಗುಲ್ಬರ್ಗ, ರಾಯಚೂರು, ಸುಮಾರು ಕಡೆಯಿಂದ ಮಕ್ಕಳಿದ್ದಾರೆ. ಸೊ ಮೆಜಾರಿಟಿ ಬ್ಯಾಂಗ್ಳೂರ್ನವ್ರು ಇದ್ದಾರೆ. ಸೊ ಇವತ್ತಿನ ಸೆಷನ್ ಬ್ಯಾಂಗ್ಳೂರ್ನವ್ರಿಗೆ ಮತ್ತೆ ಬ್ಯಾಂಗ್ಳೂರ್ ಬಿಟ್ಟು ಬೇರೆ ಊರ್ನವ್ರು ಯಾರಿದ್ದಾರೆ ಅವರಿಬ್ರಿಗೂ ಕೂಡ ನಾನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಸೊ ಇನ್ಫಾರ್ಮೇಶನ್ ತರವಾಗಿ ನೀವು ತಿಳ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದನ್ನ ನಿಮಗೆ ಈ ಮೂಲಕ ತಿಳಿಸ್ತೀವಿ. ಸೊ ಇದು ಮೀಟಿಂಗ್ ಏನಿದೆ ಇದು ಮ್ಯೂಟ್ ಫಾರ್ ಆಲ್ ಮಾಡಿರುತ್ತೆ. ಪೂರ್ತಿ ನಾನು ಇನ್ಫಾರ್ಮೇಶನ್ ಹೇಳೋ ತನಕ ಮಧ್ಯದಲ್ಲಿ ಎಲ್ಲೋ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಹೇಳಿ. ಸೊ ನಿಮ್ಮ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಕೂತ್ಕೊಂಡು ಯಾರಿಗೆ ಇದು ಮೀಟಿಂಗ್ ರೀಚ್ ಆಗಿಲ್ಲ ಅವರಿಗೆ ಇದರ ರೆಕಾರ್ಡಿಂಗ್ ಅನ್ನ ಕಳಿಸ್ಕೊಡ್ತೀವಿ. ಸೊ ಹಾಗಾಗಿ ಮೀಟಿಂಗ್ ಮುಗಿದ ಆದ ನಂತರ ನಿಮ್ಮ ಕ್ವೆಶನ್ಸ್ ಏನಾದ್ರು ಇದ್ರೆ ಅವಾಗ ನಾವು ನಿಮ್ಗೆ ಅಲೋ ಮಾಡ್ತೀವಿ. ನೀವು ನಿಮ್ಮ ಏನ್ ಡೌಟ್ಸ್ ಇದೆ ಅದನ್ನ ಕೇಳ್ಬೋದು. ಒಂದು 4-5 ಕ್ವೆಶನ್ಸ್ ನಿಮಗೆ ಆನ್ಸರ್ ಮಾಡ್ತಾ ನಿಮ್ಮೆಲ್ಲ ಡೌಟ್ಸ್ ಅನ್ನ ಕ್ಲಿಯರ್ ಆಗುತ್ತೆ ಅಂತ ಅನ್ಕೊಳ್ತೀನಿ. ಸೊ ಮೊದಲು ಒಂದು ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡಂತೆ. ಇದೊಂದು ಪೈ ಚಾರ್ಟ್ ಇದೆ. ಪೈ ಚಾರ್ಟ್ ಅಂದ್ರೆ ನಿಮಗೆ ಗೊತ್ತಿರ್ತದೆ, ಹೈಸ್ಕೂಲ್ ಅಲ್ಲಿ ನೀವು ಕಲ್ತಿರ್ತೀರಿ. ಸೊ ಇದರಲ್ಲಿ ಒಂದು ಸ್ವಲ್ಪ ಪಾರ್ಟ್ ಇದೆ ಅಂತ ಅನ್ಕೊಂಡ. ಇಷ್ಟು ಭಾಗ ಇದನ್ನ ನಾವೇನ್ ಹೇಳ್ತೀವಿ, ವಿ ನೋ ದಟ್ ವಿ ನೋ ಅಂತ ಹೇಳಿ. ವಿ ನೋ ದಟ್ ವಿ ನೋ ಅಂತ ಅಂದ್ರೆ ನಮಗೆ ಗೊತ್ತಿದೆ ಅಂತ ಹೇಳಿ ವಿಷಯಗಳು ಗೊತ್ತಿರ್ತದೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆಲ್ರಿಗೂ ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರುತ್ತೆ, ಯು ನೋ ದಟ್ ಯು ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ನಿಮಗೆ ಕನ್ನಡ ಮಾತಾಡ್ಲಿಕ್ಕೆ ಬರುತ್ತೆ, ಯು ನೋ ಹಿಂದಿ. ಸೊ ನಿಮಗೆ ಸುಮಾರು ವರ್ಕ್ ಮಾಡ್ಲಿಕ್ಕೆ ಬರುತ್ತೆ ಅಂತ ಅನ್ಕೊಳ್ಳೋಣ. ನಿಮಗೆ ಓದ್ಲಿಕ್ಕೆ ಬರ್ತದೆ, ನಿಮಗೆ ಕಾರ್ ಡ್ರೈವ್ ಮಾಡ್ಲಿಕ್ಕೆ ಬರ್ತದೆ, ಬೈಕ್ ರೈಡ್ ಮಾಡ್ಲಿಕ್ಕೆ ಬರ್ತದೆ, ಡ್ರಾಯಿಂಗ್ ಪೇಂಟಿಂಗ್ ಬರ್ತದೆ, ಮ್ಯೂಸಿಕ್ ಬರ್ತದೆ. ನಿಮಗೆ ಗೊತ್ತಿರ್ತಕ್ಕಂಥ ಸ್ವಲ್ಪ ವಿಷಯಗಳಿರ್ತವೆ. ಅದನ್ನ ನಾವು ಈ ಪೈ ಚಾರ್ಟ್ ನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದಾದ್ರೆ ಇಟ್ ಆಕ್ಯುಪೈಸ್ ಅ ಲಿಟಲ್ ಸ್ಪೇಸ್. ಇನ್ನೊಂದು ಸ್ವಲ್ಪ ಏರಿಯಾ ಇದೆ ವೇರ್ ಯು ಸಿ ದಟ್ ಯು ನೋ ದಟ್ ಯು ಡೋಂಟ್ ನೋ. ನಿಮಗೆ ಅದು ಗೊತ್ತಿಲ್ಲ ಅನ್ನೋದು ಕೂಡ ಗೊತ್ತು. ಫಾರ್ ಎಕ್ಸಾಂಪಲ್, ನಿಮ್ಮಲ್ಲಿ ಯಾರಿಗಾದ್ರೂ ನಿಮಗೆ ಫ್ರೆಂಚ್ ಮಾತಾಡ್ಲಿಕ್ಕೆ ಬರುತ್ತಾ ಅಂತ ನಾನು ಕೇಳಿದ್ರೆ ಅವಾಗ ನಿಮಗೆ ಬರಲ್ಲ ಅಂತಾರೆ, ಯು ನೋ ಯು ಕೆನಾಟ್ ಸ್ಪೀಕ್ ಫ್ರೆಂಚ್. ಅಥವಾ ನಿಮಗೆ ವೈಲಿನ್ ನುಡಿಸ್ಲಿಕ್ಕೆ ಬರ್ತದ ಅಂತ ಅಂದ್ರೆ ನಿಮಗೆ ಗೊತ್ತಿಲ್ಲ ಅಂತ ಅಂದ್ರೆ ಯು ನೋ ದಟ್ ಯು ಡೋಂಟ್ ನೋ ಹೌ ಟು ಯೂಸ್ ವೈಲಿನ್. ಹಾಗೇನೆ ನಿಮಗೆ ಗೊತ್ತಿಲ್ಲದಿರ್ತಕ್ಕಂಥ ಸಾಕಷ್ಟು ವಿಷಯಗಳಿದೆ, ಅದು ನಿಮಗೆ ಗೊತ್ತಿದೆ, ನನಗೆ ಗೊತ್ತಿಲ್ಲ ಅಂತ ಹೇಳಿ. ಸೊ ಇದು ಎರಡು ಏರಿಯಾ, ವಿ ನೋ ದಟ್ ವಿ ನೋ, ಅಂಡ್ ಸೆಕೆಂಡ್ ಏರಿಯಾ ವಿ ನೋ ದಟ್ ವಿ ಡೋಂಟ್ ನೋ. ಆದ್ರೆ ಇನ್ನು ಉಳಿದಂತ ದೊಡ್ಡ ಏರಿಯಾ ಏನಿದೆ ನಮಗೆ, ದಿಸ್ ಇಸ್ ಸಮಥಿಂಗ್ ವಿ ಆರ್ ಟಾಕಿಂಗ್ ಅಬೌಟ್. ಇದನ್ನ ನಾವೇನ್ ಹೇಳ್ತೀವಿ, ವಿ ಡೋಂಟ್ ನೋ ದಟ್ ವಿ ಡೋಂಟ್ ನೋ. ಅಂದ್ರೆ ನಮಗೆ ಇದು ಗೊತ್ತಿಲ್ಲ ಅಂತಾನೆ ಗೊತ್ತಿಲ್ಲ. ವಿ ಡೋಂಟ್ ನೋ ಸೊ ಇಲ್ಲಿ ನನ್ನ ವ್ಯಾಪ್ತಿಗೆ ನನಗೆ ಗೊತ್ತಿರ್ತಕ್ಕಂಥ ವಿಷಯಗಳಿದೆ, ಅದು ನನಗೆ ಗೊತ್ತಿದೆ. ನನಗೆ ಗೊತ್ತಿರ್ತಕ್ಕಂಥ ವಿಷಯ ಇದೆ, ಅದು ಗೊತ್ತಿದೆ. ಆದ್ರೆ ನನಗೆ ಗೊತ್ತಿಲ್ಲದೆ ಇರ್ತಕ್ಕಂಥ, ಮತ್ತೆ ಅದು ನನಗೆ ಇಲ್ಲಿವರೆಗೂ ಕೂಡ ನಾನು ಅದಕ್ಕೆ ಎಕ್ಸ್ಪೋಸೇ ಆಗಿಲ್ಲ, ಆ ತರದ್ದು ಸಾಕಷ್ಟು ವಿಷಯಗಳಿದೆ. ಇಲ್ಲಿ ಸೂಪರ್ ಬ್ರೈನ್ ಅನ್ನುವಂಥದ್ದು ಏನಿದೆ, ಇದು ಈ ಏರಿಯಾನ ಎಕ್ಸ್ಪೋಸ್ ಮಾಡುವಂಥದ್ದು, ಇಲ್ಲಿ ವರ್ಕ್ ಮಾಡುವಂಥದ್ದು. ಈಗ ನೀವು ಇದರ ಒಂದು ಆಡ್ ಅನ್ನ ನೋಡಿದ್ರಿ, 10 days ಅಲ್ಲಿ ಟೆಕ್ಸ್ಟ್ ಬುಕ್ ಕಂಪ್ಲೀಟ್ ಆಗಿ ಓದಿ, ಪೇಜ್ ನಂಬರ್ ಸಮೇತ ನೀವು ಕೇಳಂತ ಎಲ್ಲ ಕ್ವಶನ್ ಆನ್ಸರ್ ಮಾಡಬಹುದಾ, ಇದು ನಿಮಗೆ ಗೊತ್ತಿಲ್ಲ. ಹಾಗಾಗಿ ಡೌಟ್ಸ್ ಕ್ರಿಯೇಟ್ ಆಗ್ತದೆ, ಇಂಥದ್ದೆಲ್ಲ ಆಗುತ್ತೆ. ಯಾಕಂದ್ರೆ ನನಗೆ ಮುಂಚೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಈ ತರದ್ದು, ನನಗೆ ಗೊತ್ತಿಲ್ಲ ಅಂತಂದ್ರೆ ಅದು ಗೊತ್ತಿಲ್ವಾ ಅಂತ. ಸೊ ಇಲ್ಲೇನು ಅರ್ಥ ಮಾಡ್ಕೋಬೇಕು ಅಂದ್ರೆ, ದೇರ್ ಆರ್ ಲಾಟ್ ಆಫ್ ಮೆನಿ ಥಿಂಗ್ಸ್ ವಿಚ್ ಆರ್ ಎಕ್ಸಿಸ್ಟಿಂಗ್ ಇನ್ ದ ಯೂನಿವರ್ಸ್ ವಿಚ್ ಯು ಡೋಂಟ್ ನೋ ದಟ್ ಯು ಡೋಂಟ್ ನೋ. ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯಗಳಿದೆ. ಹಾಗಾಗಿ ಇದನ್ನ ಪಾಯಿಂಟ್ ಅನ್ನ ಇಟ್ಕೊಂಡು ಇವತ್ತು ನಾವು ಡಿಸ್ಕಸ್ ಮಾಡೋಣ. ಇಲ್ಲೇನು ನಾವು ಹೇಳ್ತಾ ಹೋಗ್ತೀವಿ, ಇದರಲ್ಲಿ ಬಹಳಷ್ಟು ವಿಷಯಗಳು ಬಹಳ ಹೊಸದು.
ಒಂದ್ಸರಿ ಎಕ್ಸ್ಪೀರಿಯನ್ಸ್ ಆದ್ರೇನೆ ನಿಮಗೆ ಅದು ಅನುಭವಕ್ಕೆ ಬರುವಂತದ್ದು. ನೀವು ಅದ್ರ ಒಳಗಡೆಗೆ ಮುಳುಗ್ದಾಗ್ಲೇ ನಿಮಗೆ ಇಂಥದ್ದೊಂದು ಎಬಿಲಿಟಿ ಇದೆ ಹ್ಯೂಮನ್ ಬೀಯಿಂಗ್ಸ್ಗೆ ಅಂತ ಹೇಳಿ ಗೊತ್ತಾಗ್ತದೆ. ಒಂದೇನು ಹೇಳ್ತಾರೆ ಐನ್ಸ್ಟೀನ್, ದ ಮೋಸ್ಟ್ ಇನ್ಕ್ರೆಡಿಬಲ್ ಮಷೀನ್ ಎವರ್ ಬಿಲ್ಟ್ ಇನ್ ದಿಸ್ ಯೂನಿವರ್ಸ್ ಇಸ್ ಹ್ಯೂಮನ್ ಬ್ರೈನ್ ಅಂತ ಹೇಳ್ತಾರೆ. ಸೊ ಐನ್ಸ್ಟೀನ್ ಅದನ್ನು ಹೇಳ್ತಾರೆ ಅಂತಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ಹೌ ಮ್ಯಾಗ್ನಿಫಿಸೆಂಟ್ ಆ ಹ್ಯೂಮನ್ ಬ್ರೈನ್ಸ್ ಆರ್. ಹುಟ್ಟಬೇಕಾದಾಗ ಪ್ರತಿಯೊಬ್ಬರಿಗೂ ಕೂಡ 1400 ಗ್ರಾಮ್ಸ್ ನಷ್ಟು ಬ್ರೈನ್ ಕೊಟ್ಟು ಕಳ್ಸೋಣ. ಇವತ್ತಿಗೂ ಕೂಡ ಅದು ಹೇಗೆ ವರ್ಕ್ ಮಾಡ್ತದೆ, ಅದು ಎಷ್ಟೆಲ್ಲ ವ್ಯಾಪ್ತಿ ಇದೆ, ಅದರ ಆಳ ಏನಿದೆ, ವಿಸ್ತಾರ ಏನಿದೆ, ಇದು ಟೋಟಲ್ ಆಗಿ ಗೊತ್ತಿಲ್ಲ. ಆದ್ರೂ ಕೂಡ ಮೈಕ್ರೋಸ್ಕೋಪಿಕಲಿ ಅಥವಾ MRI ಸ್ಕ್ಯಾನ್ ಅಲ್ಲಿ, CT ಸ್ಕ್ಯಾನ್ ಅಲ್ಲಿ ಅದನ್ನ ಸ್ಲೈಸ್ ಮಾಡಿಬಿಟ್ಟು ಯಾವ ಏರಿಯಾ ಏನೇನು ಫಂಕ್ಷನ್ ತಗೊಳುತ್ತೆ ಅಂತ ಹೇಳಿ ಡಾಕ್ಟರ್ಸ್ ಈಗಾಗಲೇ ವರ್ಕೌಟ್ ಮಾಡಿದ್ದಾರೆ, ಸೈಂಟಿಸ್ಟ್ ಗಳನ್ನು ಡಿಸ್ಕವರ್ ಮಾಡಿದ್ದಾರೆ. ಬಟ್ ಯೆಟ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ನೀಡ್ ಟು ಬಿ ಎಕ್ಸ್ಪ್ಲೋರ್ಡ್. ಸೊ ಇವತ್ತು ಈ ವಿಷಯವನ್ನ ಅರ್ಥ ಮಾಡಿಕೊಂಡು ಇಲ್ಲಿಂದ ನಾವು ನಮ್ಮ ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಏನು ನಾನೀಗ ಜಸ್ಟ್ ಡಿಸ್ಕಸ್ ಮಾಡಿದೆ, ಇದನ್ನ ನೀವು ನಿಮ್ಮ ಮಕ್ಕಳ ಜೊತೆಗೆ ಅಥವಾ ನಿಮ್ಮ ರಿಲೇಷನ್ಸ್ ಜೊತೆಗೆ ಅದನ್ನ ಶೇರ್ ಮಾಡಬೇಕು. ಈಗ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ವಿ ಡೋಂಟ್ ನೋ. ಹಾಗಾಗಿ ಹೊಸ ಏರಿಯಾನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಯಾವಾಗ್ಲೂ ನಾವು ಓಪನ್ ಮೈಂಡೆಡ್ನೆಸ್ ನಲ್ಲಿ ಇರಬೇಕಾಗ್ತದೆ. ಓಕೆ, ಸೊ ನಾನು ಮೊನ್ನೆ ಹೇಳಿದ ಹಾಗೇನೆ ಫಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ಮೆಮೊರಿ ಬಾರ್. ಅದಾದ್ಮೇಲೆ ನಾನು ಆಕ್ಚುಯಲ್ ಡಿಸ್ಕಷನ್ ಬರ್ತೀನಿ. ಯಾಕಂದ್ರೆ ಸುಮಾರು ಜನ ಸ್ಟೂಡೆಂಟ್ಸ್ ಈಗ ಮಿಡ್ ಟರ್ಮ್ ಎಕ್ಸಾಮ್ಸ್ ಹೋಗ್ತಾ ಇದ್ರಿ. ಸೊ ಹಾಗಾಗಿ ಮೆಮೊರಿ ಹೇಗೆ ವರ್ಕ್ ಆಗ್ತದೆ ಅನ್ನೋಂಥದ್ದು ಕರೆಕ್ಟ್ ಆಗಿ ಗೊತ್ತಾಯ್ತು ಅನ್ನೋದಾದ್ರೆ ಕ್ಯಾನ್ ಯೂಸ್ ಇಟ್ ಫಾರ್ ಯೋರ್ ಬೆನಿಫಿಟ್. ಸೊ ಹ್ಯೂಮನ್ ಬ್ರೈನ್ ಇದೆ, ಇದು ಈಗಾಗಲೇ ಸ್ಟ್ರಕ್ಚರ್ ನೀವು ನೋಡಿರ್ತೀರಿ. ಸೊ ಇದೊಂದು ಸೊ ನಮ್ಮ ಬ್ರೈನ್ ಒಳಗಡೆಗೆ ಮೇಜರ್ ಪಾರ್ಟ್ ಏನಿದೆ ಸೆರೆಬ್ರಮ್. ಇದ್ರೊಳಗಡೆಗೆ ದೇರ್ ಆರ್ ಸೋ ಮೆನಿ ಏರಿಯಾಸ್. ಇದ್ರ ಮೇಲ್ಗಡೆಗೆ ಫೋಲ್ಡಿಂಗ್ ಇರ್ತದೆ, ಇದೆಲ್ಲ ನಿಮಗೆ ಗೊತ್ತಿದೆ. ಸೊ ಇದನ್ನ ಫ್ರಂಟಲ್ ಲೋಬ್ ಅಂತ ಹೇಳ್ತೀವಿ ನಾವು. ಫ್ರಂಟ್ ಏನಿದೆ ದಿಸ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಫ್ರಂಟಲ್ ಲೋಬ್. ಸೊ ಇಲ್ಲಿ ನಾವೇನ್ ಥಿಂಕ್ ಮಾಡ್ತೇವೆ ಆಸ್ ಅ ಸ್ಟೂಡೆಂಟ್, ನೀವು ಕ್ಲಾಸಿಗೆ ಹೋಗ್ತೀರಿ, ಯು ಲರ್ನ್ ಮ್ಯಾಥಮೆಟಿಕ್ಸ್, ಯು ಥಿಂಕ್, ಯು ರೀಸನ್, ಯು ಹ್ಯಾವ್ ವಿಲ್ ಪವರ್ ಅಥವಾ ನಿಮ್ಮ ಮೆಮೊರಿ ಏನಿದೆ. ಸೊ ದಿಸ್ ಇಸ್ ದ ಏರಿಯಾ ವೇರ್ ಎವ್ರಿಥಿಂಗ್ ವರ್ಕ್ಸ್. ಇಲ್ಲಿ ಹಿಂದ್ಗಡೆಗೆ ಏರಿಯಾ ಇದೆ, ದಿಸ್ ಇಸ್ ಕಾಲ್ಡ್ ಆಸ್ ಆಕ್ಸಿಪಿಟಲ್ ಏರಿಯಾ. ನಾವೇನ್ ನೋಡ್ತೀವಿ ವಿಜುವಲ್ ಏನ್ ಇರ್ತದೆ, ಸೊ ಥ್ರೂ ಐಸ್ ಅದರದ್ದು ಇಂಪಲ್ಸಸ್ ಒಳಗಡೆ ಹೋದ್ಮೇಲೆ ಇಟ್ ಗೋಸ್ ಟು ಯೋರ್ ಪೋಸ್ಟಿಯರ್ ಪಾರ್ಟ್ ಆಫ್ ದ ಬ್ರೈನ್. ಸೊ ಇಲ್ಲಿ ಈ ಪಾರ್ಟ್ ಒಳಗಡೆಗೆ ಇಟ್ ವಿಲ್ ಗೆಟ್ ಸೇವ್ಡ್. ಸೊ ಹಾಗಾಗಿ ನಾನು ನೋಡಿದ್ದು ಹೋಗಿ ಸೇವ್ ಆಗ್ತಕ್ಕಂಥದ್ದು ಈ ಏರಿಯಾದೊಳಗಡೆ ಆಕ್ಸಿಪಿಟಲ್ ಲೋಬ್ ಅಂತ ಹೇಳ್ತೀವಿ. ನಾವು ಥಿಂಕ್ ಮಾಡೋದು, ರೀಸನಿಂಗ್ ಮಾಡೋಂಥದ್ದು, ಮ್ಯಾಥಮೆಟಿಕ್ ವರ್ಕ್ ಮಾಡೋಂಥದ್ದು, ವಿಲ್ ಪವರ್, ಕಾನ್ಶಿಯಸ್, ಇವೆಲ್ಲ ಈ ಜಾಗದೊಳಗಡೆಗೆ ನಿಮಗೆ ವರ್ಕ್ ಆಗುತ್ತೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲೊಂದು ಸಣ್ಣ ಏರಿಯಾ ಬರ್ತದೆ, ಇಟ್ಸ್ ಕಾಲ್ಡ್ ಆಡಿಟರಿ ಏರಿಯಾ. ಅಲ್ಲಿ ನಾವು ಏನ್ ಕೇಳ್ತೀವಿ ಕ್ಲಾಸ್ ಒಳಗೆ ಟೀಚರ್ಸ್ ಲೆಸನ್ ಮಾಡ್ಬೇಕಾದಾಗ ವಿ ಲಿಸನ್ ಟು ದೆಮ್. ಸೊ ಅದು ಎಲ್ಲಿ ಸೇವ್ ಆಗ್ತದೆ ನಿಮ್ಮ ಬ್ರೈನ್ ಒಳಗಡೆಗೆ, ದೇರ್ ಇಸ್ ಅನ್ ಏರಿಯಾ ಕಾಲ್ಡ್ ಆಡಿಟರಿ ಏರಿಯಾ, ಅಲ್ಲಿ ಸೇವ್ ಆಗ್ತದೆ. ಹಾಗೇನೆ ದೇರ್ ಇಸ್ ಮೋಟಾರ್ ಅಂಡ್ ಸೆನ್ಸರಿ ಏರಿಯಾ ಈ ಜಾಗದೊಳಗೆ ಬರ್ತದೆ. ನಾನು ಬರೆದು ಏನಾದ್ರು ಪ್ರಾಕ್ಟೀಸ್ ಮಾಡಿದ್ರೆ ಅವಾಗ ಅಂತ ಏರಿಯಾದೊಳಗಡೆಗೆ ಅದರ ಮೆಮೊರಿ ಸೇವ್ ಆಗ್ತದೆ. ಸೊ ದೇರ್ ಆರ್ ಡಿಫರೆಂಟ್ ಏರಿಯಾಸ್ ವೇರ್ ಅ ಸಿಂಗಲ್ ಚಾಪ್ಟರ್, ಈಗ ನಿಮ್ಮ ಟೀಚರ್ ಇಫ್ ಶಿ ಇಸ್ ಟಾಕಿಂಗ್ ಅಬೌಟ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಅವಾಗ ಯಾವ್ದೋ ಒಂದೇ ಏರಿಯಾದಲ್ಲಿ ಸೇವ್ ಆಗ್ತದ ಅದು ಅಂತ ಅಂದ್ರೆ, ಸೊ ದಟ್ ಮೆಟಲ್ ಅಂಡ್ ನಾನ್ ಮೆಟಲ್ ನೀವೇನ್ ನೋಡ್ತೀರಿ ಕ್ಲಾಸ್ ಒಳಗಡೆಗೆ ಬೋರ್ಡ್ ವರ್ಕ್ ಅಥವಾ ನಿಮ್ಮ ಟೆಕ್ಸ್ಟ್ ಬುಕ್, ದಟ್ ವಿಲ್ ಗೆಟ್ ಸೇವ್ ಹಿಯರ್. ನೀವೇನ್ ಥಿಂಕ್ ಮಾಡ್ತೀರಿ ಇಂದಿನ ನಾಲೆಜಿನ ಜೊತೆಗೆ ದಟ್ ವಿಲ್ ಗೆಟ್ ಸೇವ್ ಹಿಯರ್. ನೀವು ಬರೆದು ಪ್ರಾಕ್ಟೀಸ್ ಮಾಡೋದು ಈ ಏರಿಯಾದಲ್ಲಿ, ಕೇಳಿರುವಂತದ್ದು ಈ ಏರಿಯಾದೊಳಗಡೆಗೆ. ಇಫ್ ಯು ಸ್ಪೀಕ್ ಅವಾಗ ಇಲ್ಲೊಂದು ಏರಿಯಾ ಬರ್ತದೆ ಸ್ಪೀಚ್ ಸಂಬಂಧಪಟ್ಟಂಗೆ, ಆ ಏರಿಯಾದಲ್ಲಿ ಸೇವ್ ಆಗ್ತದೆ. ಸೊ ಇಲ್ಲಿ ಇವತ್ತು ನೀವು ಕ್ಲಾಸ್ ಕೇಳಿದ್ರಿ, ಇವತ್ತು ನಿಮ್ಮ ಕ್ಲಾಸ್ ಒಳಗಡೆ ಮಾರ್ನಿಂಗ್ ಇಂದ ಡಿಫ್ರೆಂಟ್ ಪೀರಿಯಡ್ಸ್ ಆಯ್ತು, ವರ್ಕ್ ಮಾಡಿದ್ರಿ. ಸೊ ಇದನ್ನೆಲ್ಲ ಮೆಮೊರಿ ಅಂತ ನಾನು ಹೇಳ್ಬೋದು. ಯು ಕೆನಾಟ್ ಕಾಲ್ ದಟ್ ಆಸ್ ಮೆಮೊರಿ. ಇವತ್ತಿಂದ ಏನಿದೆ ವಿ ಕಾಲ್ ಇಟ್ ಆಸ್ ಇನ್ಫಾರ್ಮೇಶನ್. ಇವತ್ತು ಟೀಚರ್ ಹೇಳಿದ್ರು, ನೀವು ಓದಿದ್ರಿ, ನೀವು ಕೇಳಿದ್ರಿ, ಯು ಡಿಸ್ಕಸ್ಡ್ ಎವ್ರಿಥಿಂಗ್, ವಿ ಕಾಲ್ ಇಟ್ ಆಸ್ ಇನ್ಫಾರ್ಮೇಶನ್. ಸೊ ಇನ್ಫಾರ್ಮೇಶನ್ ಏನಾಗುತ್ತೆ, ಇನ್ಫಾರ್ಮೇಶನ್ ನೀವು ರಾತ್ರಿ ಮಲಗಿದಾಗ, ಸೊ ನೈಟ್ ಮಲಗಿದಾಗ ವಿ ಕಾಲ್ ಇಟ್ ಆಸ್ ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಅಂತ ಹೇಳ್ತೇವೆ. ವಿ ಕಾಲ್ ಇಟ್ ಆಸ್ REM. ಸೊ ರ್ಯಾಪಿಡ್ ಐ ಮೂವ್ಮೆಂಟ್ ಸ್ಲೀಪ್ ಅಂತ ಆಗ್ತದೆ. ಆ ಟೈಮ್ ಒಳಗಡೆಗೆ ದೇರ್ ಇಸ್ ಅ ಪಾರ್ಟ್ ಆಫ್ ದ ಬ್ರೈನ್, ಇಲ್ಲಿ ಒಳಗಡೆಗೆ ಇದನ್ನ ಕಟ್ ಸೆಕ್ಷನ್ ಮಾಡಿದಾಗ, ಸೊ ಒಳಗಡೆಗೆ ದೇರ್ ಇಸ್ ಅ ಪಾರ್ಟ್ ವಿ ಕಾಲ್ ಇಟ್ ಆಸ್ ಹಿಪೋಕ್ಯಾಂಪಸ್. ಸೊ ಹಿಪೋಕ್ಯಾಂಪಸ್ ಏನಿದೆ ಇದ್ರ ಒಳಗಡೆಗೆ ಇಟ್ ವಿಲ್ ಗೆಟ್ ಸ್ಟೋರ್ಡ್ ಫಾರ್ ಸಮ್ ಟೈಮ್. ಸೊ ರಾತ್ರಿ ಮಲಗುವಂಥದ್ದು ಯಾಕೆ ಇಂಪಾರ್ಟೆಂಟ್, ನನ್ನ ಕ್ಲಾಸ್ಮೇಟ್ ಒಬ್ರಿದ್ರು. ಸೊ ಅವ್ರದ್ದು ಹೆಂಗಾಗೋದು ಅಂತಂದ್ರೆ ಎಕ್ಸಾಮ್ ಅನೌನ್ಸ್ ಆದಾಗ ಅವಾಗ ಇವತ್ತಿಂದ ಹಿಡಿದು ಈಗ ಒಂದು ವಾರ ಬಿಟ್ಟು ಎಕ್ಸಾಮ್ ಇದೆ ಅಂತ ಆದ್ರೆ ಕಂಟಿನ್ಯೂಸ್ ಎಕ್ಸಾಮ್ ಮುಗಿಯೋ ತನಕನೂ ಕೂಡ ಹಿ ನೆವರ್ ಯೂಸ್ ಟು ಸ್ಲೀಪ್. ಸೊ ನಿದ್ದೆನೆ ಮಾಡ್ತಾ ಇರಲಿಲ್ಲ, ರಾತ್ರಿ ಎಲ್ಲ ಎಚ್ಚರ ಇದ್ದು ಓದೋದು, ಎಕ್ಸಾಮ್ ಬರೆಯೋದು, ನೆಕ್ಸ್ಟ್ ಡೇ ಮತ್ತೆ ಎಚ್ಚರ ಇರೋದು, ಓದೋಂಥದ್ದು. ಅಲ್ಟಿಮೇಟ್ಲಿ ವಾಟ್ ಹಿ ಡಿಸ್ಕವರ್ಡ್, ಸೊ ಮೆಡಿಕಲ್ ಒಳಗಡೆಗೆ ಅದು ಅಷ್ಟು ಸರಿಯಾಗಿ ವರ್ಕ್ ಆಗ್ಲಿಲ್ಲ ಅಂತ ಹೇಳಿ. ಸೊ ಇಲ್ಲಿ ನಾವೇನು ವರ್ಕ್ ಮಾಡ್ತೀವಿ, ಏನ್ ತಿಳ್ಕೊಂಡಿರ್ತೀವಿ ಇನ್ಫಾರ್ಮೇಶನ್, ದಟ್ ವಿಲ್ ಗೆಟ್ ಕನ್ವರ್ಟೆಡ್ ಇನ್ ಟು ಅ ಟೆಂಪ್ರರಿ ಮೆಮೊರಿ. ಟೆಂಪ್ರರಿ ಅಂತಂದ್ರೆ ಸ್ವಲ್ಪ ದಿವಸದ ಮಟ್ಟಿಗೆ ಮೆಮೊರಿ ಈ ಹಿಪೋ ಕ್ಯಾಂಪಸ್ ಅಲ್ಲಿ ಆಗ್ತದೆ. ಸೊ ಬ್ರೈನ್ ಅಲ್ಲಿ ಅಷ್ಟು ಇನ್ಫಾರ್ಮೇಶನ್ ರಾತ್ರಿ ಹೋಗಿ ಇದ್ರೊಳಗಡೆಗೆ ಸೇವ್ ಆಗುತ್ತೆ ಅನ್ಕೊಳ್ರಿ. ಸೊ ಈ ಸೇವ್ ಆಗ್ಬೇಕಾದಾಗ ಫಾಸ್ಟ್ ಫಾರ್ವರ್ಡ್ ಮೂವಿ ಇದ್ದ ಹಾಗೆ
ಸೊ ಪಟ 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 ಅಂತ ಫಾಸ್ಟ್ ಆಗಿ ಹೋಗೋ ಹಾಗೆ ನಿಮ್ಮ ಐ ಮೂವ್ಮೆಂಟ್ ಕೂಡ ಆ ಕಡೆ ಈ ಕಡೆ ಆಗ್ತಿರ್ತದೆ, ಬ್ರೈನ್ ಆ ಟೈಮ್ನಲ್ಲಿ ವರ್ಕ್ ಮಾಡ್ತಿರ್ತದೆ. ಸೊ ಇಟ್ ಸೇವ್ಸ್ ಎವ್ರಿಥಿಂಗ್ ಇನ್ ಯೋರ್ ಹಿಪ್ಪೋಕ್ಯಾಂಪಸ್. ಇಲ್ಲಿ ಬಹಳ ಜನ ಸ್ಟೂಡೆಂಟ್ಸ್ ದೇ ಗೆಟ್ ಮಿಸ್ಗೈಡೆಡ್. ಹೇಗೆ ಮಿಸ್ಗೈಡ್ ಆಗ್ತಾರೆ? ಹಿಪ್ಪೋಕ್ಯಾಂಪಸ್ ನಲ್ಲಿ ಇರ್ತಕ್ಕಂಥ ಮೆಮೊರಿ ಇಸ್ ಟೆಂಪರರಿ. ಇಟ್ ಮೇ ಸ್ಟೇ ಫಾರ್ 1 day, ಇಟ್ ಮೇ ಸ್ಟೇ ಫಾರ್ 2 days. ಸ್ವಲ್ಪ ದಿವಸ ಮಾತ್ರ ಇರ್ತದೆ. ಸ್ಟೂಡೆಂಟ್ಸ್ ಹೆಂಗೆ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ನಾಳೆ ಟೆಸ್ಟ್ ಇದೆ, ನಾಳೆ ಎಕ್ಸಾಮ್ ಇದೆ, ಇವತ್ತು ನಾನು ಓದ್ಕೊಂಡು ಹೋದೆ, ನನಗೆ ಟೆಸ್ಟ್ ಒಳಗಡೆ ಐ ಕ್ಯಾನ್ ಪರ್ಫಾರ್ಮ್ ಬೆಟರ್. ಸೊ ಯಾಕೆ ಅಂದ್ರೆ ಹಿಂದಿನ ದಿವಸ ಓದಿರುವಂತದ್ದು ಮೆಮೊರಿ ಲಾಸ್ ಆಗಿದ್ದಾನ? ನೋ, ಯು ಹ್ಯಾವ್ ದಟ್ ಮೆಮೊರಿ ಇನ್ ಹಿಪ್ಪೋಕ್ಯಾಂಪಸ್. ಸೊ ಹೋಗಿ ಟೆಸ್ಟ್ ಬರದೆ, ಟೆಸ್ಟ್ ಒಳಗಡೆ ಚೆನ್ನಾಗಿ ಸ್ಕೋರ್ ಆಯ್ತು. ಸೊ ನಂದೊಂದು 60, 70, 80, 90% ತನಕ ನಾನು ಸ್ಕೋರ್ ಮಾಡಿದೆ ಅಂಡ್ ಐ ಫೀಲ್ ಹ್ಯಾಪಿ ಅಬೌಟ್ ಮೈ ಸೆಲ್ಫ್. ನಾನು ಒಂದೇ ದಿವಸ ಓದಿದ್ದು ಎಷ್ಟು ಚೆನ್ನಾಗಿ ನಾನು ಬರ್ದೆ ಅಂತ ಅನ್ಕೊಳ್ತೀವಿ. ಆದ್ರೆ ಅದು ಬುದ್ಧಿವಂತಿಕೆ ಅಲ್ಲ. ಯಾಕೆ ಅಂತಂದ್ರೆ ಅದು ನೀವು ವರ್ಕ್ ಮಾಡಿರ್ತಕ್ಕಂಥದ್ದು ಹಿಪ್ಪೋಕ್ಯಾಂಪಸ್ ನ ಹೆಲ್ಪ್ ಇಂದ. ಯಾವಾಗ ಹಿಪ್ಪೋಕ್ಯಾಂಪಸ್ ನಲ್ಲಿ ಹೊಸ ಹೊಸ ಇನ್ಫಾರ್ಮೇಶನ್ ಬಂದು ಸೇವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಹಳೆ ಇನ್ಫಾರ್ಮೇಶನ್ ಎರೇಸ್ ಆಗ್ತದೆ. ಅವಾಗ ಏನಾಗುತ್ತೆ, ಇವತ್ತು ನಾನು ಟೆಸ್ಟ್ ಬರದೆ ಇನ್ನೊಂದು ತಿಂಗಳು ಬಿಟ್ಟು ಸೇಮ್ ಟೆಸ್ಟ್ ಅನ್ನ ಕೊಟ್ರೆ ಸ್ಟೂಡೆಂಟ್ಸ್ ವಿಲ್ ಗೆಟ್ ಪಜಲ್ಡ್. ಇದೇನಿದೆ ಇಷ್ಟೊಂದು ಡಿಫಿಕಲ್ಟ್ ಇದೆ, ನನಗೆಲ್ಲ ಮರ್ತು ಹೋಗ್ಬಿಟ್ಟಿದೆ ಅಂತ ಹೇಳಿ ಅನ್ಕೊಳ್ತಾರೆ. ಯಾಕೆ ಮರ್ತು ಹೋಗಿದೆ ಅಂತಂದ್ರೆ ಬಿಕಾಸ್ ಇಟ್ ವಾಸ್ ದೇರ್ ಓನ್ಲಿ ಫಾರ್ ಟೆಂಪರರಿ ಟೈಮ್. ಹಾಗಿದ್ದಾಗ ಮೆಮೊರಿನ ನೀವು ಪರ್ಮನೆಂಟ್ ಮಾಡೋದು ಹೇಗೆ? ಪರ್ಮನೆಂಟ್ ಮಾಡಬೇಕು ಅನ್ನೋದಾದ್ರೆ ವಾಪಸ್ ಹಿಪ್ಪೋಕ್ಯಾಂಪಸ್ ಇಂದ ಯು ನೀಡ್ ಟು ಬ್ರಿಂಗ್ ಇಟ್ ಟು ಯೋರ್ ಸೆರೆಬ್ರಮ್. ಮೇಜರ್ ಪಾರ್ಟ್ ಆಫ್ ಬ್ರೈನ್ ಏನಿದೆ ಇದಕ್ಕೆ ನೀವು ವಾಪಸ್ ತರಬೇಕು. ಅದಕ್ಕೆ ಹೇಗೆ ತರೋದು? ಸೊ ಅದಕ್ಕೆ ಒಂದು ಸಿಂಪಲ್ ಎಕ್ಸರ್ಸೈಸ್ ಏನು ಅಂತಂದ್ರೆ, ಸುಮಾರು ಸೈಂಟಿಸ್ಟ್ಗಳು ಹೇಳ್ತಾರೆ, ದಿಸ್ ಇಸ್ ಏರಿಯಾ ರಿಲೇಟೆಡ್ ಟು ಸ್ಪೀಚ್. ಮಾತಾಡ್ಲಿಕ್ಕೆ ಇರ್ತಕ್ಕಂಥ ಏರಿಯಾ. ಇಲ್ಲೇನ್ ಮಾಡ್ತೀವಿ, ಹಿಂದಿನ ದಿವಸ ನಾನೇನ್ ಕಲ್ತಿದ್ದೀನಿ ಅದನ್ನ ಆಫ್ಟರ್ ಅ ಸ್ಲೀಪ್, ನಾನು ಇವತ್ತು ಮಲಗಿದೆ, ನೆಕ್ಸ್ಟ್ ಡೇಗೆ ಐ ಜಸ್ಟ್ ಟ್ರೈ ಟು ರೀಕಾಲ್, ಸ್ಪೀಕ್ ಔಟ್ ಅಬೌಟ್ ದಟ್. ನಾ ಕ್ಲಾಸ್ಗೆ ಹೋಗ್ತೀನಿ ಅನ್ಕೊಳ್ತೀನಿ, ನಿನ್ನೆ ದಿವಸ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಆಗಿದೆ ಕ್ಲಾಸ್ ಒಳಗಡೆ. ಇಫ್ ಐ ಕ್ಯಾನ್ ಸ್ಪೀಕ್ ಅಬೌಟ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಇನ್ ದ ಕ್ಲಾಸ್ ವಿತ್ ಮೈ ಫ್ರೆಂಡ್ಸ್ ಆರ್ ವಿತ್ ಮೈ ಟೀಚರ್, ಯಾರ ಜೊತೆ ನಾನು ಮಾತಾಡ್ತೀನಿ ಅಂತಾದ್ರೆ ಅವಾಗ ಹಿಪ್ಪೋಕ್ಯಾಂಪಸ್ ನಲ್ಲಿ ಇರ್ತಕ್ಕಂಥ ಮೆಮೊರಿ ವಾಪಸ್ ನಿಮ್ಮ ಸೆರೆಬ್ರಮಿಗೆ ಬರ್ತದೆ ಅಂಡ್ ಇಟ್ ವಿಲ್ ಗೆಟ್ ಪರ್ಮನೆಂಟ್. ಸೊ ಇಲ್ಲಿ ಒಂದು ನ್ಯೂರೋಪ್ಲಾಸ್ಟಿಸಿಟಿ ಅನ್ನುವಂತ ಒಂದು ಸಣ್ಣ ವಿಡಿಯೋ ನೋಡೋಣ. ಇದನ್ನ ನೀವು ಅಬ್ಸರ್ವ್ ಮಾಡ್ರಿ. ಇದ್ರೊಳಗಡೆಗೆ ನಿಮಗೆ ನ್ಯೂರಾನ್ಸ್ ಹೇಗೆ ಇರುತ್ತೆ, ನ್ಯೂರಾನ್ಸ್ ಹೇಗೆ ವರ್ಕ್ ಆಗ್ತದೆ, ಮತ್ತೆ ಅದ್ರ ಒಳಗಡೆಗೆ ಇಂಟರ್ ಕನೆಕ್ಷನ್ಸ್ ಹೇಗೆ ಕ್ರಿಯೇಟ್ ಆಗುತ್ತೆ, ಹೇಗೆ ಕನೆಕ್ಷನ್ ಇರ್ತಕ್ಕಂಥದ್ದು ಡಿಟೋರಿಯೇಟ್ ಆಗ್ತದೆ, ಅದನ್ನ ನೀವು ನೋಡ್ಬೋದು. ಸೊ ನೀವೇನ್ ನೋಡ್ತಾ ಇದ್ರಿ, ಇದು ನ್ಯೂರಾನ್ ನ ಸ್ಟ್ರಕ್ಚರ್. ಸೊ ಇಲ್ಲಿ ನೀವು ಕನೆಕ್ಷನ್ಸ್ ಹೇಗೆ ಆಗ್ತದೆ ನೋಡಿ, ಹೇಗೆ ಬಿಚ್ಕೊಳ್ತಾ ಇದೆ ಅದನ್ನು ನೋಡ್ರಿ. ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಒಳಗಡೆಗೆ ನಿಮಗೆ ರಿಯಲ್ ಟೈಮ್ ವಿಡಿಯೋನು ಕೂಡ ಬರುತ್ತೆ. ಒಂದೇನು ಹೇಳ್ತಾರೆ, ನ್ಯೂರಾನ್ಸ್ ಒಳಗೆ ಸಿಗ್ನಲ್ ಹೋಗ್ತಾ ಹೋಗ್ತಾ ಎವ್ರಿ ಸಿಗ್ನಲ್ ವಿಲ್ ಬಿಕಮ್ ಸ್ಟ್ರಾಂಗರ್ ಅಂಡ್ ಸ್ಟ್ರಾಂಗರ್. ಯಾವುದು ನಾವು ಯೂಸ್ ಮಾಡಲ್ಲ ಅಂತ ಕನೆಕ್ಷನ್ಸ್ ಬಿಚ್ಕೊಂಡು ಹೋಗ್ತದೆ. ವಿ ಕಾಲ್ ಇಟ್ as pruning. ಸೊ ಈಗ ನೀವು ನೆಕ್ಸ್ಟ್ ವಿಡಿಯೋ ಅಬ್ಸರ್ವ್ ಮಾಡ್ತಾ ಇದ್ರೆ ನೀವು. ಸೊ ಯು ಆರ್ ಲುಕಿಂಗ್ ಅಟ್ ಅನ್ ಅನಿಮೇಷನ್ ಆಫ್ ನ್ಯೂರಾನ್ ಕನೆಕ್ಷನ್. ಸೊ ಈಗ ನೆಕ್ಸ್ಟ್ ಬರುವಂತದ್ದು, ದಿಸ್ ಇಸ್ ರಿಯಲ್ ಟೈಮ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ನಲ್ಲಿ ಇರ್ತಕ್ಕಂಥದ್ದು. ಯು ಕ್ಯಾನ್ ಸಿ ದೇರ್ ಆರ್ 2 ನ್ಯೂರಾನ್ಸ್. ಒಂದು ನ್ಯೂರಾನು ತನ್ನ ಬ್ರಾಂಚ್ ಅನ್ನು ಎಕ್ಸ್ಟೆಂಡ್ ಮಾಡಿ ಪಕ್ಕದ ನ್ಯೂರಾನ್ ಜೊತೆಗೆ ಇಂಟರ್ ಕನೆಕ್ಟ್ ಮಾಡ್ಕೊಳ್ತದೆ. ಸೊ ಇದಕ್ಕೆ ನಾವು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಸೊ ಒಂದು ನ್ಯೂರಾನ್ ಪಕ್ಕದ ನ್ಯೂರಾನ್ ಜೊತೆಗೆ ಕನೆಕ್ಷನ್ ಮಾಡ್ಕೊಂಡಾಗ ಅವಾಗ ಎಬಿಲಿಟಿ ನಮ್ಮಲ್ಲಿ ಡೆವಲಪ್ ಆಗುತ್ತೆ. ಓಕೆ, ಎವ್ರಿಬಡಿ ಕ್ಯಾನ್ ಸಿ ಅಂತ ಅನ್ಕೊಳ್ತೀನಿ ನಾನು. ದೇರ್ ಆರ್ ಫ್ಯೂ ನ್ಯೂರಾನ್ಸ್. ಸೊ ರಿಯಲ್ ಟೈಮ್ ನಲ್ಲಿ ಆಕ್ಚುಲಿ ನೀವೇನ್ ಕೇಳ್ತಾ ಇದ್ರಿ, ಈ ಟೈಮ್ ನಲ್ಲೂ ಕೂಡ ನಿಮ್ ಬ್ರೈನ್ ಒಳಗಡೆಗೆ ಎವ್ರಿ ನ್ಯೂರಾನ್ ವಿಚ್ ಇಸ್ ಅಂಡರ್ ವರ್ಕ್ will try to extend its branches with a neighboring neuron to create a new connection. ಇದು ನೀವು ಹೈಸ್ಕೂಲ್ ನಲ್ಲಿ ಕಲಿತಿರ್ತಕ್ಕಂಥ ನ್ಯೂರಾನ್ ನ ಪಿಕ್ಚರ್. ಸೊ ನ್ಯೂರಾನ್ ಒಂದು ಸೆಲ್ ಬಾಡಿ ಮತ್ತೊಂದು ನ್ಯೂಕ್ಲಿಯಸ್ ಇರುತ್ತೆ. ಇದೇನ್ ಬ್ರಾಂಚಸ್ ಇರ್ತದೆ, ವಿ ಕಾಲ್ ದೆಮ್ ಆಸ್ ಡೆಂಡ್ರೈಟ್ಸ್. ಸೊ ಈ ಡೆಂಡ್ರೈಟ್ಸ್ ಏನಿದೆ, ಪಕ್ಕದಲ್ಲಿ ಇನ್ನೊಂದು ಯಾವ್ದೋ ನ್ಯೂರಾನ್ ಇತ್ತು ಅನ್ನೋದಾದ್ರೆ ಅವಾಗ ಇಟ್ ಇಂಟರ್ ಕನೆಕ್ಟ್ಸ್ ವಿತ್ ದಿಸ್. ಸೊ ಇದೇನ್ ಕನೆಕ್ಷನ್ ಕ್ರಿಯೇಟ್ ಆಗುತ್ತೆ, ದಿಸ್ ಕನೆಕ್ಷನ್ ವಿಲ್ ಡೆವಲಪ್ an ability in the kid. ಫಾರ್ ಎಕ್ಸಾಂಪಲ್, ಈಗ ಯಾವುದೋ ಒಂದು ಸ್ಟೂಡೆಂಟ್ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡ್ ಹೋದಾಗ ಅವಾಗ ಟೀಚರ್ಸ್ ವಿಲ್ ಟೆಲ್ ದ ಸ್ಟೂಡೆಂಟ್ 2 2s 4 ಅಂತ ಅಂದಾಗ ಅವಾಗ ಸ್ಟೂಡೆಂಟ್ ಅದನ್ನ ಕಲಿಬೇಕು ಅಂತ ಇದ್ದಾಗ ಸ್ಟ್ರಗಲ್ ಆಗುತ್ತೆ ಮಗುಗೆ. ಯಾವಾಗ ಸ್ಟ್ರಗಲ್ ಆಗ್ತದೆ ಅವಾಗ ಒಳಗಡೆಗೆ ನ್ಯೂರಾನ್ಸ್ ಬ್ರಾಂಚ್ ಎಕ್ಸ್ಟೆಂಡ್ ಮಾಡಿ ಹೊಸ ಕನೆಕ್ಷನ್ ಮಾಡ್ತದೆ. ಒಂದ್ಸರಿ ಕನೆಕ್ಷನ್ ಆಯ್ತು ಅಂತ ಅಂದ್ರೆ ಅಲ್ಲಿಗೆ ಮಗು ಕ್ಯಾನ್ ರಿಮೆಂಬರ್ 2 2s 4 ಅಂತ ಹೇಳಿ ಮಗು ನೆನಪಿಟ್ಕೊಳ್ತದೆ. ಈಗ ನಾವು ಏಜ್ ಆಗ್ತಾ ಆಗ್ತಾ ನಾವು ಆ ಎಬಿಲಿಟಿ ಆ ಚಿಕ್ಕ ಕ್ಲಾಸ್ ಅಲ್ಲಿ ಇದ್ದಾಗ ಮಗುಗೆ ಡಿಫಿಕಲ್ಟ್ ಇರ್ತಕ್ಕಂಥದ್ದು ನಾವು ಇಟ್ ಬಿಕಮ್ ಸೋ ಈಸಿ ಫಾರ್ ಅಸ್. ಯಾಕೆ ಅಂತಂದ್ರೆ ಬಿಕಾಸ್ ಯು ಹ್ಯಾವ್ ಅ ಕನೆಕ್ಷನ್. ಸೊ ಹೀಗೇನೆ ಒಂದು ಹೊಸ ಎಬಿಲಿಟಿ ಬರಬೇಕು ಅಂತ ಆದಾಗ ಅವಾಗ ನ್ಯೂರಾನ್ಸ್ ಇಂಟರ್ ಕನೆಕ್ಟ್ ಆಗ್ಬೇಕು. ಒಂದ್ಸರಿ ಕನೆಕ್ಟ್ ಆಯ್ತು ಅಂತ ಆದ್ರೆ ಅವಾಗ ನಾನು ಈ ನ್ಯೂರಾನ್ ನ ಪದೇ ಪದೇ ಯೂಸ್ ಮಾಡ್ತಾ ಇದ್ರೆ ಅವಾಗ ದಿಸ್ ವಿಲ್ ಬಿಕಮ್ ಸ್ಟ್ರಾಂಗರ್. ಈಗ ಸ್ಟೂಡೆಂಟ್ಸ್ ಮಿಸ್ಟೇಕ್ ಏನಾಗ್ತದೆ, ಯಾವುದೋ ಕಾನ್ಸೆಪ್ಟ್ಸ್ ನ ಕಲಿತಾರೆ, ಮ್ಯಾಥ್ ಇರಲಿ, ಸೈನ್ಸ್ ಇರಲಿ, ಸೋಷಿಯಲ್ ಇರಲಿ, ದೇ ನೀಡ್ ಟು ಆಕ್ಟಿವ್ಲಿ
ಕೀಪ್ ದ ನ್ಯೂರಾನ್ಸ್ ಅಂಡರ್ ವರ್ಕ್. ಅವ್ರು ವರ್ಕ್ ಮಾಡಿಸದೆ ಹಾಗೆ ಬಿಡ್ತಾರೆ ಅಂತಂದ್ರೆ ಆಫ್ಟರ್ ಸಮ್ ಟೈಮ್ ಏನಾಗ್ತದೆ, ಪ್ರೂನಿಂಗ್ ಆಗುತ್ತೆ. ಪ್ರೂನಿಂಗ್ ಅಂತ ಅಂದ್ರೆ ಅವಾಗ ದಿಸ್ ವಿಲ್ ಬಿಕಮ್ ಡಿಟೋರಿಯೇಟೆಡ್. ನಿಧಾನವಾಗಿ ಅದು ಚಿಕ್ಕದಾಗ್ತಾ ಆಗ್ತಾ ಕೊನೆಗೆ ದ ಕನೆಕ್ಷನ್ ವಿಲ್ ಡಿಸ್ಕನೆಕ್ಟ್. ಯಾವಾಗ ಡಿಸ್ಕನೆಕ್ಟ್ ಆಗುತ್ತೆ, ಇಲ್ಲಿದ್ದಂತ ಒಂದು ಎಬಿಲಿಟಿ ಹೊರಟು ಹೋಗ್ತದೆ. ಅದು ಯಾವ್ದಾರು ಆಗಿರ್ಬೋದು. ಈಗ ಥಿಯರಮ್ ಕಲ್ತಿರುತ್ತೆ ಮಗು, ಇಫ್ ಇಟ್ ಡಸಂಟ್ ರೀಕಾಲ್ ಆಕ್ಟಿವ್ಲಿ ಆಫ್ಟರ್ ಸಮ್ ಟೈಮ್, ಮೇ ಬಿ 2.5 ಮಂತ್, ಮತ್ತೆ ಥಿಯರಮ್ ಅಂತ ಅಂದಾಗ ಅಗೇನ್ ದ ಸ್ಟೂಡೆಂಟ್ ವಿಲ್ ಬಿಕಮ್ ಬ್ಲಾಂಕ್. ಯಾಕೆ ಅಂತಂದ್ರೆ ಟೆಂಪ್ರರಿ ಮೆಮೊರಿ ಮೇಲೆ ವರ್ಕ್ ಮಾಡಿದಂತ ಸ್ಟೂಡೆಂಟ್ಸ್, ಇಫ್ ಹಿ ಡಸಂಟ್ ನೋ ಹೌ ಟು ಕನ್ವರ್ಟ್ ದಟ್ ಇಂಟು ಅ ಪರ್ಮನೆಂಟ್ ಮೆಮೊರಿ, ಅವಾಗ ಸ್ಟೂಡೆಂಟ್ಸ್ ಸಣ್ಣ ಪುಟ್ಟ ಟೆಸ್ಟ್ ಒಳಗೆ ಪರ್ಫಾರ್ಮ್ ಮಾಡ್ತಾರೆ. ಮೇಜರ್ ಎಕ್ಸಾಮ್ಸ್ ಬಂದಾಗ ಅಗೇನ್ ದೇ ಫೀಲ್ ಡಿಫಿಕಲ್ಟೀಸ್. ಸೊ ನನಗೆ ಪೇರೆಂಟ್ಸ್ ಹೇಳ್ತಿರ್ತಾರೆ ಕೆಲವು ಸರಿ, ನಮಗೂ ತುಂಬಾ ಚೆನ್ನಾಗಿ ಓದುತ್ತೆ, ವರ್ಕ್ ಮಾಡ್ತಾನೆ, ಎಲ್ಲ ಇರುತ್ತೆ, ಮನೇಲೆಲ್ಲ ನಾವು ಕೇಳ್ತೀವಾಗ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಎಕ್ಸಾಮ್ಸ್ಗೆ ಟೆಸ್ಟ್ ಅಲ್ಲಿ ಹೋದಾಗ ಅವಾಗ ಸ್ಟೂಡೆಂಟ್ ಪರ್ಫಾರ್ಮ್ ಮಾಡಲ್ಲ, ರಿಸಲ್ಟ್ ಬಂದಾಗ ನಮಗೆಲ್ಲ ಬಹಳ ಬೇಜಾರಾಗ್ತದೆ. ನೋಡಿ ನಮಗೂ ಇಷ್ಟೆಲ್ಲ ವರ್ಕ್ ಮಾಡಿ ಕೂಡ ಯಾಕೆ ರಿಸಲ್ಟ್ ಬರ್ತಾ ಇಲ್ಲ ಅಂತಂದ್ರೆ ಇವತ್ತು ಓದಿರೋಂಥದ್ದು ಈಗ ನಾನು ಕೇಳ್ತೀನಿ ಅಂತಂದಾಗ ಅವಾಗ ಮಗು ಹೇಳಿಕ್ ಬರ್ತದೆ. ದಟ್ಸ್ ಇನ್ಫಾರ್ಮೇಶನ್. ಇವತ್ತು ಕೇಳಿರೋದು ರಾತ್ರಿ ಮಲ್ಗಿ ನೆಕ್ಸ್ಟ್ ಡೇ ನಾನು ಕೇಳ್ತೀನಿ, ಅವಾಗ್ಲೂ ಹೇಳಿಕ್ ಬರ್ತದೆ. ದಟ್ಸ್ ಟೆಂಪ್ರರಿ. ಪರ್ಮನೆಂಟ್ ಆಗದೆ ಇದ್ರೆ, ಈಗ ನೋಡ್ರಿ ಪರ್ಮನೆಂಟ್ ಅಂದ್ರೆ ಹೇಗೆ, ನಾಳೆ ಎಕ್ಸಾಮ್ ಇದೆ ಅಂತ ಅಂದಾಗ ನಾನು ಹಿಂದಿನ ದಿವಸ ಓದದೇ ಇದ್ರೂ ಕೂಡ ನಾನು ಆರಾಮ್ಸೆ ನಾನು ನಿದ್ದೆ ಮಾಡಿ ಕ್ಲಾಸಿಗೆ ಹೋಗಿ ಎಕ್ಸಾಮ್ ಬರೀತೀನಿ, ಅವಾಗ್ಲೂ ಕೂಡ ನನಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗಿಲಿಕ್ಕೆ ಬರುತ್ತೆ ಅನ್ನೋದಾದ್ರೆ ದೆನ್ ಯು ಕ್ಯಾನ್ ರೆಸ್ಟ್ ಅಶ್ಯೂರ್ಡ್ ದಟ್ ಯುವರ್ ಮೆಮೊರಿ ಇಸ್ ಇನ್ ಪರ್ಮನೆಂಟ್ ಹ್ಯಾಂಡ್ಸ್. ಸೊ ಇಲ್ಲಿ ಟೆಂಪ್ರರಿ ಮೆಮೊರಿ ಮೇಲೆ ಮಿಸ್ಟೇಕ್ ಮಾಡ್ಕೊಳ್ತಕ್ಕಂಥ ಸ್ಟೂಡೆಂಟ್ಸ್ ಯು ನೀಡ್ ಟು ಬಿ ಕೇರ್ಫುಲ್. ಸೊ ಸೂಪರ್ ಬ್ರೈನ್ ಒಳಗಡೆಗೆ ವಿಲ್ ಹ್ಯಾವ್ ಅ ವರ್ಕ್ ಆನ್ ದಿಸ್. ಸೊ ನೀಟಾಗಿ ಅದ್ರ ಮೇಲ್ಗಡೆಗೆ ನಾವು ಹೇಗೆ ಮೆಮೊರಿ ವರ್ಕ್ ಆಗ್ತದೆ, ಅದನ್ನು ಹೇಗೆ ನಾವು ಪರ್ಮನೆಂಟ್ ಆಗಿ ಯೂಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೋದು. ಸೊ ಈಗ ಸ್ವಲ್ಪ ಕಾನ್ಸಂಟ್ರೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈಗ ನಮ್ಮ ಸೀನಿಯರ್ಸ್ ಯಾರಿದ್ದಾರೆ, ನಿಮ್ಮ ತಂದೆ ತಾಯಿ ಯಾರಿದ್ದಾರೆ, ಅವಾಗ ಅವರ ಕಾಲದಲ್ಲಿ ಅವ್ರು ಚಿಕ್ಕವರಿದ್ದಾಗ ಟಿವಿ ಬಹಳ ಇರ್ಲಿಲ್ಲ. ಅಂತ ಟೈಮ್ನಲ್ಲಿ ಏನಾಗೋದು ಅಂದ್ರೆ ಟಿವಿನಲ್ಲಿ ಯಾವಾಗ ಒಂದು ಅರ್ಧ ಗಂಟೆ ಪ್ರೋಗ್ರಾಮ್ ಬಂದ್ರೆ ಅಂತವನ್ನ ನಾವು ನೋಡ್ತಾ ಇದ್ವಿ ಅಂತ. ಅದಕ್ಕಿಂತ ಮುಂಚೆ ನನಗೆ ನೆನಪಿರೋ ಹಾಗೆ ಸೊ ನಮಗೆ ದೊಡ್ಡ ಎಂಟರ್ಟೈನ್ಮೆಂಟ್ ಏನು ಅಂತಂದ್ರೆ ನಮ್ಮ ಪೂಜ್ಯ ತಾಯಿಯವರು ಅವ್ರು ನಮಗೆ ಲೈಬ್ರರಿಗೆ ಜಾಯಿನ್ ಮಾಡಿಸಿದ್ರು. ಗೌರ್ಮೆಂಟ್ ಅನ್ನ ಲೈಬ್ರರಿ ಇತ್ತು, ಎಲ್ಲ ತರದ ಬುಕ್ಸ್ ಸಿಗೋದು. ಸೊ ನಮಗೆ ಲೈಬ್ರರಿಗೆ ಹೋಗೋದಂದ್ರೆ ಬಹಳ ಖುಷಿ, ಯಾಕಂದ್ರೆ ಹೊಸ ಹೊಸ ವಿಷಯಗಳು ಸಿಗ್ತದೆ ಅಂತ ಹೇಳಿ. ಸೊ ಆ ಟೈಮ್ನಲ್ಲಿ ನನಗೆ ಐ ಕ್ಯಾನ್ ರಿಮೆಂಬರ್ ವೆನ್ ಐ ವಾಸ್ ಇನ್ 9th ಸ್ಟ್ಯಾಂಡರ್ಡ್, ನಮಗೆ ಲೈಬ್ರರಿ ಅಂತ 3 ಬುಕ್ ತರ್ಲಿಕ್ಕೆ ಅಂತ ಬಿಡ್ತಾ ಇದ್ರು. ಜನರಲ್ ಲೈಬ್ರರಿ, ಎಲ್ಲ ತರದ ಬುಕ್ಸ್ ಸಿಗೋದು. ಸೊ ನಮ್ಮಲ್ಲಿಂದ ಕಾದಂಬರಿಗಳು ತಗೊಂಡ್ಬರ್ತಾ ಇದ್ವಿ. ಕಾದಂಬರಿ ಅಂತಂದ್ರೆ ನಾವೆಲ್ಸ್, ಒಂದು 300 ಪೇಜಸ್ 200 ಪೇಜಸ್ ಇದ್ದಿರೋದು. ಸೊ ಇಷ್ಟು ದಪ್ಪ ಇದು ನಾವೆಲ್ ಇದ್ದಿರೋದು ತಗೊಂಡ್ ಬಂದು ಸಾಯಂಕಾಲ 6 ಗಂಟೆಗೆ ಏನೋ ಓದೋ ಕುತ್ಕೊಂಡ್ ಬಿಟ್ರೆ ರಾತ್ರಿ 11 ಗಂಟೆ ತನಕ ಎದ್ದೊಳಕ್ಕೂ ಮನ್ಸಾಗ್ತಿರ್ಲಿಲ್ಲ, ಊಟ ಬೇಕು ಅಂತ ಅನಿಸ್ತಿರ್ಲಿಲ್ಲ. ಕಂಟಿನ್ಯೂಸ್ ಆಗಿ ಕಣ್ಮುಂದೆ ಹಂಗೆ ಆ ಪಿಕ್ಚರ್ ಬರೋದು, ಮೂವಿ ನೋಡ್ತಿದೀವಿ ಅನ್ನೋ ಅಷ್ಟು ಮಟ್ಟಿಗೆ ಅದು ಅಷ್ಟು ಸರಾಗವಾಗಿ ಓದಿ ಮುಗಿಸ್ಬಿಡ್ತಾ ಇದ್ವಿ. ಆ ಮುಗಿಸಿ ಆದ್ಮೇಲೆ ಎಷ್ಟು ನಮಗೆ ವಿ ಯೂಸ್ ಟು ಫೀಲ್ ಫ್ರೆಶ್, ಎಷ್ಟು ಚೆನ್ನಾಗಿ ಅನ್ಸೋದು. ಎಷ್ಟೋ ದಿವಸ ಆ ಖುಷಿ ಇದ್ದಿರೋದು ನಮಗೆ. ಯಾಕೆ ಅಂತಂದ್ರೆ ಅಲ್ಲಿ ಬ್ರೈನ್ ಇಟ್ ವಾಸ್ ಅಂಡರ್ ಕಾನ್ಸಂಟ್ರೇಷನ್, ಅಷ್ಟು ಏಕಾಗ್ರತೆ ಬ್ರೈನಿಗೆ ಬಹಳ ಇಷ್ಟ. ಹಾಗೆ ನೋಡಿದ್ರೆ ಈಗ ಏನಾಗಿದೆ ಟ್ರೆಂಡ್ ಅಂತ ಅಂದ್ರೆ ಅರ್ಧ ಗಂಟೆ ಒಂದು ಪ್ರೋಗ್ರಾಮ್ ನೋಡಿದ್ರು ಕೂಡ ಡಿಫಿಕಲ್ಟ್. ಈಗ ಏನಾಗಿದೆ, ಮೊಬೈಲ್ಸ್ ಇದೆ. ಸೊ ಈಗ ರೀಲ್ಸ್ 30 ಸೆಕೆಂಡ್ಸ್ ಬ್ರೈನ್ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಈ ಜನರೇಷನ್ ಒಳಗಡೆಗೆ ನಾವು ಗಂಟೆಗಟ್ಟಲೆ ಕೂತ್ಕೊಂಡು ಆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸಂಟ್ರೇಷನ್ ಒಳಗಡೆ ಹೋಗಿ ಅದನ್ನ ಎಂಜಾಯ್ ಮಾಡ್ತಕ್ಕಂಥದ್ದು ಇಲ್ವೇ ಇಲ್ಲ. ಸೊ ಬಹಳ ಬೇಗ ಇನ್ಫಾರ್ಮೇಶನ್ ಬೇಕು. ಇನ್ಫಾರ್ಮೇಶನ್ ಬರ್ತಾ ಇದ್ರೆ ಏನಾಗ್ತದೆ, ಅವಾಗಲೇ ನೀವು ನೋಡಿದ್ರಿ ನ್ಯೂರಾನ್ ಇದ್ದಾಗ ಪಕ್ಕದ ನ್ಯೂರಾನ್ ಜೊತೆಗೆ ಕನೆಕ್ಷನ್ ಆಗ್ಬೇಕು ಅಂತ ಆದ್ರೆ ಅವಾಗ ಬ್ರೈನ್ ಮೇಲೆ ಸ್ಟ್ರೈನ್ ಆಗ್ಬೇಕು. ಸ್ವಲ್ಪ ನಾನು ಥಿಂಕ್ ಮಾಡ್ಬೇಕು, ನಾನು ಆಲೋಚನೆ ಮಾಡ್ಬೇಕು, ವರ್ಕ್ ಮಾಡ್ಬೇಕು, ಅವಾಗ ನಿಧಾನವಾಗಿ ನ್ಯೂರಾನ್ಸ್ ಕನೆಕ್ಟ್ ಆಗುತ್ತೆ. ಇಲ್ಲಿ ಏನಾಗಿದೆ ಅಂದ್ರೆ 30 ಸೆಕೆಂಡ್ಸ್ ನನಗೆ ಇನ್ಫಾರ್ಮೇಶನ್ ಈಸಿ, ಯೂಟ್ಯೂಬ್ ನಲ್ಲ ಮತ್ತೊಂದ್ರಲ್ಲೂ we are getting information, but we are not converting that into ability. We are not converting that into your permanent memory. ಹಾಗಾಗಿ ಎಷ್ಟೇ ಈಗ ಟೂಲ್ಸ್ ಇದ್ರೂ ಕೂಡ, ಎಷ್ಟೇ ಯೂಟ್ಯೂಬ್ ಇದ್ರೂ ಕೂಡ, ಎಷ್ಟೇ ನನ್ನ ಹತ್ರ ಗ್ಯಾಜೆಟ್ಸ್ ಇದ್ರೂ ಕೂಡ, ನನ್ನ ಟ್ಯಾಬ್ ಇರ್ಬೋದು, ಮೊಬೈಲ್ ಇರ್ಬೋದು, ಅಟ್ ದ ಎಂಡ್ ಆಫ್ ದ ಇಯರ್ ಏನಾಗ್ತಿದೆ, ವಿ ಆರ್ ಓವರ್ವೆಲ್ಮ್ಡ್ ಬೈ ಇನ್ಫಾರ್ಮೇಶನ್ ಬಟ್ ನಾಟ್ ಯುವರ್ ಕೇಪಬಿಲಿಟೀಸ್ ಅಂಡ್ ಮೆಮೊರಿ. ಸೊ ಹಾಗಾಗಿ ಕಾನ್ಸಂಟ್ರೇಷನ್ ಒಳಗಡೆ ಹೋಗೋದು ಹೇಗೆ, ಇಲ್ಲಿ ನಮ್ಮ ಸೂಪರ್ ಬ್ರೈನ್ ಒಳಗಡೆಗೆ ವಿ ಟೇಕ್ ಸ್ಟೂಡೆಂಟ್ಸ್ ಇಂಟು ಅ ವೆರಿ ಡೀಪ್ ಕಾನ್ಸಂಟ್ರೇಷನ್. ಫಸ್ಟ್ 3 days they practice that intense deeper level of concentration, then they discover that true ability of the brain. ಕಾನ್ಸಂಟ್ರೇಷನ್ ಅಂತ ಅಂದಾಗ ನನಗೆ ಒಂದು ಸ್ಟೋರಿ ನೆನಪಾಗ್ತದೆ. ನಮ್ಮ ಸ್ಟೂಡೆಂಟ್ ಒಬ್ಬನಿದ್ದ. ಸೊ ಚಿಕ್ಕ ಹುಡುಗ, 5ನೇ ಕ್ಲಾಸ್. ನಮ್ಮ ಮನೆಗೆ ಬನ್ರಿ ಅಂತ ಯಾವಾಗ್ಲೂ ಕರೆಯೋನು. ಸೊ ಒಂದ್ ದಿವಸ ಹೀಗೆ ಅವ್ರ ಮನೆಗೆ ಹೋದೆ ನಾನು. ಅವ್ರ ಮನೆ ರೈಲ್ವೆ ಸ್ಟೇಷನ್ ನ ಪಕ್ಕದಲ್ಲಿತ್ತು. ಸ್ಟೇಷನ್ ಅಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ತಂದೆ ವರ್ಕ್ ಮಾಡೋರು. ಹಾಗಾಗಿ ಅವ್ರಿಗೊಂದು ಚಿಕ್ಕ ಹಳೆ ಮನೆ ಇತ್ತು, ಬಹಳ ಹಳೆ ಬ್ರಿಟಿಷ್ ಕಾಲದ ಮನೆ, ಬಹಳ ಚಿಕ್ಕ ಮನೆ. ಸೊ ಇಲ್ಲಿ ಅವ್ರ ರೈಲ್ವೆ ಟ್ರ್ಯಾಕ್ ಇದೆ, ಒಂದು 15 ಹೆಜ್ಜೆ ನಡ್ಕೊಂಡು ಬಂದ್ರೆ ಅವ್ರ ಮನೆ ಇದೆ. ಅವ್ರ ಮನೆಗೆ ಹೋದಾಗ ನಾನು ನೋಡಿದೆ, ಏನು ಇಲ್ಲ. ಅವ್ರ ಮನೆಗೆ ಒಂದು ರೂಮ್ ಇದೆ, ಒಂದು ಸಣ್ಣ ಕಿಚನ್ ಇದೆ, ಅಷ್ಟೇ, 2 ರೂಮ್ ಇರೋದು. ಬಾತ್ರೂಮ್ ಇಲ್ಲ, ಒಳಗಡೆಗೆ ಹೊರಗಡೆಗೆ ಬಾತ್ರೂಮ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಾನು ಕೂತ್ಕೊಂಡಿದ್ದೆ, ಒಂದು ಸಣ್ಣ ಟೇಬಲ್ ಇತ್ತು. ಅವರ ಅಕ್ಕ ನನಗೆ ಟೀ ಮಾಡ್ಕೊಂಡು ಬಂದ್ರು, ಟೀ ಅಲ್ಲಿ ಇಟ್ಟರೆ ಅವ್ರ ಅಮ್ಮ ಕೂತ್ಕೊಂಡು ಮಾತಾಡ್ತಿದ್ರು ಕೆಳಗಡೆಗೆ ಹೂ ಕಟ್ಕೊಂತ. ಆ ಟೈಮ್ನಲ್ಲಿ ನಾನು
ಅವ್ರದ್ದೇನೋ ಕಷ್ಟ ಕೇಳ್ತಾ ಇದ್ದಾರೆ, ಹೇಳ್ಕೊಳ್ತಾ ಇದ್ದಾರೆ, ನಾನು ಕೇಳ್ತಾ ಇದ್ದೀನಿ, ಟೀ ಕುಡಿಲೋ ಬೇಡ ಅಂತ ಡೌಟ್ ಇತ್ತು ನನಗೆ. ಆ ಟೈಮಲ್ಲಿ ಒಂದೇ ಸರಿಗೆ ಧಡ 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 ಅಂತ ಹಂಗೆ ಟ್ರೈನ್ ಹೋಗ್ಬಿಡ್ತು. ಟ್ರೈನ್ ಹೋದಾಗ ನನಗೆ ಹೆಂಗೆ ಹೆದರಿಕೆ ಆಗ್ಬಿಡ್ತು ಅಂತಂದ್ರೆ ಅಷ್ಟು ಜೋರ್ ಸೌಂಡು, ಎಲ್ಲ ಮನೆಯೆಲ್ಲ ವೈಬ್ರೇಷನ್ ಆಗ್ಬಿಟ್ಟು. ಸೊ ಅಲ್ಲಿದ್ದಂಥ ಪಾತ್ರೆಗಳು ಏನಿರ್ತವೆ ಎಲ್ಲ ಕಿರ್ಕಿರ್ ಅಂತ ಸೌಂಡ್ ಮಾಡ್ತಿದ್ವು. ಟೇಬಲ್ ಮೇಲೆ ಇಟ್ಟಿರೋ ಟೀ ಕಪ್ಪು ಹಾಗೆ ವೈಬ್ರೇಷನ್ಗೆ ಜಾರ್ಕೊಂಡು ಮುಂದಕ್ಕೆ ಬರ್ತಾ ಇತ್ತು. ಸೊ ಟ್ರೈನ್ ಹೋಯ್ತು ಹಿಂಗೆ 1 ಮಿನಿಟ್ ಧಡ್ 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 ಅಂತ ಹೇಳಿ. ಅವ್ರಮ್ಮ ಕೆಳಗಡೆ ಕೂತ್ಕೊಂಡು ಏನು ಹೂ ಕಟ್ತಾ ಇದ್ರು, ಅವ್ರು ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇದ್ರು. ನಾನು ಅನ್ಕೊಂಡೆ ಟ್ರೈನ್ ಹೋಗ್ತಾ ಇದೆ, ಅವ್ರ ಅಮ್ಮನಿಗೆ ಗೊತ್ತಾಗ್ಲಿಲ್ವಲ್ಲ, ಅವ್ರು ಮಾತಾಡ್ತಾನೆ ಇದ್ದಾರೆ, ನನಗೆ ಕೇಳಿಸ್ತಿಲ್ಲ ಅಂತ ಹೇಳಿ ಅವ್ರಿಗೆ ತಿಳಿಲಿಲ್ಲ ಅಂತ ಅನ್ಕೊಂಡೆ ನಾನು. ಅದಾದ್ಮೇಲೆ ನಾನು ಹೇಳಿದೆ ಟ್ರೈನ್ ಹೋದ್ಮೇಲೆ ಅವ್ರ ಅಮ್ಮಂಗೆ, ನೀವು ರಾತ್ರಿ ಹೆಂಗಾರ ನಿದ್ದೆ ಮಾಡ್ತೀರಿ ನಿಮ್ಗೆ ಅಂತ ಅಂದೆ. ಯಾಕೆ ಅಂತ ಕೇಳಿದ್ರು. ಅಲ್ಲ ಹಿಂಗೆ ರಾತ್ರಿ ಎಲ್ಲ ಟ್ರೈನ್ ಓಡಾಡ್ತಾ ಇದ್ರೆ, ಮನೆ ಭೂಕಂಪ ಆದ್ರೆ ಅವಾಗ ನಿದ್ದೆ ಹೆಂಗ್ ಬರುತ್ತೆ ಅಂತ. ಅವ್ರಂದ್ರೆ ಅವಾಗ ಟ್ರೈನ್ ಹೋಗ್ತಾ ನಮಗೆ ಗೊತ್ತಾಗಲ್ಲ ಅಂತ ಅಂದ್ರು. ನಾನಂದ್ರೆ ಟ್ರೈನ್ ಹಿಂಗ್ ಹೋಯ್ತಲ್ಲ ಮನೆಯೆಲ್ಲ ಅಲ್ಗಾಡಂಗೆ, ನಿಮಗೆ ಗೊತ್ತಾಗಲ್ಲ ಅಂತಾನೆ, ಮನೆಯೊಳಗೆ ಯಾರು ಬಂದು ಏನ್ ಎತ್ಕೊಂಡು ಹೋದ್ರು ನಿಮ್ಗೆ ಗೊತ್ತಾಗಲ್ಲ ಬಿಡ್ರಿ ಅಂತ ಅಂದೆ. ಅವ್ರನ್ನ ಇಲ್ಲ ಹಂಗೇನಿಲ್ಲ, ಅಂಗಳದಲ್ಲಿ ಯಾರು ನಡೆದ್ರೆ ಹೆಜ್ಜೆ ಸಪ್ಪಳ ಗೊತ್ತಾಗತ್ತೆ ನಮಗೆ ಅಂತ. ಅಂದ್ರೆ ಅಂಗಳದಲ್ಲಿ ಕಾಲ್ ಹೆಜ್ಜೆ ಇಟ್ಟರೆ ಸಪ್ಪಳ ಗೊತ್ತಾಗತ್ತೆ, ಮನೆಯಲ್ಲ ಅಲ್ಗಾಡುವಂತ ಒಂದು ಟ್ರೈನ್ ಸೌಂಡ್ ಅವ್ರಿಗೆ ಗೊತ್ತಾಗ್ತಿಲ್ಲ ಅಂತ. ಯು ಕ್ಯಾನ್ ಇಮ್ಯಾಜಿನ್ ಹೌ ಬ್ಯೂಟಿಫುಲಿ ಬ್ರೈನ್ ಕ್ಯಾನ್ ಅಡಾಪ್ಟ್. ಸೊ ಏನೇ ಡಿಸ್ಟರ್ಬೆನ್ಸ್ ಇದ್ದಿರ್ಬೋದು, ಅದು ಮೊಬೈಲ್ ಡಿಸ್ಟರ್ಬೆನ್ಸ್, ಟಿವಿ ಡಿಸ್ಟರ್ಬೆನ್ಸ್, ಫ್ರೆಂಡ್ಸ್ ಡಿಸ್ಟರ್ಬೆನ್ಸ್, ಏನೇ ಇದ್ರೂ ಕೂಡ ನಿಮ್ಮ ಬ್ರೈನ್ ಅದನ್ನ ಮಾಸ್ಕ್ ಮಾಡಿ ನಿಮ್ಮನ್ನ ಅಡಾಪ್ಟ್ ಮಾಡಿಕೊಂಡು ಕಾನ್ಸಂಟ್ರೇಷನ್ ಡೆವಲಪ್ ಆಗೋ ಹಾಗೆ ಮಾಡುತ್ತೆ. ಆದ್ರೆ ಫಾರ್ ದಟ್ ಯು ನೀಡ್ ಟು ಗಿವ್ ಟೈಮ್ ಟು ಯುವರ್ ಬ್ರೈನ್. ಸೊ ಇಲ್ಲಿ ಸೂಪರ್ ಬ್ರೈನ್ ಒಳಗಡೆಗೆ ವಿ ಗೆಟ್ ಇನ್ ಟು ದಟ್ ಡೀಪರ್ ಪಾರ್ಟ್ ಆಫ್ ಕಾನ್ಸಂಟ್ರೇಷನ್ ಅಂಡ್ ವಿ ಎಂಜಾಯ್. ವೆನ್ ವಿ ಎಂಜಾಯ್ ದ ಟ್ರೂ ಕಾನ್ಸಂಟ್ರೇಷನ್, ಅವಾಗ ಬ್ರೈನ್ ಕ್ಯಾನ್ ಡೂ ಮಿರಾಕಲ್ಸ್. ಒಂದೇನು ಹೇಳ್ತಾರೆ, ಜ್ಞಾನವೇ ಆನಂದ, ಜ್ಞಾನವೇ ಸಂತೋಷ, ಜ್ಞಾನವೇ ಆವೇಗ ಅಂತ ಹೇಳ್ತಾರೆ. ಸೊ ಹ್ಯಾಪಿನೆಸ್, ಜಾಯ್, ಎಕ್ಸೈಟ್ಮೆಂಟ್ ನಾಲೆಜ್ ನಲ್ಲಿದೆ ಅಂತ ಹೇಳಿ. ಸೊ ಇತ್ತೀಚೆಗೆ ಆ ಎಕ್ಸೈಟ್ಮೆಂಟ್, ಆ ಜಾಯ್ಫುಲ್ನೆಸ್ ಮಕ್ಕಳಲ್ಲಿ ಕಾಣಿಸ್ತಾ ಇಲ್ಲ. ವಾಟ್ ವಿ ಕ್ಯಾನ್ ಸಿ ಇಸ್ ಓನ್ಲಿ ಸ್ಟ್ರೆಸ್. ಸೊ ಬಹಳ ಜನಕ್ಕೆ ಸ್ಟ್ರೆಸ್ ಆಗ್ತದೆ. ಹಾಗಾಗಿ ಅವರು ಈಗ ನೋಡ್ರಿ, ನೀವು ಚಿಕ್ಕವರಿದ್ದಾಗ ಪೇರೆಂಟ್ಸ್, ನೀವು ಬೈಸಿಕಲ್ ಹೊಡಿಲಿಕ್ಕೆ ಕಲಿತೀರಿ ಅಂತ ಅನ್ಕೊಳ್ರಿ. ಬೈಸಿಕಲ್ ಹೊಡಿಬೇಕಾದಾಗ ಇನಿಷಿಯಲಿ ಕಲ್ತಾಗ ಎಷ್ಟು ಡಿಫಿಕಲ್ಟ್ ಇರ್ತದೆ ಅದು. ಸೊ ಆಮೇಲೆ ಇಟ್ ಬಿಕಮ್ ಸೋ ಅನ್ಕಾನ್ಶಿಯಸ್. ನಿಮಗೆ ಸೈಕಲ್ ಹೊಡ್ಕೊಂಡು ಹೋಗ್ಬೇಕಾದಾಗ ನೀವು ಹೇಗೆ ಹೊಡಿತಿದ್ರಿ, ಬ್ಯಾಲೆನ್ಸ್ ಮಾಡ್ತಿದ್ರಿ, ನೀವು ಯೋಚನೆನೂ ಮಾಡಲ್ಲ. ಎದುರುಗಡೆ ಯಾರು ಬರ್ತಿದ್ದಾರೆ, ನಾನು ಎಸ್ ಸೈಡಿಗೆ ಹೋಗ್ಬೇಕು ಗೊತ್ತಾಗಲ್ಲ. ಹಿಂದ್ಗಡೆ ಒಂದು ಹಾರ್ನ್ ಆಯ್ತು, ಲಾರಿದೋ ಅಥವಾ ಕಾರಿಂದೋ ಅಥವಾ ಬೇರೆ ಬೈಕಿಂದೋ, ಅಷ್ಟು ನಮ್ಮ ಬ್ರೈನ್ ಹಂಗೆ ಜಡ್ಜ್ ಮಾಡ್ತದೆ. ಎಷ್ಟು ಸೈಡಿಗೆ ಹೋಗ್ಬೇಕು ಹಾಗೆ ನೋಡ್ಕೊಳ್ತದೆ. ಎಫರ್ಟ್ಲೆಸ್ಲಿ ವಿ ಕ್ಯಾನ್ ಡೂ ದ ಟಾಸ್ಕ್ ವಿಚ್ ವಾಸ್ ವೆರಿ ಡಿಫಿಕಲ್ಟ್ ಇನ್ ದ ಬಿಗಿನಿಂಗ್. ಸೊ ಇಲ್ಲಿ ಏನೇ ನಾವು ಕಲಿಬೇಕಾದಾಗ ಡಿಫಿಕಲ್ಟ್ ಇರ್ತಕ್ಕಂಥದ್ದು, ಆಸ್ ವಿ ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಇನ್ ದ ಸೂಪರ್ ಬ್ರೈನ್, ಇಟ್ ಬಿಕಮ್ ಸೋ ಅನ್ಕಾನ್ಶಿಯಸ್, ಸೋ ಈಸಿ ಫಾರ್ ದ ಕಿಡ್. ಅದಾದ್ಮೇಲೆ ಹೆಂಗೆ ಮಗು ಇಷ್ಟೊಂದೆಲ್ಲ ನೆನ್ಪಿಟ್ಕೊಂಡು ಹೇಳಲಿಕ್ಕೆ ಬರ್ತದೆ ಅಂತ ಅಂದ್ರೆ, ಅಷ್ಟು ಈಸಿಯಾಗಿ, ಅಷ್ಟು ಜಾಯ್ಫುಲ್ ಆಗಿ ಮಗು ಕಲೀಲಿಕ್ಕೆ ಆಗ್ತದೆ. ಸೊ ಈ ಒಂದು ಟೈಮ್ ಒಳಗಡೆಗೆ ಇಲ್ಲಿ ನಾವೊಂದು TWI ಮೆಥಡ್ ಅಂತ ಹೇಳಿ ವಿ ಎಂಫಸೈಸ್ ಆನ್ ದಟ್. ಸೊ ವಾಟ್ ಯು ಮೀನ್ ಬೈ TWI ಮೆಥಡ್? ಇದನ್ನ ನಾವು ಥಿಂಕ್ ವಿಥೌಟ್ ಇಂಕ್ ಅಂತ ಹೇಳಿ ಒಂದು ಮೆಥಡ್ ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಈಗ ನೋಡೋಣ, ನಿಮ್ಮಲ್ಲಿ 10th ಓದ್ತಿರ್ತಕ್ಕಂಥ ಮಕ್ಕಳು ಇರ್ಬೋದು. ಜಸ್ಟ್ ಆನ್ಸರ್ ದಿಸ್ ಕ್ವೆಶ್ಚನ್. ಸೊ ವಿ ಹ್ಯಾವ್ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಅನ್ಕೊಂಡು. ಸೊ ಇನ್ ದಿಸ್ ರೈಟ್ ಆಂಗಲ್ ಟ್ರಯಾಂಗಲ್, ಇಲ್ಲಿ ರೈಟ್ ಆಂಗಲ್ ಇದೆ, ಯು ಹ್ಯಾವ್ ದಿಸ್ ಆಸ್ 8 centimeter and this as 6 centimeter. Then what is the value of this? ಇದರ ವ್ಯಾಲ್ಯೂ ಎಷ್ಟು? ಸುಮಾರು ಜನಕ್ಕೆ ನಿಮಗೆ ಆನ್ಸರ್ ಬಂದ್ಬಿಟ್ಟು ಏನಂತ 10 ಅಂತ ಹೇಳಿ. ವೆರಿ ಗುಡ್. ಸೊ ಆದ್ರೆ ಬೇಸಿಕಲಿ ಹೇಗೆ ಮಾಡ್ತೀವಿ? ಸೊ ಹೈಪೋಟನಸ್ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಅದಾದ್ಮೇಲೆ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಅಂದ್ರೆ 8 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್. ಅದಾದ್ಮೇಲೆ AC ಸ್ಕ್ವೇರ್ ಇಸ್ ಈಕ್ವಲ್ ಟು 64 ಪ್ಲಸ್ 36. ಅಲ್ಲಿಗೆ AC ಸ್ಕ್ವೇರ್ ಇಸ್ ಈಕ್ವಲ್ ಟು 100. ದೆನ್ AC ಇಸ್ ಈಕ್ವಲ್ ಟು 10. ಸೊ ಹೀಗೆ ನಾವು ಆನ್ಸರ್ ಬರ್ತೀವಿ. ನಾನು ಇಲ್ಲಿಂದ ಇಲ್ಲಿ ತನಕ ಬರ್ದೆ, ಹೌದಾ? ಥ್ರೂ ಮೈ ಹ್ಯಾಂಡ್. ಸೊ ಡು ಯು ಥಿಂಕ್ ಮೈ ಹ್ಯಾಂಡ್ ನೋಸ್ ದಿಸ್? ಇದು ನನಗೆ ಗೊತ್ತಾ? ನನ್ನ ಕೈಗೆ ಏನೂ ಗೊತ್ತಿಲ್ಲ, ಆಯ್ತಾ? ಆದ್ರೆ ಬ್ರೈನಿಗೆ ಗೊತ್ತಿರೋಂಥದ್ದು, ಇದೆಲ್ಲ ಮಾಡಬೇಕು ಅಂತ ಬ್ರೈನಿಗೆ ಗೊತ್ತು. ಸೊ ದ ಮೊಮೆಂಟ್ ಆಸ್ಟ್ ಇದಕ್ಕೆ ಏನು ಅಂತ ಅಂದಾಗ, ಅವಾಗ ಸುಮಾರು ಜನದ ಬ್ರೈನ್, ನೀವು ಏನು ಕುತ್ಕೊಂಡಿದ್ದೀರಿ, ನಿಮ್ಮ ಬ್ರೈನ್ ಇಷ್ಟು ವರ್ಕ್ ಮಾಡಿಬಿಡ್ತದೆ. ಇಷ್ಟು ಮಾಡ್ಕೊಂಡು ಇದಕ್ಕೆ ಆನ್ಸರ್ 10 ಅಂತ ಹೇಳಿ ಟಕ್ ಅಂತ ಹೇಳಿಕ್ ಬಂತ ನಿಮಗೆ. ಅರ್ಥ ಆಯ್ತಾ? ಸೊ ಇಲ್ಲಿ ಅರ್ಥ ಏನು ಅಂತಂದ್ರೆ, ನನ್ನ ಬ್ರೈನ್ ಕ್ಯಾನ್ ವರ್ಕ್ ಫಾಸ್ಟರ್. ನಾನು ಬರೆದು ಮಾಡಬೇಕು ಅಂತ ಆದ್ರೆ ಅವಾಗ ಬ್ರೈನ್ ಬರೀ ಥಿಂಕ್ ಮಾಡೋದು ಅಲ್ದೇನೆ, ಅದ್ರ ಜೊತೆಗೆ ಮೋಟಾರ್ ನ್ಯೂರಾನ್ಸ್ ಏನಿರುತ್ತೆ, ನನ್ನ ಕೈಗಳಿಗೆ ಬೇಕಾಗಿರ್ತಕ್ಕಂಥ ಮಸಲ್ಸ್ ನ ಮೂವ್ಮೆಂಟ್ ಮಾಡ್ಲಿಕ್ಕೆ ಬರಬೇಕು. AC ಸ್ಕ್ವೇರ್ ಅಂತ ಬರಿಬೇಕು ಅನ್ನೋದಾದ್ರೆ, ನನ್ನ ಬ್ರೈನು ಈ ಪ್ರಾಬ್ಲಮ್ ನ ಥಿಂಕ್ ಮಾಡೋದ್ರ ಜೊತೆಗೆ ಯಾವ್ಯಾವ ಮಸಲ್ ನಾನು ಮೂವ್ ಮಾಡ್ಬೇಕಾಗತ್ತೆ ಬರೀಲಿಕ್ಕೆ ಅಂತ ಹೇಳಿ, ಅಲ್ಲಿಗೆ ಬರೆಯೋ ಅಂಥದ್ದು ನಾನು ಥಿಂಕ್ ಮಾಡೋದ್ರ ಜೊತೆಗೆ ಒಂದು ಅಡಿಷನಲ್ ವರ್ಕ್. ಸೂಪರ್ ಬ್ರೈನ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ವಿ ಜಸ್ಟ್ ಪ್ರಾಕ್ಟೀಸ್ ದಿಸ್ ಮೆಥಡ್, TWI ಮೆಥಡ್, ಥಿಂಕ್ ವಿಥೌಟ್ ಇಂಕ್ ಅಂತ ಅಂದ್ರೆ, ಎಂತ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇರಲಿ, we allow your brain to work everything in the brain
ಅದಾದ್ಮೇಲೆ ವಿ ಆಸ್ಕ್ ಯುವರ್ ಬ್ರೈನ್ ಟು ಗಿವ್ ದ ಫೈನಲ್ ಆನ್ಸರ್. ಯುವರ್ ಬ್ರೈನ್ ವಿಲ್ ಡೆಫಿನೆಟ್ಲಿ ಡೂ ದಟ್. ಯಾಕೆ ಅಂತಂದ್ರೆ ಬರೆದು ಮಾಡ್ಲಿಕ್ಕೆ ಬರುತ್ತೆ ಅನ್ನೋದಾದ್ರೆ ಅವಾಗ ಬರೀದೇ ಮಾಡ್ಲಿಕ್ಕೂ ಕೂಡ ಬ್ರೈನ್ ಬಂದೇ ಬರ್ತದೆ. ಸೊ ಈ ಮೆಥಡ್ ಒಳಗಡೆಗೆ ನಾವು ವರ್ಕ್ ಮಾಡಿದಾಗ ಅವಾಗ ಸ್ಟೂಡೆಂಟ್ಸ್ ಕ್ಯಾನ್ ಸಿ ಹೌ ಮಿರಾಕ್ಯುಲಸ್ಲಿ ದೇರ್ ಬ್ರೈನ್ ವರ್ಕ್. ಸೊ ಮುಂಚೆ ಒಂದೊಂದು ಪ್ರಾಬ್ಲಮ್ ಮಾಡ್ಬೇಕಾದಾಗ ಅವರಿಗೆ 5-6 ನಿಮಿಷ ಹಿಡಿಯುವಂತದ್ದು ದ ಮೊಮೆಂಟ್ ಯು ಆಸ್ಕ್ ದ ಕ್ವೆಶ್ಚನ್, ಅವರು ಒಂದು 4-5 ಸೆಕೆಂಡ್ ಒಳಗಡೆಗೆ ದೇ ವಿಲ್ ಕಮ್ ವಿತ್ ಅ ಫೈನಲ್ ಆನ್ಸರ್. ಈ ತರದ್ದು ಕೂಡ ಆಗುವಂಥದ್ದು ನಾವು ಈ ಟೈಮ್ ನಲ್ಲಿ ನೋಡಿದ್ದೀವಿ. ಸೊ ಈಗ ಇಲ್ಲಿ ಏನು ಸ್ಟೂಡೆಂಟ್ಸ್ ನೀವಿದ್ದೀರಿ, ನಿಮ್ಮ ಪೇರೆಂಟ್ಸ್ ಇದ್ದಾರೆ, ಸೊ ಎವ್ರಿಬಡಿ ವಾಂಟ್ಸ್ ದಿಸ್ ಟ್ರೈನಿಂಗ್. ಸೊ ಇಲ್ಲಿ 2 ಪಾರ್ಟ್ ಇದೆ. ಒಂದು ಬ್ಯಾಂಗ್ಳೂರ್ನಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್, ಇನ್ನೊಂದು ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಇರ್ತಕ್ಕಂಥ ಸ್ಟೂಡೆಂಟ್ಸ್. ಬ್ಯಾಂಗ್ಳೂರ್ ಇರ್ತಕ್ಕಂಥವ್ರಿಗೆ ಈ ಟ್ರೈನಿಂಗ್ ನಡೀತಾ ಇದೆ. ಸೊ ಕೆಲವು ಪೇರೆಂಟ್ಸ್ ಹೇಳ್ತಾ ಇದ್ರೆ ಬೇರೆ ಊರಿನಲ್ಲಿ ನಮ್ಮ ರಿಲೇಷನ್ಸ್ ಇದ್ರೆ ಅವ್ರಿಗೆ ನಾವು ಬ್ಯಾಂಗ್ಳೂರಿಗೆ ಕರ್ಸ್ಕೊಂಡು ಈ ವೆಕೇಶನ್ ಒಳಗಡೆ ಅವರಿಗೆ ಟ್ರೈನಿಂಗ್ ಕೊಡಿಸ್ತೀವಿ ಅಂತ ಹೇಳಿ. ಸೊ ಇದೊಂದು ನಾನ್ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್. ಅಂದ್ರೆ ಬ್ಯಾಂಗ್ಳೂರ್ನಲ್ಲಿ ಕಲಾಗ್ರಾಮ ಅಂತ ಇದೆ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಒಂದ್ಸರಿ ಇದು ವಿಡಿಯೋ ನೋಡಿ, ನಿಮಗೆ ಎಲ್ಲರೂ ಪರಿಚಯ ಇರ್ತದೆ. ಸೊ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಏನಿದೆ ಇದ್ರೊಳಗಡೆ ಕಲಾಗ್ರಾಮ ಅಂತ ಹೇಳಿ 25 acres ಒಂದು ಗೌರ್ಮೆಂಟಿನ ಪ್ರಾಪರ್ಟಿ ಇದೆ. ಇಲ್ಲಿ ಆಡಿಟೋರಿಯಂ ಇದೆ, ಹೊರಗಡೆಗೆ ಬಹಳ ಬ್ಯೂಟಿಫುಲ್ ಆದ ಅಟ್ಮಾಸ್ಫಿಯರ್ ಇದೆ, ಆಂಫಿ ಥಿಯೇಟರ್ ಇದೆ, ಸಣ್ಣ ಸಣ್ಣ ಕುಟೀರಗಳಿದೆ. ಈ ಜಾಗದಲ್ಲಿ ನಾವು ಮಕ್ಕಳಿಗೆ ಈ ಟ್ರೈನಿಂಗ್ ತಗೊಳ್ತಾ ಇದೀವಿ. ಸೊ ಯು ಕ್ಯಾನ್ ಸಿ ದ ವಿಜುವಲ್. ದಿಸ್ ಇಸ್ ಕಲಾಗ್ರಾಮ ಆಫ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿನಲ್ಲಿ ಇದೆ. ಸೊ ಬ್ಯೂಟಿಫುಲ್ ಪ್ಲೇಸ್. ಸೊ ಎಲ್ರಿಗೂ ಹೋಗಿ ಬರ್ಲಿಕ್ಕೆ ಕನ್ವೀನಿಯಂಟ್ ಆಗುತ್ತೆ. ಸೊ ದಿಸ್ ಇಸ್ ದ ಮೇನ್ ಆಡಿಟೋರಿಯಂ. ಇದು ಆಂಫಿ ಥಿಯೇಟರ್ ಇದೆ. ಸೊ ಕುಟೀರಗಳಿದೆ. ಸೊ ದಿಸ್ ಇಸ್ ದ ಬೋರ್ಡ್. ಹೊರಗಡೆಗೆ ಈಗ ಬೋರ್ಡ್ ನ ಕಲರ್ ಚೇಂಜ್ ಮಾಡಿದಾರೆ ಅವರು. ಸೊ ಅಡ್ರೆಸ್ ಯು ಕ್ಯಾನ್ ನೋಟ್. ಸೊ ಎಲ್ರಿಗೂ ಈ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಗೊತ್ತಿರುತ್ತೆ. ಸೊ ಇಲ್ಲಿ ಕಲಾಗ್ರಾಮದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಅವರಿಗೆ ಟ್ರೈನಿಂಗ್ ಇರ್ತದೆ. ಸೊ ಎವ್ರಿ ಡೇ ದ ಸ್ಟೂಡೆಂಟ್ಸ್ ನೀಡ್ ಟು ಕಮ್. ಈವ್ನಿಂಗ್ ಅವರು ಟ್ರೈನಿಂಗ್ ಮುಗಿಸ್ಕೊಂಡು ಹೋಗ್ಬೋದು. ಸೊ ಇದು ಟ್ರೈನಿಂಗ್ ನ ಪ್ರಾಸೆಸ್. ಸೊ ಏನೇನು ತರಬೇಕಾಗ್ತದೆ, ನಾವೇನು ಪ್ರೊವೈಡ್ ಮಾಡ್ತೀವಿ, ಇದನ್ನ ನೀವು ಒಂದ್ಸರಿ ರಿಜಿಸ್ಟರ್ ಮಾಡಿ ಆದ ನಂತರ ಅವರಿಗೆ ಇಂಡಿವಿಜುವಲಿ ಡೀಟೇಲ್ಸ್ ನಾವು ಹೇಳ್ತೀವಿ. ಸೊ ಇದು ಬ್ಯಾಂಗ್ಳೂರ್ನವ್ರಿಗೆ. ಸೊ ಬ್ಯಾಂಗ್ಳೂರ್ ಸುತ್ತಮುತ್ತ ಯಾರಿದ್ದೀರಿ, ಸ್ವಲ್ಪ ದೂರದಾದ್ರೂ ಕೂಡ ಬೆಳಿಗ್ಗೆ 9 ಗಂಟೆಗೆ ಟ್ರಾಫಿಕ್ ಕಡಿಮೆ ಇರುತ್ತೆ, ಯು ಕ್ಯಾನ್ ಟ್ರಾವೆಲ್ ಅಂಡ್ ಯು ಕ್ಯಾನ್ ಕಮ್ ಟು ದ ಕ್ಯಾಂಪಸ್. ಸೊ ಇಂಥ ಒಂದು ಬ್ಯೂಟಿಫುಲ್ ಎಬಿಲಿಟಿ ನಿಮ್ಮ ಬ್ರೈನ್ಗೆ, ನಿಮ್ಮ ಮಕ್ಕಳಿಗೆ ಇಂಥ ಸಿಗುತ್ತೆ ಅನ್ನೋದಾದ್ರೆ ಸೊ ಪೇರೆಂಟ್ಸ್ ಆರ್ ಈಗಲಿ ವೇಟಿಂಗ್ ಫಾರ್ ದ್ಯಾಟ್. ಇನ್ನು ಬ್ಯಾಂಗ್ಳೂರ್ ಬಿಟ್ಟು ಬಹಳಷ್ಟು ಬೇರೆ ಬೇರೆ ಊರಿಂದ, ನಾನು ಆಗ್ಲೇ ಮೆನ್ಷನ್ ಮಾಡಿದಾಗೆ ಗುಲ್ಬರ್ಗ, ರಾಯಚೂರು, ಬೀದರ್, ಮತ್ತೆ ಮೈಸೂರು, ಉಡುಪಿಯಿಂದ, ಮಂಗಳೂರಿಂದ ಸ್ಟೂಡೆಂಟ್ಸ್ ಇದ್ದಾರೆ. ಹಾಗೇನೆ ಕೋಲಾರ ಕಡೆಯಿಂದ, ಬೈಲಹೊಂಗಲ ಕಡೆಯಿಂದ ಸುಮಾರು ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಈ ಸ್ಟೂಡೆಂಟ್ಸ್ಗೆ ಬ್ಯಾಂಗ್ಳೂರಿಗೆ ಬಂದು ಟ್ರೈನಿಂಗ್ ತಗೊಳ್ಳೋದು ಡಿಫಿಕಲ್ಟ್ ಆಗುತ್ತೆ ಅಂತ ಹೇಳಿ ನಾವು ದಾವಣಗೆರೆಯಲ್ಲಿ ಇರ್ತಕ್ಕಂಥ ಒಂದು ಕ್ಯಾಂಪಸ್ ಇದೆ, ಅಲ್ಲಿ MSS ಟ್ರೈನಿಂಗ್ ಸೆಂಟರ್ ಅಂತ ಇದೆ, ಸಿದ್ಧಗಂಗಾ ವಿದ್ಯಾಸಂಸ್ಥೆದು. ಸಿದ್ಧಗಂಗಾ ವಿದ್ಯಾಸಂಸ್ಥೆ ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ, ಹಾಸ್ಟೆಲ್ಸ್ ಇದೆ. ಹಾಸ್ಟೆಲ್ ನಲ್ಲಿ ಈಗಾಗಲೇ 1000 ಸ್ಟೂಡೆಂಟ್ಸ್ ಇದ್ದಾರೆ, ಬಾಯ್ಸ್ ಮತ್ತೆ ಗರ್ಲ್ಸ್, 2 ಸೆಪರೇಟ್ ಹಾಸ್ಟೆಲ್ಸ್ ಇದೆ. ಯಾರು ಟ್ರೈನಿಂಗ್ ಗರ್ಲ್ಸ್ ಬರ್ತಾರೋ ಗರ್ಲ್ಸ್ ಹಾಸ್ಟೆಲ್ ಉಳ್ಕೊಳ್ತಾರೆ, ಯಾರು ಬಾಯ್ಸ್ ಬರ್ತಾರೋ ಬಾಯ್ಸ್ ಹಾಸ್ಟೆಲ್ ಉಳ್ಕೊಳ್ತಾರೆ. ಅರ್ಲಿ ಮಾರ್ನಿಂಗ್ 6 o'clock ಅಷ್ಟೊತ್ತಿಗೆ ನಾವು ಬಸ್ ನಲ್ಲಿ, ಇಲ್ಲಿಂದ 20 kilometers ಇದೆ ಅದು. ಸೊ 20 kilometersಗೆ ನಮಗೆ ಸ್ಕೂಲ್ ಬಸ್ ಇರುತ್ತೆ, ಅಲ್ಲಿಗೆ ಟ್ರಾವೆಲ್ ಮಾಡಿ ವಿ ಎಂಟರ್ ಇನ್ ಟು ದಟ್ MSS ಟ್ರೈನಿಂಗ್ ಸೆಂಟರ್. 13 acres ನ ಬ್ಯೂಟಿಫುಲ್ ಕ್ಯಾಂಪಸ್ ಇದೆ. ಅಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ಅಗೇನ್ ವಿಲ್ ಕಮ್ ಬ್ಯಾಕ್ ಇನ್ ದ ಈವ್ನಿಂಗ್. ಸೊ ಹೀಗೆ 7 days ಆ ಟ್ರೈನಿಂಗ್ ನಡೀತದೆ. ಇದು ದಾವಣಗೆರೆನಲ್ಲಿ. ಸೊ ನಾವು ವಿಲ್ ವಾಚ್ ಅ ವಿಡಿಯೋ ಆಫ್ ದಾವಣಗೆರೆ MSS ಟ್ರೈನಿಂಗ್ ಸೆಂಟರ್. ಓಕೆ, ಸೊ ಇದು ನೋಡ್ಕೊಂಡು ಬರೋಣ, ಅದಾದ್ಮೇಲೆ ನಾನು ಮಾತಾಡ್ತೇನೆ. ಓಕೆ, ಸೊ ಇಲ್ಲಿ ಟ್ರೈನಿಂಗ್ ನ ಒಂದು ಪೂರ್ತಿ ವಿಡಿಯೋ ನೀವು ನೋಡ್ಬೋದು ಹೇಗೆ ನಡೀತದೆ ಅಂತ ಹೇಳಿ. ಜೊತೆ ಕ್ಯಾಂಪಸ್ ಅಬ್ಸರ್ವ್ ಮಾಡೋದು. ಜಸ್ಟ್ ಗೋ ಥ್ರೂ ದಿಸ್ ವಿಡಿಯೋ. Yeah, you can be the greatest, you can be the best, you can be the King Kong banging on your chest. You could beat the world, you could beat the war. You could talk to God, go banging on his door. You can throw your hands up, you can beat the clock. Yeah. You can move a mountain, you can break rocks. You could be a master, don't wait for luck. Dedicate yourself and you go find yourself. Standing in the Hall of Fame, Yeah, and the world's gonna know your name, yeah. 'cause you burn with the brightest flame.
champions, be truth seekers, be students, be teachers, be politicians, be preachers, yeah. Be believers, be leaders, be astronauts, be champions, standing in the Hall of Fame. You can be the best. You can be the King Kong hanging on your chest. You can be a girl, you can be the world, you can be a giant banging on his wall. You can throw your hands up. You can beat the clock. You can move a mountain. You can break rocks. You can be a master, don't wait for luck. Dedicate your champion, find your first stay. ಓಕೆ, ಸೊ ನೀವು ಅಬ್ಸರ್ವ್ ಮಾಡಿದ್ರಿ. ಸೊ ಅದು MSS ಟ್ರೈನಿಂಗ್ ಸೆಂಟರ್, ಇದು ದಾವಣಗೆರೆನಲ್ಲಿದೆ. ದಾವಣಗೆರೆನಲ್ಲಿ ಬಂದು ಟ್ರೈನಿಂಗ್ ತಗೊಳ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಇದು ರೆಸಿಡೆನ್ಷಿಯಲ್ ಪ್ರೋಗ್ರಾಮು. ಸೊ ಇದು 1 ವೀಕ್ ಇರ್ತದೆ. ಸೊ 1 ವೀಕ್ ಒಳಗಡೆಗೆ ಸಂಡೇ ಬಂದು ಡ್ರಾಪ್ ಮಾಡಿ ಹೋಗ್ತಾರೆ ಪೇರೆಂಟ್ಸ್, ನೆಕ್ಸ್ಟ್ ಸಂಡೇಗೆ ಬಂದು ಕರ್ಕೊಂಡು ಹೋಗ್ತಾರೆ. ಸೊ ಈ 7 ಡೇಸ್ ಪ್ರೋಗ್ರಾಮು ಇಲ್ಲಿ ರೆಸಿಡೆನ್ಷಿಯಲ್ ಇರ್ತದೆ ದಾವಣಗೆರೆನಲ್ಲಿ, ಈ MSS ಟ್ರೈನಿಂಗ್ ಸೆಂಟರ್ ನಡೀತದೆ. ಸೊ ಯಾರು ಬೆಂಗಳೂರು ಬಿಟ್ಟು ಹೊರಗಡೆಗೆ ಇದ್ದೀರಿ, ಸೊ ಯು ಕ್ಯಾನ್ ಆಪ್ಟ್ ಫಾರ್ ದಿಸ್ ಟ್ರೈನಿಂಗ್ ಸೆಂಟರ್. ಸೊ ನಿಮಗೆ ಸೇಮ್ ಟ್ರೈನಿಂಗು ಇಲ್ಲಿ 7 ಡೇಸ್ ಅಲ್ಲಿ ಆಗ್ತದೆ. ಸೊ ಈಗ ಈ ವೆಕೇಶನ್ ಒಳಗಡೆಗೆ, ಸೊ ಇಲ್ಲಿ ವೆಕೇಶನ್ ಗವರ್ಮೆಂಟ್ ಪ್ರಕಾರ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಸೆಕೆಂಡ್ ಅಕ್ಟೋಬರ್ಗೆ ಗಾಂಧಿ ಜಯಂತಿ ಮುಗಿದಾದ್ಮೇಲೆ ಅವರಿಗೆ ವೆಕೇಶನ್ ಸ್ಟಾರ್ಟ್ ಆಗುತ್ತೆ ಅಂಡ್ ಇಟ್ ಇಸ್ ಅಪ್ ಟು 20. ಡಿಫ್ರೆಂಟ್ ಸ್ಕೂಲ್ಸ್ ವಿಲ್ ಹ್ಯಾವ್ ಡಿಫ್ರೆಂಟ್ ಡ್ಯೂರೇಷನ್ ಅಂತ ಅನ್ಕೊಳ್ಳೋಣ, ಬಟ್ ಆಲ್ ಟುಗೆದರ್ ಎಲ್ರಿಗೂ ಕೂಡ ಸೊ ಒಂದು 6-7ನೇ ತಾರೀಕಿಂದ ಅವ್ರ ವೆಕೇಶನ್ ಸ್ಟಾರ್ಟ್ ಆದ್ರೆ ಅಪ್ ಟು 20 ತನಕ ವೆಕೇಶನ್ಸ್ ಇರಬಹುದು. ಸೊ ಈ ಡ್ಯೂರಿಂಗ್ ದೀಸ್ ವೆಕೇಶನ್ ಏನಿದೆ, ಸೊ ಈ ಮಿಡ್ ಟರ್ಮ್ ಎಕ್ಸಾಮ್ಸ್ ಬರ್ತಿದ್ದಾರೆ, ಫೈನಲ್ ಎಕ್ಸಾಮ್ಸ್ಗೆ ಇಯರ್ ಎಂಡ್ ಅಲ್ಲಿ ಹೋಗ್ತಾರೆ. ಸೊ ಈಗೇನ್ ಸ್ಕೋರ್ ಆಗಿದೆ ಮಕ್ಕಳದು ಮಿಡ್ ಟರ್ಮ್ ಒಳಗಡೆ, ಯು ಕ್ಯಾನ್ ಆಲ್ವೇಸ್ ಕಂಪೇರ್. ಈ ಟ್ರೈನಿಂಗ್ ಆದ್ಮೇಲೆ ಅಟ್ ದ ಎಂಡ್ ಆಫ್ ದ ಇಯರ್ ಫೈನಲ್ ಎಕ್ಸಾಮ್ಸ್ ತಗೊಂಡಾಗ ಕ್ಯಾನ್ ಜಸ್ಟ್ ಹಾವ್ ಅ ಕಂಪ್ಯಾರಿಸನ್, ಮಿಡ್ ಟರ್ಮ್ ಅಲ್ಲಿ ಎಷ್ಟಿತ್ತು, ಈಗ ಫೈನಲ್ ಎಕ್ಸಾಮ್ಸ್ ಒಳಗೆ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ನಾಟ್ ಓನ್ಲಿ ದೇ ಇಂಪ್ರೂವ್ ಇನ್ ಮ್ಯಾಥಮೆಟಿಕ್ಸ್ ಅಂಡ್ ಅದರ್ ಸಬ್ಜೆಕ್ಟ್ಸ್, ಇಲ್ಲಿ ಬರೀ ಸ್ಪೀಡ್ ರೀಡ್ ಮಾಡುವಂತ ಟ್ರೈನಿಂಗ್ ಅಷ್ಟೇ ಅಲ್ಲ. ಸೊ ವಿ ಇನ್ಸ್ಟಾಲ್ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಟೆಕ್ನಿಕ್ಸ್ ಇನ್ ಟು ದೆಮ್. ನೀವು ಈ ವಿಡಿಯೋಗಳಲ್ಲಿ ಲಾಸ್ಟ್ ನೋಡ್ತಾ ಇದ್ರಿ, ವಿ ಇನ್ಕ್ಲೂಡ್ 11 ಡಿಫರೆಂಟ್ ಟೆಕ್ನಿಕ್ಸ್ ಟು work on the students. So something will work on their conscious mind and many of the things will work on their unconscious mind. ಮಕ್ಕಳಿಗೆ ಗೊತ್ತಿಲ್ಲದೇನೆ ಅವ್ರ ಒಳಗಡೆಗೆ ಎಬಿಲಿಟಿ ಡೆವಲಪ್ ಆಗ್ತದೆ. ಸೊ ಈ ಮಕ್ಕಳಲ್ಲಿ ಓದುವಂತ ಸ್ಟ್ರೆಸ್ ಬೇರೆ ಬೇರೆ ತರ ಕಾಣಿಸ್ಕೊಳ್ತಾ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಒಂದೆರಡು ಸ್ಟೂಡೆಂಟ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ಒಬ್ಬ ಸ್ಟೂಡೆಂಟ್ ನಮಗೆ ಲಾಸ್ಟ್ ಇಯರ್ ಟ್ರೈನಿಂಗ್ ಬಂದಾಗ ಫಸ್ಟ್ ಡೇ ಅವನ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಿದ್ದಾಗ ಮೈಕ್ ಕೈನಲ್ಲಿ ಕೊಟ್ರೆ ಅವಾಗ ಹಿ ವಾಸ್ ಅನೇಬಲ್ ಟು ಸ್ಪೀಕ್ ಹಿಸ್ ನೇಮ್. ಅವನಿಗೆ ಸ್ಟ್ಯಾಮರಿಂಗ್, ಉಗ್ಗುವಿಕೆ ಅಂತ ಹೇಳ್ತಾರೆ, ಅವನಿಗೆ ಮಾತಾಡ್ಲಿಕ್ಕೆ ಬರ್ಲಿಲ್ಲ ಅವನ ಹೆಸರು ಕೂಡ. ಸೊ ಅವನಿಗೆ ನಾನು ಹೇಳಿದೆ 7 ಡೇಸ್ ಆಗ್ತಾ ನಿನ್ನ ಸ್ಟ್ಯಾಮರಿಂಗ್ ಪ್ರಾಬ್ಲಮ್ ಏನಿದೆ ಪೂರ್ತಿ ಹೋಗೇ ಬಿಡ್ತದೆ, ಅದು ಹೋಗ್ಲಿಲ್ಲ ಅಂತಾರೆ ವಿಲ್ ವರ್ಕ್ 1 to 1, ನಿನ್ ಜೊತೆಗೆ ಅದಕ್ಕೆ ವರ್ಕ್ ಮಾಡಿ ಅದನ್ನ ಸಾಲ್ವ್ ಮಾಡೋಣ ಅಂತ ಹೇಳಿದೆ. ಸೊ ಅದಾದ್ಮೇಲೆ ಟ್ರೈನಿಂಗ್ ಮುಗಿದಾದ್ಮೇಲೆ ನನಗೆ ನೆಕ್ಸ್ಟ್ ಡೇ ಮಕ್ಕಳೆಲ್ಲ ಊರಿಗೆ ಹೋಗಿದ್ರು. ಅವಾಗ ನಮ್ಮ ಟೀಮ್ ಮೇಟ್ ಹೇಳಿದ್ರು, ಸರ್ ಆ ಹುಡುಗ ಎಷ್ಟು ಚೆನ್ನಾಗಿ ಸ್ಪೀಚ್ ಮಾಡಿದ ನೋಡಿದ್ರೆ ಸ್ಟೇಜ್ ಮೇಲೆ ಅಂತ ಹೇಳಿ. ಐ ಜಸ್ಟ್ ಫಾರ್ಗಾಟ್ ದಟ್. ಸೊ ಫಸ್ಟ್ ಡೇ ಅವನಿಗೆ ಹೆಸರು ಹೇಳಲಿಕ್ಕೆ ಅವನಿಗೆ ತಡಬರಿಸ್ತಾ ಇದ್ದ. ಸೊ ಲಾಸ್ಟ್ ಡೇ ಒಳಗಡೆಗೆ ಹಿ ಡೆಲಿವರ್ಡ್ ಎಕ್ಸಲೆಂಟ್ ಸ್ಪೀಚ್ ಆನ್ ದ ಸ್ಟೇಜ್. ಅವನಿಗೆ ಸ್ಟಾಮರಿಂಗ್ ಇತ್ತು ಅಂತ ಕೂಡ ನಮಗೆ ಮರ್ತು ಹೋಗ್ಬಿಟ್ಟು. ಸೊ ಸಮ್ಹೌ ಸ್ಟ್ರೆಸ್ ಯಾವ ತರ ಕಾಣಿಸ್ಕೊಳ್ತದೆ ಮಕ್ಕಳಲ್ಲಿ ಅಂತ ಗೊತ್ತಾಗಲ್ಲ. ಇಲ್ಲಿ ಒಂದ್ಸರಿ ಅವ್ರಿಗೆ ಈ ಸ್ಟ್ರೆಸ್ ಎಲ್ಲ ಹ್ಯಾಂಡಲ್ ಮಾಡ್ಲಿಕ್ಕೆ ನಾವು ಎಕ್ವಿಪ್ ಮಾಡಿದಾಗ ಸ್ಟೂಡೆಂಟ್ಸ್ ವಿಲ್ ಫೀಲ್ ದೆಮ್ಸೆಲ್ಸ್ ವೆರಿ ಪವರ್ಫುಲ್, ಎಂಪವರ್ಡ್. ಇನ್ನೊಬ್ಬ ಸ್ಟೂಡೆಂಟ್, ಸೊ ಇದೊಂದು ಬಹಳ ಬ್ಯೂಟಿಫುಲ್ ಎಕ್ಸಾಂಪಲ್. ಅವನಿಗೆ ಸ್ವೆಟ್ ಆಗೋದು, ಕೈ ಸ್ವೆಟ್ ಎಷ್ಟಾಗೋದು ಅಂತಂದ್ರೆ ಎಕ್ಸಾಮ್ಸ್ ಬರೆಯೋದೇ ದೊಡ್ಡ ಡಿಫಿಕಲ್ಟ್. ಯಾಕಂದ್ರೆ ಪೇಪರ್ ಎಲ್ಲ ಹಸಿ ಹಸಿ ಆಗ್ಬಿಡೋದು, ಕೈನಲ್ಲಿ ಪೆನ್ ಹಿಡ್ಕೊಳ್ಳೋದು ಬರ್ತಿರ್ಲಿಲ್ಲ. ಅವನು ಕರ್ಚಿಪ್ ಯೂಸ್ ಮಾಡೋನು, ಯಾರೋ ಹೇಳಿದ್ರು ಸ್ವಲ್ಪ ಪೌಡರ್ ಹಾಕಿ ಕೈ ಒಳಗಡೆಗೆ ಅದನ್ನ ಟಿಶ್ಯೂ ಪೇಪರ್ ಇಟ್ಕೊಂಡು ಎಕ್ಸಾಮ್ ಬರೆದ್ರೆ ಚೆನ್ನಾಗಿ ಆಗ್ತದೆ, ಈ ಥರದ್ದೆಲ್ಲ. ಸೊ ಏನೇ ಮಾಡಿದ್ರು ಕೂಡ ಅವ್ನಿಗೆ ನೆನಪಿದ್ದ ಹಾಗೆ ಅವನು 4th 5th ಸ್ಟ್ಯಾಂಡರ್ಡ್ ಇಂದ ಹಿಡಿದು ಎಂಜಿನಿಯರಿಂಗ್ ಮುಗಿಯೋ ತನಕ ಕೂಡ ಅದು ಸ್ವೆಟ್ಟಿಂಗ್ ಪ್ರಾಬ್ಲಮ್ ಇದ್ದೇ ಇತ್ತು. ಒನ್ ಫೈನ್ ಡೇ ಈ ಆಸ್ಮಿ ಇದು ಸ್ವೆಟ್ಟಿಂಗ್ ಇದೆ, ಏನೋ ಮಾಡ್ಬೋದಾ ಅಂತ ಹೇಳಿ. ಸೊ ಐ ವರ್ಕ್ ಆನ್ ಹಿಮ್. ಸೊ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಮೇಲೆ ವಿ ಕಾಲ್ ಇಟ್ ಆಸ್ ರೀಫ್ರೇಮ್ ಅಂತ ಹೇಳಿ ಅದನ್ನ ವರ್ಕ್ ಮಾಡಿದ್ವಿ. ಇಟ್ ಟುಕ್ 17 minutes. ಸೊ 17 ನಿಮಿಷ ಆದ್ಮೇಲೆ ಸೊ ಒಂದೇನು ಗೊತ್ತಾಯ್ತು ಅಂದ್ರೆ ಇನ್ನೊಂದು 3-4 ಡೇಸ್ ಒಳಗಡೆಗೆ ಅವನಿಗೆ ಅದು ಸ್ವೆಟ್ಟಿಂಗ್ ಪ್ರಾಬ್ಲಮ್ ನಿಲ್ಲುತ್ತೆ ಅಂತ ಹೇಳಿ. ಅದಾದ್ಮೇಲೆ ನೆಕ್ಸ್ಟ್ ಅವನು 4th ಡೇ ಸಿಕ್ಕ, ನಾನು ಕೇಳಿದೆ ಹೇಗಿದೆ ಸ್ವೆಟ್ಟಿಂಗ್ ಅಂತ ಹೇಳಿ. ಇಟ್ ವಾಸ್ ಟೋಟಲಿ ಗಾನ್. ಈಗ ಟಿಲ್ ಟುಡೇ ಇಷ್ಟು ವರ್ಷ ಆಯ್ತು, ಆಗ್ಲೇ ಇದು ಕೋವಿಡ್ ಟೈಮ್ ನಲ್ಲಿ ನಾವು ಮಾಡಿದ್ದು. ಐ ಥಿಂಕ್ ಇಟ್ ಇಸ್ 2019 ಅಂತ ಅನಿಸ್ತದೆ, 19 or 20 2024. ಸಿನ್ಸ್ 4 years ಅವನ ಕೈ ಸ್ವೆಟ್ಟಿಂಗ್ ಇಲ್ಲ. ಮುಂಚೆ ಅದಷ್ಟು ಪ್ರಾಬ್ಲಮ್ ಆಗೋದು, ಕಾರ್ನೊಳಗೆ AC ಇದ್ರೂ ಕೂಡ ಸ್ಟೇರಿಂಗ್ ಇಟ್ಕೊಂಡ್ರೆ ಸ್ಟೇರಿಂಗ್ ಎಲ್ಲ ಹಸಿ ಆಗ್ಬಿಡೋದು, ಅಷ್ಟು ಮಟ್ಟಿಗೆ ಸ್ವೆಟ್ ಆಗುವಂಥದ್ದು. ಇವತ್ತು ಪ್ರಾಬ್ಲಮ್ ಇಲ್ಲ. ಸೊ ಸ್ಟ್ರೆಸ್ ಯಾವ ಕಾರಣಕ್ಕೆ ಇರ್ತದೆ ಒಳಗಡೆ ಅಂತ ಗೊತ್ತಾಗಲ್ಲ, ಆದ್ರೆ ಅದು ಮ್ಯಾನಿಫೆಸ್ಟ್ ಆಗ್ತಕ್ಕಂಥದ್ದು ಡಿಫ್ರೆಂಟ್ ಮೋಡ್ಸ್ ಇರ್ತದೆ. ಸ್ಟೂಡೆಂಟ್ಸ್ ಅಲ್ಲೂ ಕೂಡ ಬೇರೆ ಬೇರೆ ತರದ ಪ್ರಾಬ್ಲಮ್ ಇರ್ತದೆ. ಒನ್ಸ್ ದೇ ಗೋ ಥ್ರೂ ದಿಸ್ ಟ್ರೈನಿಂಗ್
ಮೆನಿ ಆಫ್ ದಿಸ್ ದೇರ್ ಸ್ಟ್ರೆಸ್ ಫ್ಯಾಕ್ಟರ್ಸ್ ವಿಲ್ ಬಿಕಮ್ ನಲ್ಲಿಫೈಡ್. ಸೊ ಹಾಗಾಗಿ ಅವರಿಗೆ ತುಂಬಾ ಚೆನ್ನಾಗಿ ಅನಿಸ್ತದೆ. ಇನ್ನೊಂದು ಸ್ಟೂಡೆಂಟ್, ಆ ಸ್ಟೂಡೆಂಟ್ಗೆ ಅನ್ಫಾರ್ಚುನೇಟ್ಲಿ ಬೆಡ್ ವೆಟ್ಟಿಂಗ್ ಪ್ರಾಬ್ಲಮ್ ಇತ್ತು. ಸೊ ಆ ಸ್ಟೂಡೆಂಟ್ ಹೈಸ್ಕೂಲ್ ಮುಗಿಸಿ ಕಾಲೇಜಿಗೆ ಹೋಗ್ಬೇಕಾದಾಗ ಹಾಸ್ಟೆಲಿಗೆ ಹೋಗ್ಬೇಕಾಗಿ ಬಂತು. ಅಲ್ಲಿವರೆಗೂ ಮನೇಲಿದ್ದು. ಸೊ ರಾತ್ರಿ ಅವಳಿಗೆ ವಾರದೊಳಗಡೆಗೆ ಒಂದು 3-4 ಸರಿ ಯೂರಿನ್ ಪಾಸ್ ಆಗ್ಬಿಡೋದು, ಬೆಡ್ ವೆಟ್ ಆಗ್ತಾ ಇತ್ತು. ಸೊ ಹಾಗಾಗಿ ಅವ್ರು 3 ಜನ ಒಟ್ಟಿಗೆ ಸ್ಟೂಡೆಂಟ್ನ ಒಂದು ರೂಮಿಗೆ ಹಾಕೊಡ್ರಿ ಅಂತ ಪೇರೆಂಟ್ ರಿಕ್ವೆಸ್ಟ್ ಮಾಡಿದ್ರೆ ಒಂದು ರೂಮಲ್ಲಿ ಹಾಕಿದ್ರು. ಅದಾದ್ಮೇಲೆ 1 ತಿಂಗಳು ಆಗ್ತಾ ಆಗ್ತಾ ಇನ್ನು ಉಳಿದಂತ 2 ಸ್ಟೂಡೆಂಟ್ಸ್ ನಮಗೆ ಆಗಲ್ಲ ಇವಳ ಜೊತೆಗೆ ಇರೋದಕ್ಕೆ, ನಮ್ಗೆ ತುಂಬಾ ಕಿರಿಕಿರಿ ಆಗ್ತಾ ಇದೆ, ತೊಂದರೆ ಆಗುತ್ತೆ ಅಂತ ಹೇಳಿ ಅದಾದ್ಮೇಲೆ ವಿ ವರ್ಕ್ ಆನ್ ದಟ್ ಸ್ಟೂಡೆಂಟ್. ಸೊ ಮಿರಾಕ್ಯುಲಸ್ಲಿ ಒಂದು ವಾರದೊಳಗಡೆಗೆ ಅವ್ರ ತಂದೆ ಅದಕ್ಕಿಂತ ಮುಂಚೆ ಸುಮಾರು ಯೂರಾಲಜಿಸ್ಟ್ಗೆ ಸುಮಾರು ಕಡೆ ತೋರಿಸ್ಕೊಂಡ್ ಬಂದ್ರು, ಹೋಮಿಯೋಪತಿ ಟ್ರೀಟ್ಮೆಂಟ್ ಮಾಡಿಸಿದ್ರು. ಸೊ ಒಂದ್ಸರಿ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ವರ್ಕ್ ಮಾಡಿ ಆದ್ಮೇಲೆ ಸ್ಟೂಡೆಂಟ್ ಈಗ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ನನಗೆ ಗೊತ್ತಿರೋ ಹಾಗೆ ವಿ ವರ್ಕ್ ಆನ್ ಮಿಡ್ ಟರ್ಮ್ ರೇಂಜ್ ಅಂತ ಅನಿಸ್ತದೆ ಫಸ್ಟ್ PUC ಒಳಗಡೆಗೆ ಟಿಲ್ ಸೆಕೆಂಡ್ PU ಮುಗಿಯೋ ತನಕ ಶಿ ನೆವರ್ ಹ್ಯಾಡ್ ದಟ್ ಪ್ರಾಬ್ಲಮ್ ಆಫ್ ಬೆಡ್ ವೆಟ್ಟಿಂಗ್. ಸೊ ಇನ್ನೊಂದು ಸ್ಟೂಡೆಂಟ್ ಬಗ್ಗೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಆ ಸ್ಟೂಡೆಂಟ್ ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲಿಂದ ಬಂದಿದ್ದು. ಬಹಳ ಬಬ್ಲಿ ಗರ್ಲ್, ತುಂಬಾ ಖುಷಿಯಾಗಿ ಎಲ್ಲರನ್ನು ಕಾಮಿಡಿ ಮಾಡ್ಕೊಂತ ಎಲ್ಲರ ಜೊತೆಗೆ ಅವಳ ಜೊತೆಗೆ ಇರ್ಬೇಕಂದ್ರೆ ಮಕ್ಳಿಗೆ ಖುಷಿ. ಅಷ್ಟರ ಮಟ್ಟಿಗೆ ತುಂಬಾ ಚೆನ್ನಾಗಿ ಇದ್ಲು ಸ್ಟೂಡೆಂಟ್. 10th ಅಲ್ಲೂ ಚೆನ್ನಾಗಿ ವರ್ಕ್ ಮಾಡಿದ್ರು, 90% ಮೇಲ್ಗಡೆ ಸ್ಕೋರ್ ಆಗಿತ್ತು ಆ ಹುಡುಗಿದು. ಸೊ ಸಡನ್ಲಿ ಅವಳದು ಫಸ್ಟ್ ಇಯರ್ ಮುಗಿದು ಸೆಕೆಂಡ್ ಇಯರ್ ಸ್ಟಾರ್ಟ್ ಆದಾಗ ಒಂದೇ ಸರಿ ಮಂಕ್ ಆಗ್ಬಿಟ್ಲವಳು. ಯಾಕೆ ಅಂತ ಗೊತ್ತಿಲ್ಲ, ಎಲ್ಲರ ಜೊತೆ ಮಾತಾಡೋದು ನಿಲ್ಸಿದ್ಲು, ಸ್ಕೋರ್ ಕಡಿಮೆ ಆಯ್ತು ಅಂತ ಅನ್ಕೊಂಡ್ಲು. ಅದಾದ್ಮೇಲೆ ಒನ್ ಫೈನ್ ಡೇ ಅವಳು ಕಾಲೇಜ್ ಆಫೀಸ್ ಒಳಗಡೆಗೆ ಪ್ರಿನ್ಸಿಪಲ್ ಚೇಂಬರ್ ನಲ್ಲಿ ಕೆಳಗಡೆ ಕೂತ್ಕೊಂಡ್ಬಿಟ್ಟು ಅವಳ ಪಣಿಗಳು ಮಾತಾಡ್ಕೊಂತ ಇದ್ದಾಳೆ, ನಾನು ಸ್ಕೋರ್ ಮಾಡ್ಬೇಕು, ನಾನು ಚೆನ್ನಾಗಿ ಓದ್ಬೇಕು, ನಾನು ಸ್ಕೋರ್ ಮಾಡ್ಬೇಕು, ಚೆನ್ನಾಗಿ ಓದ್ಬೇಕು. ಯಾರು ಮಾತಾಡ್ಸಿದ್ರು ಏನೂ ಮಾತಾಡ್ತಿಲ್ಲ ಅವಳು. ಸೊ ಪ್ರಿನ್ಸಿಪಲ್ ನೋಡಿ ಅವ್ರಿಗೆ ಗಾಬರಿ ಆಯ್ತು. ಸೊ ಪೇರೆಂಟ್ಸಿಗೆ ಇಮಿಡಿಯೇಟ್ಲಿ ಕಾಲ್ ಮಾಡಿ ಮಗಳದು ಕಂಡೀಷನ್ ಹಿಂಗಿದೆ ನೋಡಿ ಅಂತ ಹೇಳಿ ಕಳಿಸಿದ್ರು. ಅವ್ರು ಕರ್ಕೊಂಡು ಹೋಗಿ ಸುಮಾರು ಕಡೆ ಟ್ರೀಟ್ಮೆಂಟ್ ಮಾಡಿಸಿದ್ರು. ಆ ವರ್ಷ ಪೂರ್ತಿ ಅವಳಿಗೆ ಸರಿನೇ ಹೋಗ್ಲಿಲ್ಲ. ಸೊ ಅವಳು ಆ ವರ್ಷ ಎಕ್ಸಾಮ್ ತಗೊಂಡಿಲ್ಲ. ನೆಕ್ಸ್ಟ್ ಇಯರ್ಗೆ ಬಂದು ನನಗೆ ಓದಕ್ಕಾಗಲ್ಲ ಈ ಕಾಲೇಜ್, ನಾನು ಕಾಲೇಜ್ ಚೇಂಜ್ ಮಾಡ್ತೀನಿ ಅಂತ ಹೇಳಿ ಬೇರೆ ಕಾಲೇಜಿಗೆ ಹೋದ್ಲು. ಅಲ್ಲಿ ಹೋದ್ರೆ ಇಲ್ಲ ಅಲ್ಲಿಗಿಂತ ಇಲ್ಲೇ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅಲ್ಲೂ ಫೀಸ್ ಕಟ್ಟಿ ಮತ್ತೆ ವಾಪಸ್ ಇಲ್ಲಿ ಬಂದು ಮತ್ತೆ ಅವಳಿಗೆ ಕಾಲೇಜ್ ಚೇಂಜ್ ಮಾಡಿ ಕೂಡ ಅವಳಿಗೆ ಒಟ್ಟು ಕಾಲೇಜಿಗೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ, ಹಾಸ್ಟೆಲ್ ಒಳಗಡೆ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಈ ತರ ಪ್ರಾಬ್ಲಮ್ ಇತ್ತು. ಅದಾದ್ಮೇಲೆ ಅವಳಿಗೆ ಆನ್ಲೈನ್ ಅಲ್ಲಿ ಒಂದು ಸೆಷನ್ ಮಾಡಿದ್ವಿ, ಅದಾದ್ಮೇಲೆ ಕೌನ್ಸಿಲಿಂಗ್ ಮಾಡಿದ್ವಿ. ಸೊ ಬಯೋಲ್ಯಾಟ್ರಲ್ ಬ್ರೈನ್ ಡೆವಲಪ್ಮೆಂಟ್ ವರ್ಕ್ ಮಾಡಿದ್ವಿ. ಅದಾದ್ಮೇಲೆ ಅವಳದು ತುಂಬಾ ಚೆನ್ನಾಗಾಯ್ತು. ಟೀಚರ್ಸ್ ಡೇ ದಿವಸ ಸೆಕೆಂಡ್ ಇಯರ್ ನಲ್ಲಿ 1 ವರ್ಷ ಲಾಸ್ ಮಾಡಿ ನೆಕ್ಸ್ಟ್ ಅವಳು ಬಂದದ್ದು, 1 ಇಯರ್ ಬಿಟ್ಟು ಜೂನಿಯರ್ಸ್ ಜೊತೆಗೆ ಅವಳು ಓದಿದ್ದು. ಟೀಚರ್ಸ್ ಡೇಗೆ ಒಂದು ಬ್ಯೂಟಿಫುಲ್ ಆಗಿ ಸ್ಟೇಜ್ ಮೇಲ್ಗಡೆಗೆ ಸ್ಪೀಚ್ ಕೊಟ್ಟಳು. ಇಡೀ ಟೀಚರ್ಸ್ ಡೇನ 1800 ಸ್ಟೂಡೆಂಟ್ಸ್ ಇದನ್ನ ಅವಳು ಹ್ಯಾಂಡಲ್ ಮಾಡಿದ್ಲು. ಅದಾದ್ಮೇಲೆ ಸೆಕೆಂಡ್ PU ರಿಸಲ್ಟ್ ಆಯ್ತು, ಶಿ ಸ್ಕೋರ್ಡ್ 94%. ಸೊ ಶಿ ವಾಸ್ ಹ್ಯಾಪಿ, ಪೇರೆಂಟ್ಸ್ ಆರ್ ಹ್ಯಾಪಿ. ಸೊ ಸ್ಟೂಡೆಂಟ್ಸ್ಗೆ ಯಾವ ಟೈಮ್ನಲ್ಲಿ ಹೇಗೆ ಪ್ರಾಬ್ಲಮ್ ಆಗ್ತದೆ, ಅವನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನ ನಾವು ಇಲ್ಲಿ ವರ್ಕ್ ಮಾಡಬಹುದು. ಸೊ ಹೀಗೆ ಸುಮಾರು ಎಕ್ಸಾಂಪಲ್ಸ್ ಇದೆ. ಇದನ್ನ ನಾನು ಟಿವಿ ಪ್ರೋಗ್ರಾಮ್ ಒಳಗಡೆ ಒಂದು 2-3 ಶೇರ್ ಮಾಡಿದ್ದೀನಿ. ಸೊ ನಿಮ್ಗೆ ಅದನ್ನು ಲಿಂಕ್ ಕಳ್ಸಿಕೊಡ್ತಾರೆ, ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದ್ಯಾಟ್. ಸೊ ಈಗ ಈ ಪ್ರೋಗ್ರಾಮಿನ ಬಗ್ಗೆ ಡೀಟೇಲ್ಸ್, ಯಾವಾಗ ಡೇಟ್ಸ್ ಇದೆ ಇದ್ರ ಬಗ್ಗೆ ನಿಮ್ಗೆ ಕುತೂಹಲ ಇರ್ತದೆ. ಡೇಟ್ಸ್ ಹೇಳಿ ಆದ್ಮೇಲೆ ಅಲ್ಲಿ ಟೇಕ್ ಫ್ಯೂ ಕ್ವೆಶನ್ಸ್. ನಿಮ್ಗೆ ಯಾರಿಗಾದ್ರೂ ಕ್ವೆಶನ್ಸ್ ಇದ್ರೆ ನೀವು ಹ್ಯಾಂಡ್ ರೈಸ್ ಮಾಡ್ಬೋದು. ರೈಸ್ ಮಾಡಿದ್ರೆ ನಿಮಗೆ ಅನ್ಮ್ಯೂಟ್ ಮಾಡ್ಲಿಕ್ಕೆ ಅಂತ ಕೊಡ್ತಾರೆ. ಸೊ ನೀವು ಯಾರಿಗೆ ಇಂಟ್ರೆಸ್ಟ್ ಇದೆ ನೀವು ಕೈ ರೈಸ್ ಮಾಡಿ, ನಾನು ಕೇಳ್ತೀನಿ. ಒಂದು 4-5 ಜನದ ಕ್ವೆಶನ್ ಕೇಳ್ಬೋದು. ಟೈಮ್ ಆಗ್ತಾ ಬಂತು. ಸೊ ಅವ್ರ ಕ್ವೆಶನ್ ಒಳಗೆ ನಿಮ್ದು ಕ್ವೆಶನ್ ಇತ್ತು ಅನ್ನೋದಾದ್ರೆ ಅವ್ರ ಏನು ಆನ್ಸರ್ ಮಾಡ್ತೀವಿ, ದಟ್ ಗೋಸ್ ವೆಲ್ ವಿತ್ ಯು. ಅದರ್ವೈಸ್ ನಿಮ್ಗೆ ಏನಾದ್ರು ಸೆಪರೇಟ್ ಕ್ವೆಶನ್ಸ್ ಇತ್ತು ಇಲ್ಲಿ ಅಡ್ರೆಸ್ ಮಾಡ್ಲಿಕ್ಕೆ ಆಗಿಲ್ಲ ಅನ್ನೋದಾದ್ರೆ ಯು ಕ್ಯಾನ್ ಜಸ್ಟ್ ಟೈಪ್ ದ ಕ್ವೆಶನ್. ಸೊ ಇಲ್ಲಿ ನೀವು ಇದ್ರೊಳಗೆ ಹಾಕಿದ್ರೆ ವಿಲ್ ಅಡ್ರೆಸ್ ದಟ್ ಕ್ವೆಶನ್. ಓಕೆ. ಸೊ ಈಗ ಟ್ರೈನಿಂಗ್ ಫೀಸ್ ನಿಮಗೆ ಗೊತ್ತಿದೆ, ಇಟ್ ಇಸ್ 10,800 rupees. ಅದು ಈ ವರ್ಷಕ್ಕೆ ಮಾತ್ರ, ಈ ಟ್ರೈನಿಂಗಿಗೆ ಮಾತ್ರ. ಸೂಪರ್ ಬ್ರೈನ್ ಈ ಅಲ್ಟ್ರಾ ಸ್ಪೀಡ್ ರೀಡಿಂಗ್ ಟ್ರೈನಿಂಗ್ ಏನಿದೆ, ದಿಸ್ ಇಸ್ ಅ ವೆರಿ ವೆರಿ ಸ್ಪೆಷಲ್ ಟ್ರೈನಿಂಗ್. ಸೊ ದಿಸ್ ಇಸ್ ನೋವೇರ್ ಹ್ಯಾಪನಿಂಗ್ ಇನ್ ಇಂಡಿಯಾ. ಇಟ್ಸ್ ಅ ಫಸ್ಟ್ ಕೈಂಡ್ ಆಫ್ ಪ್ರೋಗ್ರಾಮ್. ಯೂಶಲಿ ನಾವೇನ್ ನೋಡ್ತೀವಿ ಅಂತಂದ್ರೆ ಸ್ಟೂಡೆಂಟ್ ಜಾಯಿನ್ ಆದಾಗ ಫಸ್ಟ್ ಡೇ ಅವರಿಗೆ ಕಾನ್ಸಂಟ್ರೇಷನ್ ಅಷ್ಟಿರಲ್ಲ. ಎಂಡ್ ಆಫ್ ದ ಡೇ ದೇ ಫೀಲ್ ಫ್ರಸ್ಟ್ರೇಟೆಡ್, ಅಪ್ಪ ಸಾಕಾಯ್ತು ನನಗೆ ಅಂತ ಹೇಳಿ. ಫ್ರಮ್ ಸೆಕೆಂಡ್ ಡೇ ದೇ ಗೆಟ್ ಇನ್ ಟು ದಟ್ ಗ್ರೂವ್ ಆಫ್ ಕಾನ್ಸಂಟ್ರೇಷನ್. ಥರ್ಡ್ ಡೇ ಅಷ್ಟೊತ್ತಿಗೆ ದೇ ವಿಲ್ ಸ್ಟಾರ್ಟ್ ಎಂಜಾಯಿಂಗ್ ದಟ್ ಕಾನ್ಸಂಟ್ರೇಷನ್. ಫಿಫ್ತ್ ಡೇ ಅಷ್ಟೊತ್ತಿಗೆ ದೇ ವಿಲ್ ಡೆವಲಪ್ ದಟ್ ಸ್ಪೆಷಲ್ ಎಬಿಲಿಟಿ ಟು ಆನ್ಸರ್. ಫಸ್ಟ್ ಅವರಿಗೆ ಯಾವುದೋ 1-2 ಕ್ವಶನ್ ಆನ್ಸರ್ ಮಾಡ್ಲಿಕ್ಕೆ ಬರ್ತಾ ಇರ್ತದೆ. ಅದಕ್ಕೂ ಫಸ್ಟ್ ಅವರು ದೇ ಟೇಕ್ 2-3 minutes ಒಂದು ಆನ್ಸರ್ ಮಾಡ್ಲಿಕ್ಕೆ. ಅದು ಹೆಂಗೆ ಕ್ವಶನ್ ಕೇಳ್ತೀವಿ ಅಂತ ಅಂದ್ರೆ ಅವ್ರು ನೋಡಿರ್ಬಾರ್ದು, ಗೊತ್ತಿರಬಾರ್ದು. ಹಾಗೆ ನಾವು ಮೂಲೆಯಿಂದ ಟೆಕ್ಸ್ಟ್ ಬುಕ್ ಇಂದ ಬರೀ ಪೇಜ್ ನಂಬರ್ ಕೇಳ್ತೀವಿ. ಪೇಜ್ ನಂಬರ್ ಈಗ 64 ಒಳಗಡೆಗೆ 3rd ಪ್ಯಾರಾಗ್ರಾಫ್ ನಲ್ಲಿ ಸೆಕೆಂಡ್ ಲೈನ್ ಏನು ಅಂತಂದ್ರೆ ಸ್ಟೂಡೆಂಟ್ಸ್ ಅದನ್ನ ಆನ್ಸರ್ ಮಾಡೋ ಹಾಗೆ ಆಗ್ತಾರೆ. ಸೊ 5th ಡೇ ಆಗಿ 6th 7th ಡೇ ಒಳಗಡೆಗೆ ಸ್ಟೂಡೆಂಟ್ಸ್ ಎಷ್ಟು ಮಟ್ಟಿಗೆ ಫಾಸ್ಟ್ ಆಗ್ತಾರೆ. ನಾನು ಮ್ಯಾಥಮೆಟಿಕ್ ಟೆಕ್ಸ್ಟ್ ಇಸ್ಕೊಂಡ್ಬಿಟ್ಟು ಈಗ ಯಾವುದೋ ಒಂದು ಎಕ್ಸಸೈಸ್, ಈಗ ಫಾರ್ ಎಕ್ಸಾಂಪಲ್ 4th ಎಕ್ಸಸೈಸ್ 3rd ಮೇನ್ ಒಳಗಡೆಗೆ ಸೆಕೆಂಡ್ ಸಬ್ ಕ್ವಶನ್ ಆನ್ಸರ್ ಅಂತಂದ್ರೆ ಆನ್ಸರ್ ಹೇಳ್ಬಿಡ್ತಾರೆ. ಸೊ ಕ್ವಶನ್ ಏನು, ಆನ್ಸರ್ ಏನು, ಹೆಂಗ್ ಸಾಲ್ವ್ ಮಾಡಬೇಕು, ಎವ್ರಿಥಿಂಗ್ ದೇ ಕ್ಯಾನ್ ಕಮ್ ಔಟ್ ವಿತ್. ಸೊ ದಿಸ್ ಇಸ್ ಹ್ಯಾಪನಿಂಗ್ ಆಫ್ಟರ್ 5th ಡೇ. ಇಲ್ಲಿ ಎಲ್ಲ ಮಕ್ಕಳಿಗೂ ವರ್ಕ್ ಆಗ್ತದೆ. ಸೊ ಒಂದು ಏನು ಅಂತಂದ್ರೆ ದೇ ನೀಡ್ ಟು ಹ್ಯಾವ್ ಲಿಟಲ್ ಪೇಷನ್ಸ್ ಅಂಡ್ ದೇ ನೀಡ್ ಅ ಗುಡ್ ಟ್ರೈನಿಂಗ್. ಸೊ ನಾವು ನೋಡಿರ್ತಕ್ಕಂಥ ಇದುವರೆಗೆ ವಿ ಹ್ಯಾವ್ ಟ್ರೈನ್ಡ್ ಅರೌಂಡ್ 1,200 ಸ್ಟೂಡೆಂಟ್ಸ್. ಮುಂಚೆ ವಿ ಯೂಸ್ ಟು ವರ್ಕ್ ಆನ್ ದೇರ್ ಓವರ್ ಆಲ್ ಡೆವಲಪ್ಮೆಂಟ್. ಅದಾದ್ಮೇಲೆ ಈ ವರ್ಷ
we are focusing specially on this speed reading technique. ನಿಮ್ಮ ಮಕ್ಕಳು ಏನು ಜಾಯಿನ್ ಆಗ್ತಾರೆ, ನೀವು ಬಂದು ಟೆಸ್ಟ್ ಮಾಡ್ಬೋದು, ನೀವು ಬುಕ್ ಇಟ್ಕೊಂಡು ಕೇಳ್ಬೋದು ಕ್ವಶನ್ಸ್, ನೀವೇನು ಕೇಳಿದ್ರು ಕೂಡ ಆನ್ಸರ್ ಮಾಡೋ ಅಷ್ಟು ಮಟ್ಟಿಗೆ ಅವರು ರೆಡಿ ಆಗ್ತಾರೆ. ಸೊ ಇಲ್ಲಿ ಬ್ಯಾಂಗ್ಳೂರ್ನ ಡೇಟ್ಸ್ ಇದು ನೋಟ್ ಮಾಡ್ಕೊಳ್ಳಿ. ಬ್ಯಾಂಗ್ಳೂರ್ನ ಡೇಟ್ಸ್ ಸೊ 7ನೇ ತಾರೀಕಿಂದ ಅಕ್ಟೋಬರ್ 7th ಇಂದ ಅಕ್ಟೋಬರ್ 16th ತನಕ ಇದೆ. ಮುಂಚೆ ನಾವು ಆನ್ಲೈನ್ ಮತ್ತೆ ಆಫ್ಲೈನ್ 2 ಪಾರ್ಟ್ ಮಾಡಬೇಕು ಅಂತಿದ್ವಿ. ಯಾಕಂತಂದ್ರೆ ಮುಂಚೆ ನಮ್ಮ ಡೇಟ್ ಬುಕ್ ಆಗಿದ್ದಂಥದ್ದು 7 to 12 ಮಾತ್ರ ಇತ್ತು. ಸೊ ಕಲಾಗ್ರಾಮ ಅಷ್ಟಕ್ಕೆ ಮಾತ್ರ ಅವೈಲೇಬಲ್ ಇತ್ತು. ಸೊ 7 to 12 ನಮಗೆ ಕಡಿಮೆ ಆಗ್ತದೆ ಪೀರಿಯಡ್. ಹಾಗಾಗಿ ಸ್ವಲ್ಪ ಮುಂಚೆ ಅವರಿಗೆ ಫೌಂಡೇಶನ್ ಕೋರ್ಸ್ ಮಾಡಲಿಕ್ಕೆ ಆನ್ಲೈನ್ ಕ್ಲಾಸ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ನಾವು ವಿ ಹ್ಯಾವ್ ಬುಕ್ಡ್ ದ ಹಾಲ್ ಫಾರ್ 7th ಇಂದ ಹಿಡಿದು 16th ತನಕ. ಸೊ ಟೋಟಲ್ 10 days ಇದೆ. ಹಾಗಾಗಿ ಟ್ರೈನಿಂಗು ಡೈರೆಕ್ಟ್ಲಿ ಹಾಲಲ್ಲೇ ಸ್ಟಾರ್ಟ್ ಆಗುತ್ತೆ. ದೇರ್ ಇಸ್ ನೋ ಆನ್ಲೈನ್. ಸೊ ಡೈರೆಕ್ಟ್ಲಿ ಆಫ್ಲೈನ್ ಕ್ಲಾಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಫಾರ್ ಬ್ಯಾಂಗ್ಳೂರ್ ಸ್ಟೂಡೆಂಟ್ಸ್. ಸೊ ಇದು ಅಕ್ಟೋಬರ್ನಲ್ಲಿ. ಸೊ ಇಲ್ಲಿ 16th ಪ್ರೋಗ್ರಾಮ್ ಮುಗಿದ ಆದ್ಮೇಲೆ ಇನ್ನು ಬೇರೆ ಸ್ಟೂಡೆಂಟ್ಸ್ಗೆ ದಾವಣಗೆರೆನಲ್ಲಿ MSS ಟ್ರೈನಿಂಗ್ ಸೆಂಟರ್ನಲ್ಲಿ 21st October ಇಂದ 27th October. ಸೊ ಈ ಸಂಡೇಯಿಂದ ನೆಕ್ಸ್ಟ್ ಸಂಡೇ 21st ಇಂದ 27th ತನಕ ಇರ್ತದೆ. ಓಕೆ, ಸೊ ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಈ ಒಂದು ವೆಕೇಶನ್ ಏನಿದೆ ಮಿಡ್ ಟರ್ಮ್, ಸೊ ದಿಸ್ ಇಸ್ ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಆಫರ್ ಟು ಯುವರ್ ಕಿಡ್ಸ್. ಮಿಡ್ ಟರ್ಮ್ ಒಳಗಡೆಗೆ ಅವರಿಗೆ ಈ ಒಂದು ಎಬಿಲಿಟಿ ಡೆವಲಪ್ ಆಯಿತು ಅಂತ ಆದರೆ ಅವಾಗ ಅಟ್ ದ ಎಂಡ್ ಆಫ್ ದಿ ಇಯರ್ ಅವರು ಫೈನಲ್ ಎಕ್ಸಾಮ್ಸ್ ಒಳಗಡೆಗೆ ದೇ ಕ್ಯಾನ್ ಪರ್ಫಾರ್ಮ್ ಎಕ್ಸಲೆಂಟ್ಲಿ. ಸೊ ಒಂದೇನು, ಈ ಟ್ರೈನಿಂಗ್ ಆದಮೇಲೆ ಡೇ ಬೈ ಡೇ ದೇ ವಿಲ್ ಸ್ಟಾರ್ಟ್ ಇಂಪ್ರೂವಿಂಗ್. ಸೊ ಈ ಬ್ಯಾಂಗ್ಳೂರ್ನ ಪ್ರೋಗ್ರಾಮ್ ಒಳಗಡೆಗೆ ಇಲ್ಲಿ ಏನು 7th ಇಂದ 16th ಇದೆ, ಮಧ್ಯದೊಳಗಡೆಗೆ 13th ಇಟ್ ಕಮ್ಸ್ ಆನ್ ಸಂಡೇ. ಸೊ ಸಂಡೇ ಪೇರೆಂಟ್ಸ್ಗೆ ಒಂದು ಸೆಷನ್ ಇರ್ತದೆ. ಸೊ ಪೇರೆಂಟ್ಸ್ಗೆ ಈ ಮಕ್ಕಳು ಏನಂತ ಎಬಿಲಿಟಿ ಕಲ್ತಾದ್ಮೇಲೆ ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ನೆಕ್ಸ್ಟ್ ಅವರಿಗೆ ಮನೆಯಲ್ಲಿ ಹೇಗೆ ಗೈಡ್ ಮಾಡಬೇಕು, ಸೊ ಆ ಒಂದು ಎಬಿಲಿಟಿನ ಕಂಟಿನ್ಯೂ ಆಗಿ ಇನ್ನೂ ಹೆಚ್ಚಾಗೋಕೆ ಹೇಗೆ ಮಾಡಬೇಕು, ಇದೊಂದು ಸ್ಪೆಷಲ್ ಪೇರೆಂಟ್ಸ್ಗೆ ಅಂತ ಹೇಳಿ ಒಂದು ಸೆಷನ್ 13ನೇ ತಾರೀಕು ಇರ್ತದೆ. ಓಕೆ, ಸೊ ಇದಿಷ್ಟು ಇನ್ಫಾರ್ಮೇಶನ್. ಸೊ ಬ್ಯಾಂಗ್ಳೂರ್ನ ಕಲಾಗ್ರಾಮದಲ್ಲಿ ಫ್ರಮ್ 7th ಇಂದ 16th, ಇನ್ನು ಉಳಿದ ಹಾಗೆ ದಾವಣಗೆರೆ MSS ಟ್ರೈನಿಂಗ್ ಸೆಂಟರ್ನಲ್ಲಿ ಬ್ಯಾಂಗ್ಳೂರ್ ಬಿಟ್ಟು ಉಳಿದಂಥವ್ರಿಗೆ ವಿತ್ ರೆಸಿಡೆನ್ಷಿಯಲ್ ಪ್ರೋಗ್ರಾಮು ಇದು ಅವರಿಗೆ 21st ಇಂದ 27th. ಬ್ಯಾಂಗ್ಳೂರ್ ನಡೀತಕ್ಕಂಥದ್ದು ಇಟ್ಸ್ ಡೇ ಬೋರ್ಡಿಂಗ್ ತರ. ಸೊ ಬೆಳಿಗ್ಗೆ ಬಂದು ಸಾಯಂಕಾಲ ಮುಗಿಸ್ಕೊಂಡು ಅವರು ಮನೆಗೆ ಹೋಗಿ ಮತ್ತೆ ನೆಕ್ಸ್ಟ್ ಡೇಗೆ ಬರ್ತಾರೆ. ದಾವಣಗೆರೆನಲ್ಲಿ MSS ಟ್ರೈನಿಂಗ್ ಸೆಂಟರ್ ಆದ್ರೆ ನೀವು ಸಂಡೇಗೆ ಬಂದ್ಬಿಟ್ರೆ ನೆಕ್ಸ್ಟ್ ಸಂಡೇಗೆ ಬಂದವ್ರನ್ನ ಕರ್ಕೊಂಡು ಹೋಗ್ಬೇಕು. ಆಲ್ ದ 7 days ದೇ ವಿಲ್ ಬಿ ಹಿಯರ್ ಇನ್ ದ ಸಿದ್ಧಗಂಗಾ ಕಾಲೇಜ್ ಕ್ಯಾಂಪಸ್ ಹಾಸ್ಟೆಲ್ ನಲ್ಲಿ ಇರ್ತಾರೆ. ಓಕೆ, ಸೊ ಈಗ ಮಧ್ಯದಲ್ಲಿ ಏನೋ ನಿಮಗೆ ಡೌಟ್ ಬಂದಿರಬಹುದು, ಆ ಥರದ್ದು ಏನಾದರೂ ಇತ್ತು ಅನ್ನೋದಾದ್ರೆ ಯು ಕ್ಯಾನ್ ರೈಸ್ ಯುವರ್ ಹ್ಯಾಂಡ್. ನಿಮಗೆ ಅಲ್ಲಿ ಹ್ಯಾಂಡ್ ರೈಸಿಂಗ್ ಅಂತ ಇರ್ತದೆ, ಅದನ್ನು ರೈಸ್ ಮಾಡ್ರಿ. ಸೊ ನೀವು ರೈಸ್ ಮಾಡಿದ್ರೆ ನಾನು ಯಾರು ರೈಸ್ ಮಾಡೋದು ನೋಡ್ಬಿಟ್ಟು ಐ ಜಸ್ಟ್ ಟೆಲ್ ದ ನೇಮ್, ಯಾರ ಹೆಸರು ಹೇಳ್ತೀನಿ ಅವರು ನೀವು ಅನ್ಮ್ಯೂಟ್ ಮಾಡಿಕೊಂಡು ನೀವು ಅದನ್ನ ನಿಮ್ಮ ಕ್ವಶನ್ ಏನಿದೆ ಕೇಳ್ಬೋದು. ಓಕೆ, ಐ ಥಿಂಕ್ ಲಕ್ಷ್ಮಿ ಮೇಡಮ್ ಇದ್ದಾರೆ. ಐ ಥಿಂಕ್ ಲಕ್ಷ್ಮಿ ಮೇಡಮ್ ಯು ಹ್ಯಾವ್ ಅ ಕ್ವಶನ್. Thank you, sir, for this wonderful information. ಸ್ವಲ್ಪ ಜೋರ್ ಮಾತಾಡ್ತೀರಾ? ಕೇಳಿಸ್ತಿದೆನಾ ಈಗ? ಯಾ, ಐ ಕ್ಯಾನ್ ಹಿಯರ್ ಯು ನೌ. ಥ್ಯಾಂಕ್ ಯು. ಸೊ ಇದನ್ ಪ್ರೋಗ್ರಾಮ್ ನಡೀತಾ ಇರೋದು ಕಲಾಗ್ರಾಮ ಅಂತ ಹೇಳಿದ್ರೆ ಬ್ಯಾಂಗ್ಳೂರ್ ಕ್ಯಾಂಪಸ್. ನಾನ್ ತುಂಬಾ ದೂರದಲ್ಲಿ ಸ್ಟೇ ಮಾಡ್ತಿದ್ದೀನಿ, ಟುವರ್ಡ್ಸ್ ಮಾರತ್ಹಳ್ಳಿ. I don't want my child to miss out on this opportunity. So morning 9 in Bangalore is okay. So we can somehow manage and make a child available, be there to the program. Adre evening alli due to traffic problems, sometimes we cannot reach the vacation, like that location on time. So till what time you will be available? Maklu jotege yaradru irtara, ಸ್ವಲ್ಪ flexibility enadru sigboda? Okay, right. Lakshmi, as you said, ನೀವು ಈಗ ಬ್ಯಾಂಗ್ಳೂರ್ ಮಾರತಳ್ಳಿ ಅಂತ ಅಂದ್ರೆ ಇಟ್ಸ್ ಕ್ವೈಟ್ ಅ ಲಾಂಗ್ ಡಿಸ್ಟೆನ್ಸ್. ಸೊ ಬ್ಯಾಂಗ್ಳೂರ್ನಲ್ಲಿ ಹೇಗಿದೆ ಪೇರೆಂಟ್ಸ್ಗೆ ಅಂತಂದ್ರೆ ಸುಮಾರು ಸ್ಕೂಲ್ಸ್ಗಳಿಗೆ ಅವ್ರು ಇನ್ವೆಸ್ಟ್ ಮಾಡ್ತಿದ್ರೆ ಯಾವ್ದು ಸ್ಕೂಲಲ್ಲಿ ಅಷ್ಟು ಕಡಿಮೆ ಕಾಸ್ಟ್ ಅಲ್ಲಿ ಇಲ್ಲ. ಸೊ ಆದ್ರೂ ಕೂಡ ಸ್ಟೂಡೆಂಟ್ಸ್ ಸ್ವಲ್ಪ ಪರ್ಫಾರ್ಮೆನ್ಸ್ ಅಲ್ಲಿ ಹೆಚ್ಚು ಕಡಿಮೆ ಇರ್ತದೆ. ಹಾಗಾಗಿ ಪೇರೆಂಟ್ಸ್ಗೆ ಇಂಥದ್ದೊಂದು ಟ್ರೈನಿಂಗ್ ವೆಕೇಶನ್ ಆಗ್ಲೇ ಬಿಡ್ಲಿ ಅಂತ ಹೇಳಿ ಇದ್ದಿರ್ತದೆ. ಸೊ ಲಕ್ಷ್ಮೀ ಮೇಡಮ್ದು ಡೌಟ್ ಏನಂತಂದ್ರೆ ನೀವು ದೂರದಿಂದ ಬರ್ತಾ ಇದ್ರೆ ಮಾರ್ನಿಂಗ್ ನಿಮಗೆ ಈಸಿ ಇರುತ್ತೆ, ಯಾಕಂದ್ರೆ ಟ್ರಾಫಿಕ್ ಕಡಿಮೆ ಇರ್ತದೆ. ಈವ್ನಿಂಗ್ ಅಕಸ್ಮಾತ್ ಲೇಟ್ ಆದ್ರೆ ಅವಾಗ ಹೇಗೆ ಅಲ್ಲಿ ನೋಡ್ಕೊಳ್ಳಿಕ್ಕೆ ಯಾರು ಇರ್ತಾರ ಅಂತ ಹೇಳಿ ನಮ್ಮ ಟ್ರೈನಿಂಗು 9 to 6 ಇರುತ್ತೆ. ಸೊ 9 to 6 ಕ್ಲಾಸ್ ಆದ್ಮೇಲೆ 6ಗೆ ಮುಗಿತದೆ ನಿಮ್ಗೆ ಗೊತ್ತಿರುತ್ತೆ. ಸೊ ಯು ಕ್ಯಾನ್ ಸ್ಟಾರ್ಟ್ ಅರ್ಲಿ, ಒಂದು 6 ಗಂಟೆಗೆ ಕರ್ಕೊಂಡು ಹೋಗ್ಬೋದು. ಅಕಸ್ಮಾತ್ ನಿಮ್ಗೆ ಬರೋದು ಲೇಟ್ ಆಯ್ತು ಅನ್ನೋದಾದ್ರೆ ವಿಲ್ ಬಿ ದೇರ್ ಅಪ್ ಟು 7:30. ಯಾಕಂದ್ರೆ ಕೆಲವು ಮಕ್ಕಳ ಮೇಲೆ ವಿ ನೀಡ್ ಟು ವರ್ಕ್ ಆನ್ ಇಂಡಿವಿಜುವಲಿ. ಯಾಕಂದ್ರೆ ಕೆಲವು ಮಕ್ಕಳಿಗೆ ಸ್ವಲ್ಪ ಅಟೆನ್ಷನ್ ಬೇಕಿರ್ತದೆ. ಅವ್ರಿಗೆ ಈ ಮಾಸ್ ಪ್ರೋಗ್ರಾಮ್ ಒಳಗಡೆಗೆ ಏನು ಅಟೆಂಡ್ ಮಾಡ್ಲಿಕ್ಕೆ ಆಗಿಲ್ಲ, ಅದನ್ನ ಇಂಡಿವಿಜುವಲಿ ವಿಲ್ ಹ್ಯಾವ್ ಕೌನ್ಸಿಲಿಂಗ್. ಆ ಮಕ್ಕಳಿಗೆ ಅವ್ರ ಮೇಲೆ ವರ್ಕ್ ಮಾಡ್ಲಿಕ್ಕೆ ಇರ್ತದೆ. ಸೊ ಹಾಗಾಗಿ ಆಲ್ ದ ಡೇಸ್ ವಿಲ್ ಬಿ ಸ್ಟೇಯಿಂಗ್ ಅಪ್ ಟು 7:30. ಸೊ 6 ಗಂಟೆ ಕ್ಲಾಸ್ ಮುಗಿತು, ನೀವು ಬರ್ತಾ ಇರೋದು ಒಂದು ಅರ್ಧ ಗಂಟೆ ಲೇಟ್ ಆಗ್ತದೆ, ಮತ್ತೆ ಗಾಬರಿ ಪಡೋಂಥದ್ದಿಲ್ಲ. ವಿಲ್ ಬಿ ದೇರ್ ಅಪ್ ಟು 7:30 ಟೇಕಿಂಗ್ ಕೇರ್ ಆಫ್ ಯುವರ್ ಕಿಡ್. ಸೊ ಯು ನೀಡ್ ನಾಟ್ ವರಿ ಅಬೌಟ್ ದಟ್. ಥ್ಯಾಂಕ್ ಯು ಲಕ್ಷ್ಮಿ. ಓಕೆ, ಐ ಥಿಂಕ್ ದಟ್ ಆನ್ಸರ್ಡ್ ಯುವರ್ ಡೌಟ್.
Right, next, I think we have Anuradha, madam. Anuradha, madam, if you have a question, you can ask me. ಎಸ್ ಸರ್, ಥ್ಯಾಂಕ್ ಯು ಸರ್, ನನಗೆ ಚಾನ್ಸ್ ಕೊಟ್ಟಿರೋದಕ್ಕೆ. ನನ್ನ ಕ್ವಶನ್ ನಾನು ನಿಮ್ಮ Unmute ಹತ್ರ ಮಾಡ್ಕೊಳ್ಳಿ, ಕೇಳಲಿಕ್ಕೆ. unmute ಮಾಡ್ಕೊಂಡು question ಕೇಳಿ. ಯಾವ 1 ಸೆಕೆಂಡ್. I didn't hear you. Another madam question. Okay. I think there's a problem with that. So we'll go with the next question. I think Santosh is online. ಸರ್ ಕೇಳಿಸಿದ್ಯಾ? ಕೇಳ್ತದೆ. ಸರ್ ಅದು ನನ್ನ ಮನೇಲಿ 3 ಮಕ್ಳಿದ್ದಾರೆ ಸರ್. ಆಕ್ಚುಲಿ ಇದ್ರ ಬಗ್ಗೆ ಫೀಡ್ಬ್ಯಾಕ್ ನಂಗೆ ಮುಂಚೆನೆ ಸಿಕ್ಕಿತ್ತು. ಅಂದ್ರೆ ನನ್ನ ಫ್ರೆಂಡ್ಸ್ ದಾವಣಗೆರೆ ಅಂತ ಹೇಳಿದ್ರು ಈ ತರ ಪ್ರೋಗ್ರಾಮ್ ಬಗ್ಗೆ. ಸೊ ಕ್ವೆಶ್ಚನ್ ಅಂದ್ರೆ ನಿಮ್ ಟೀಮ್ ಅವ್ರ ಜೊತೆಗೂ ಮಾತಾಡಿದ್ದೆ ನಾನು ಆನ್ಲೈನ್ ಫಾರ್ಮ್ ಫಿಲ್ ಮಾಡ್ಬೇಕಾದ್ರೆ. ಸೊ ನನ್ನ ಮಕ್ಕಳು 9th ಮತ್ತೆ 10th ಸ್ಟ್ಯಾಂಡರ್ಡ್ ಇದ್ದಾರೆ. ಅಂದ್ರೆ 3 ಜನ ಮಕ್ಳಿದ್ದಾರೆ, ನನ್ನ ತಂಗಿ ಮಕ್ಕಳು ಸೇರ್ಬಿಟ್ಟು. ಸೊ ಅವ್ರಿಗೆ ಪ್ರಿಯಾರಿಟಿ ಹೆಂಗ್ ಕನ್ಸಿಡರ್ ಮಾಡ್ತೀರಾ ಅಥವಾ ಪೇಮೆಂಟ್ ಎಲ್ಲ ಹೆಂಗ್ ಮಾಡ್ಬೇಕು ಅಂತ ಸರ್? ಓಕೆ, ಸೊ ಇದು ಪ್ರಯಾರಿಟಿ ಹೇಗೆ ಅಂತಂದ್ರೆ, ಇಲ್ಲಿ ಯಾರು ಫಸ್ಟ್ ಪೇ ಮಾಡ್ತಾರೆ ಅವ್ರದ್ದು ಫಸ್ಟ್ ಆಗ್ತದೆ. ಯಾಕಂದ್ರೆ ವಿ ಹ್ಯಾವ್ ಲಿಮಿಟೆಡ್ ಸೀಟ್ಸ್. ಸೊ ಹಾಗಾಗಿ ಸಪೋಸ್ ನಂಬರ್ ಎಕ್ಸೀಡ್ ಆಯ್ತು ಅಂತ ಆದ್ರೆ ಫಸ್ಟ್ ಯಾರು ಪೇಮೆಂಟ್ ಮಾಡಿರ್ತಾರೆ ಅವ್ರನ್ನ ಫಸ್ಟ್ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಸೊ ನಿಮ್ಮ ಮನೆಯಲ್ಲಿ ಈಗ 10th ಓದ್ತಿರೋರು ಮತ್ತೆ 9th ಅಂತ ಹೇಳ್ತಾ ಇದ್ರಿ. 10th ಐ ಥಿಂಕ್ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇಯರ್ ಆಫ್ ದರ್ ಲೈಫ್. ಸೊ ಹಾಗಾಗಿ ನೀವು ಮಿಸ್ ಆಗಬಾರ್ದು ಅನ್ನೋದಾದ್ರೆ ಯು ಕ್ಯಾನ್ ಮೇಕ್ ದ ಪೇಮೆಂಟ್. ನಿಮಗೆ ಪೇಮೆಂಟ್ ಮಾಡೋದು ಹೇಗೆ, ಇದಾದ್ಮೇಲೆ ನಾನು ಒಂದು QR ಕೋಡ್ ನಿಮಗೆ ಶೋ ಮಾಡ್ತೀನಿ. QR ಕೋಡ್ನ ನೀವು ಸ್ಕ್ಯಾನ್ ಮಾಡಬಹುದು, ಅಥವಾ ನಿಮಗೆ ಈಗ ಸದ್ಯಕ್ಕೆ ಪೇಮೆಂಟ್ ಮಾಡ್ಲಿಕ್ಕಿಲ್ಲ ಅಂದ್ರೆ ಯು ಕ್ಯಾನ್ ಟೇಕ್ ಅ ಫೋಟೋ ಆಫ್ ದಟ್. ಸೊ ಸೇಮ್ QR ಕೋಡ್ಗೆ ಯು ನೀಡ್ ಟು ಪೇ ದ ಫೀಸ್. ಸೊ ಫೀಸ್ ನಿಮಗೆ ಆಗ್ಲೇ ಗೊತ್ತಿರಬೇಕು. ಸೊ ಆಕ್ಚುಯಲ್ ಕಾಸ್ಟ್ ಆಫ್ ದಿಸ್ ಈಸ್ 50,200. ನೆಕ್ಸ್ಟ್ ಇಂದ 50,000 50,200ಕ್ಕೆ ನಾವು ಇದನ್ನ ಮಾಡ್ತಾ ಇದೀವಿ. ಈ ವರ್ಷ ಮಾತ್ರ ಬ್ಯಾಂಗ್ಳೂರ್ನಲ್ಲಿ 10,800 ನಡೀತದೆ. ಸೊ ನೀವು ಮಕ್ಕಳಿಗೆ ಸೇರಿಸಬೇಕು ಅಂತ ಇದ್ರೆ ಇಮಿಡಿಯೇಟ್ಲಿ ನಿಮಗೆ QR ಕೋಡ್ ಬಂದಾದ್ಮೇಲೆ ಯು ನೀಡ್ ಟು ಮೂವ್ ಆನ್ ಟು ಮೇಕ್ ಪೇಮೆಂಟ್ಸ್. ಸೊ ಪೇಮೆಂಟ್ ಆಯ್ತು ಅಂತ ಆದ್ರೆ ಅವಾಗ ನಿಮಗೆ ಕನ್ಫರ್ಮ್ ಆಗ್ತಾನೆ ನೀವು ಇದಿರಿ ಅಂತ ಹೇಳಿ. ಸೊ ಪೇಮೆಂಟ್ ಮಾಡಿದ್ಮೇಲೆ ಏನ್ ಮಾಡ್ಬೇಕಾಗತ್ತೆ, ಪೇಮೆಂಟ್ ಮಾಡಿದ್ಮೇಲೆ ಯು ನೀಡ್ ಟು ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಟ್. ಸೊ ಇಲ್ಲಿ 3 ಮಕ್ಕಳಿದ್ರೆ ಯು ನೀಡ್ ಟು ಟೇಕ್ 3 ಸ್ಕ್ರೀನ್ ಶಾಟ್ಸ್. ಅಂದ್ರೆ 3 ಪೇಮೆಂಟ್ ಮಾಡ್ಬೇಕಾಗತ್ತೆ. ಮಾಡಿ ಇಂಡಿವಿಜುವಲಿ 10,800 ಸ್ಕ್ರೀನ್ ಶಾಟ್ ತೆಗೆದು ಯು ನೀಡ್ ಟು ಸೆಂಡ್ ಟು ದ ವಾಟ್ಸ್ಆಪ್ ನಂಬರ್. ಈಗಾಗಲೇ ನಿಮಗೆ ವಾಟ್ಸ್ಆಪ್ ನಂಬರ್ ಗೊತ್ತಿದೆ. ಅದಕ್ಕೆ ನೀವು ಈಗಾಗಲೇ ಗೂಗಲ್ ಫಾರ್ಮ್ ಮತ್ತೆ ನಿಮ್ಮ ಇದನ್ನ ಮಾಡಿರ್ತೀರಿ. ನಂಬರ್ ನಿಮ್ಗೆ ಗೊತ್ತಿರ್ಬೋದು 8073054295. ಈ ನಂಬರ್ಗೆ ನೀವು ಸ್ಕ್ರೀನ್ ಶಾಟ್ ಅನ್ನ ಶೇರ್ ಮಾಡಿ ನಿಮ್ಮ ಮಗು ಮತ್ತೆ ತಂದೆ ಹೆಸರು ಕ್ಲಾಸ್ ಅನ್ನ ನೀವು ಅದಕ್ಕೆ ವಾಟ್ಸ್ಆಪ್ ಮಾಡಬೇಕು. ಸೊ ಇಲ್ಲಿ ಟೀಮ್ನವರು ಅದನ್ನ ಟ್ಯಾಲಿ ಮಾಡಿಬಿಟ್ಟು ದೇ ವಿಲ್ ನೋಟ್ ಡೌನ್ ಪೇಮೆಂಟ್ ಯಾರ್ದಾಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ನಿಮಗೆ ಒಂದು ಡೇ ಬಿಟ್ಟು ನಿಮಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ದೇ ವಿಲ್ ಕನ್ಫರ್ಮ್. ಓಕೆ, ಸೊ ಐ ವಾಂಟ್ ಯು ಟು ಮೇಕ್ ಯೂಸ್ ಆಫ್ ದಿಸ್ ಅಪರ್ಚುನಿಟಿ. ನಿಮ್ಮ ಮಕ್ಕಳಿಗೆ ಸರ್ ಅದು ಆಕ್ಚುಲಿ 10th ಅಲ್ಲಿರೋ ಮಕ್ಕಳಿಗೆ ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಅಂತೂ ಇದೆ. ಸೊ ನಾನು ಇಮಿಡಿಯೇಟ್ಲಿ ಮಾಡ್ಬಿಡ್ತೀನಿ ಪೇಮೆಂಟ್. ಓಕೆ, ದಟ್ಸ್ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೆಲ್ಕಮ್. ಓಕೆ, ವಿ ಹ್ಯಾವ್ who else is there? Mr. Narendra, ಅನ್ಮ್ಯೂಟ್ ಮಾಡಿ ನಿಮ್ಮ ಡೌಟ್ ಎಂದು ಕೇಳಿ. ಹಲೋ, ಹೇಳಿ ಸರ್. ಕೇಳಿಸ್ತಾ ಇದೆನಾ? ಕೇಳ್ತಿದೆ ಸರ್. ನಮಸ್ಕಾರ. ನಾವು ಇಲ್ಲಿ ಕತ್ರಗುಪ್ಪೆಯಿಂದ ಫೋನ್ ಮಾಡ್ತಾ ಇದೀವಿ. ಓಕೆ, ಏನು ಅಂದ್ರೆ ನನ್ನ ಮಗಳು 9ನೇ ಕ್ಲಾಸಲ್ಲಿ ಓದ್ತಾ ಇದ್ದಾಳೆ. ಅವಳು ಸಾಯಂಕಾಲ ಬಂದ ತಕ್ಷಣ ಓದ್ತಾಳೆ, ನೈಟ್ ಎಲ್ಲ ಓದ್ತಿರ್ತಾಳೆ. ಬಟ್ ಆದ್ರೂ 50-55% ಇದ್ದಾಳೆ ಅವಳು. ನಮ್ಗೆ ಏನ್ ಡೌಟ್ ಅಂದ್ರೆ ಈ 10 ದಿವಸದಲ್ಲಿ ನನ್ನ ಮಗಳು ಇಂಪ್ರೂವ್ಮೆಂಟ್ ಆಗ್ತಾಳ ಅಥವಾ ಇದು ಜಾಂಡ್ ಇರೋರ್ಗೆ ಮಾತ್ರನಾ ಅಥವಾ ಡಲ್ ಇರೋರ್ಗು ಓಕೆನಾ ಪ್ರೋಗ್ರಾಮ್ ಇದು? ಓಕೆ, ರೈಟ್. ಸೊ ಕೆಲವು ಪೇರೆಂಟಿಗೆ ಅದು ಡೌಟ್ ಇರ್ತದೆ. ಚೆನ್ನಾಗಿ ಓದೋ ಮಕ್ಕಳು ಇದ್ರೊಳಗೆ ಚೆನ್ನಾಗಿ ಮಾಡ್ಬಿಡ್ತಾರೆ, ನಮ್ಮ ಮಗು ವೀಕ್ ಇದೆ ಮತ್ತೆ ನಮ್ಮ ಮಗು ಅಷ್ಟು ಲೆವೆಲಿಗೆ ಮಾಡ್ತದೆ ಅಂತ. ನನ್ನ ಎಕ್ಸ್ಪೀರಿಯನ್ಸ್ ಒಳಗಡೆಗೆ ವಾಟ್ ಐ ಹ್ಯಾವ್ ಸೀನ್, ಸ್ಟೂಡೆಂಟ್ಸು ತುಂಬಾ ಚೆನ್ನಾಗಿರ್ಲಿ, ಆವರೇಜ್ ಇರ್ಲಿ, ಎವ್ರಿಬಡಿ ವಿಲ್ ಡೆವಲಪ್ ದಿಸ್ ಎಬಿಲಿಟಿ. ಸೊ ಮಗು ನೀವು ಹೇಳ್ತಾ ಇದ್ರಿ ಮಗು ಬಹಳ ಓದ್ತಾ ಇದೆ, ಸ್ಕೂಲಿಂದ ಬಂದ ತಕ್ಷಣ ಓದ್ತಾಳೆ, ರಾತ್ರಿ ಓದ್ತಾಳೆ, ಅದು ಸ್ಕೋರ್ ಆಗ್ತಾ ಇಲ್ಲ ಅಂತ. ಮೇ ಬಿ ಅವಳ ಸ್ಟಡಿ ಟೆಕ್ನಿಕ್ ಒಳಗೆ ಏನೋ ಪ್ರಾಬ್ಲಮ್ ಇರ್ಬೋದು, ಮೆಮೊರಿ ಹ್ಯಾಂಡಲ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಇರ್ಬೋದು. ಬಟ್ ಡೆಫಿನೆಟ್ಲಿ ಇದೇ ನಾವು ಎಬಿಲಿಟಿ ಹೇಳ್ತಾ ಇದ್ದೀವಿ. ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಕ್ವಶನ್ ಕೇಳೋದು ಆನ್ಸರ್ ಮಾಡುವಂಥದ್ದು ಡೆಫಿನೆಟ್ಲಿ ನಿಮ್ಮ ಮಗು 50% ಇರಲಿ 35% ಇರಲಿ, ಈ ಎಬಿಲಿಟಿ ಅಂತ 10 days ಒಳಗೆ ಬಂದೇ ಬರ್ತದೆ. ಒಂದ್ಸತಿ ಎಬಿಲಿಟಿ ಬಂದಾಯ್ತು ಅಂತ ಆದ್ಮೇಲೆ ನೀವು ಮನೆಯಲ್ಲಿ ಹೇಗೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ಕೂಡ ನಾವು ಟ್ರೈನ್ ಮಾಡ್ತೀವಿ. ಸೊ ಈ ವರ್ಷದ ಎಂಡ್ ಒಳಗಡೆಗೆ ಮೇ ಬಿ ನಿಮ್ಮ ಮಗು ಈ 50-55% ಇಂದ 85-90%ಗೆ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಳ್ತೇನೆ. ಸೊ ಕತ್ರಗುಪ್ಪೆ ಅಂದ್ರೆ ನಿಮಗೆ ಕಲಾಗ್ರಾಮಕ್ಕೆ ಎಷ್ಟು ದೂರ ಆಗ್ತದೆ? ರೈಟ್. ಸೊ ಐ ಹೋಪ್ ಯು ಗಾಟ್ ದ ಆನ್ಸರ್. ಸೊ ನೆಕ್ಸ್ಟ್ ಯಾರಿದ್ದಾರೆ ಕಾಲರ್? ವಿದ್ಯಾ ಅಂತ ಯಾರಾದ್ರೆ? ಸೊ ವಿದ್ಯಾರೆ ನೀವು ಅನ್ಮ್ಯೂಟ್ ಮಾಡಿ ಆನ್ಸರ್ ಮಾಡಿ.
ನಮಸ್ತೆ ಹಾ, ನಮಸ್ತೆ. ಸರ್. ನನ್ನ ಮಗ ಇವಾಗ 10th. ಅವ್ರಿಗೆ ಹ್ಮ್. ರಜಾ ಶುರುವಾಗೋದು 3rd ಇಂದ. ಸೊ ಓಕೆ 13th ಲಾಸ್ಟ್ ಡೇ. 14th ಇಂದ ಅವ್ರಿಗೆ ಸ್ಕೂಲ್ ಶುರುವಾಗತ್ತೆ. ಸೊ ಓಕೆ ಆಮೇಲೆ ಟ್ಯೂಷನ್ಸ್ ಇರತ್ತೆ ಸರ್. ಟ್ಯೂಷನ್ಸ್ ಅವ್ರಿಗೆ ಕಂಪ್ಲೀಟ್ ಆಗಿ ಟೈಮಿಂಗ್ಸ್ ಇನ್ನ ಏನು ಹೇಳಿಲ್ಲ. ಸೊ 9:30 ವರ್ಗು ಮೋಸ್ಟ್ ಆಫ್ ಇರತ್ತೆ. ಸೊ ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡ್ಬೋದಾ ಅಥವಾ ಬಿಫೋರ್ ಮಾಡ್ಬೋದಾ ನೀವು ಕ್ಲಾಸಸ್ನ? ಅಥವಾ ಆ ಹ್ಮ್ ಟೈಮ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ 3 ಡೇಸ್, ಆ 3 ಡೇಸ್ ನ ನೀವು ಆನ್ಲೈನ್ ತಗೊಂತೀರಾ ಹೇಗೆ ಅಂತ? ಓಕೆ. ಸೊ ಬಸವನಗುಡಿ ನಂದು. ಈಗ ಬ್ಯಾಂಗ್ಳೂರ್ನಲ್ಲಿ ಏನಾಗಿದೆ ಅಂತ ಅಂದ್ರೆ ಡಿಫ್ರೆಂಟ್ ಹ್ಮ್. ಡಿಸ್ಟಿಂಕ್ಷನ್ಸ್. ಈಗ ಸ್ಟೇಟ್ ಇರ್ತಕ್ಕಂಥವ್ರದ್ದು ಬೇರೆ ಡೇಸ್ ಇರುತ್ತೆ, CBSE ಬೇರೆ, ICSE ಬೇರೆ, IGCS ಬೇರೆ. ಸೊ ಡಿಫ್ರೆಂಟ್ ಸ್ಕೂಲ್ಸ್ ವಿಲ್ ಹ್ಯಾವ್ ಡಿಫ್ರೆಂಟ್ ಇದು. ಬಟ್ ಅನ್ಫಾರ್ಚುನೇಟ್ಲಿ ನಾವೇನು 7th ಇಂದ 16th ಅಂತ ಅನ್ಕೊಳ್ತಿದ್ವಿ, ದಿಸ್ ಇಸ್ ಟೈಮ್ ಫಿಕ್ಸ್ಡ್ ಅಂತ ಅನ್ಕೊಳ್ತೀನಿ ನಾನು. ಆಮೇಲೆ ಮೋರ್ ಯು ಆರ್ ಥಿಂಕಿಂಗ್ ಅಬೌಟ್ ಟ್ಯೂಷನ್ಸ್. ಸೊ ಒಂದು ನಾನು ಟ್ಯೂಷನ್ಸ್ ಬಗ್ಗೆ ನಿಮಗೆ ಇದನ್ನ ಹೇಳ್ತೀನಿ. ಈಗ ಇಂಥದ್ದೊಂದು ಎಬಿಲಿಟಿ ಬರುತ್ತೆ ಮಗುಗೆ ಅಂತ ಆದ್ರೆ, ಅವಾಗ ಟ್ಯೂಷನ್ಸ್ ಒಂದು 2 days 3 days ಮಿಸ್ ಆಗುತ್ತೆ ಅನ್ನೋದಾದ್ರೆ, ಅವಾಗ ಮಗುಗೆ ಏನೋ ಗ್ರೇಟರ್ ಲಾಸ್ ನಾನು ಆಗುತ್ತಾ ಅದಕ್ಕೆ- ಅಥವಾ ಇದು ಕಲಿಯೋದ್ರಿಂದ ಮಗುಗೆ ಹೆಚ್ಚು ಬೆನಿಫಿಟ್ ಆಗುತ್ತಾ ಅಂತ ಹೇಳಿ. ಈಗ ಹೀಗೆ ಎಕ್ಸಾಂಪಲ್ ತಿಳ್ಕೋಣ. ನಿಮ್ಮ ಸ್ವಲ್ಪ ಆಡಿಯೋ ಡಿಸ್ಟರ್ಬ್ ಆಗ್ತಿದೆ ನನಗೆ. ಸರ್ ಅದೇ ಇಲ್ಲ, ಸಿಸ್ಟಮ್ ಕೇಳಿಸ್ತಿದೆ. ಈಸಿ ಆಗ್ತಿದೆ ಒಂದೇ ಸಿಸ್ಟಮ್. ಓಕೆ. ಸೊ ನಾನು ಫಸ್ಟ್ ಹೇಳ್ಬಿಡ್ತೀನಿ, ಇಲ್ಲಿ ಡೈಲಾಗ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವು ನಾನು ಒಟ್ಟೊಟ್ಟಿಗೆ ಮಾತಾಡ್ಲಿಕ್ಕೆ ಟೆಕ್ನಿಕಲಿ ಪ್ರಾಬ್ಲಮ್ ಇದೆ. ನಾನು ಹೇಳಿದ್ಮೇಲೆ ಡೌಟ್ ಉಳಿದ್ರೆ ಮತ್ತೆ ನೀವು ಕೇಳ್ಬೋದು ವಿದ್ಯಾರ್ಥಿ. ಸೊ ಈಗ ಒಂದು ನಿಮ್ಮ ಮಗು ರನ್ನಿಂಗ್ ರೇಸ್ ಅಲ್ಲಿ ಇದೆ ಅಂತ ಅನ್ಕೊಳ್ರಿ. ಸೊ 1000 ಮೀಟರ್ ಓಡ್ಲಿಕ್ಕಿದೆ. ಈಗ 10th ಸ್ಟ್ಯಾಂಡರ್ಡ್ ಇದೆ, ಮಗು ಅರ್ಧ ದಾರಿ ಓಡಿದೆ ಅಂತ ಅನ್ಕೊಳ್ಳೋಣ. 500 meters ಓಡಿದೆ, ಇನ್ನು 500 meters ಇದೆ ಓಡ್ಲಿಕ್ಕೆ. ಸೊ ಇಫ್ ಐ ಆಫರ್ ಹಿಮ್ ಅ ವೆಹಿಕಲ್, ಸೊ ಇನ್ನು 500 ಮೀಟರ್ ಇದೆ, ಇಷ್ಟೊತ್ತಿನ ಕಷ್ಟಪಟ್ಟು ಓಡ್ಕೊಂಡ್ ಬಂದಿದ್ಯಾ, ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಇನ್ನೂ ಡಿಫಿಕಲ್ಟ್ ಆಗ್ತದೆ. ಸೊ ಯೂಸ್ ದಿಸ್ ಟೂಲ್, ಈ ಬೈಕ್ ನ ತಗೋ, ಯು ಕ್ಯಾನ್ ಫಾಸ್ಟ್ ಆಗಿ, ಬಹಳ ಈಸಿಯಾಗಿ, ಕನ್ವೀನಿಯಂಟ್ ಆಗಿ ನೀನು ಗುರಿ ತಲುಪಬಹುದು ಅಂತ ಹೇಳಿ ಬೈಕ್ ಕೊಡ್ತೀನಿ ಅಂತ ಆದ್ರೆ, ಅವಾಗ ಬೇಡ ಬೇಡ ನನಗೆ ಬೈಕು, ನಾನು ಹಿಂಗೆ ಕಷ್ಟಪಟ್ಟು ಓಡ್ತೀನಿ ಅಂತ ಆದ್ರೆ, ಅವಾಗ ವಾಟ್ ಈಸ್ ಇಂಟೆಲಿಜೆಂಟ್ ವೇ? ಯೂಸಿಂಗ್ ಅ ಟೂಲ್ ವಿಚ್ ಎನ್ಹಾನ್ಸಸ್ ಇಸ್ ಎಬಿಲಿಟಿ ಇಸ್ ಆಲ್ವೇಸ್ ರೆಕಮೆಂಡೆಡ್. ಸೊ 4 ದಿವಸ ನನಗೆ ನಾನು ನೋಡಿದ್ದೀನಿ ಪೇರೆಂಟ್ಸ್, ನಮಗೆ ಸ್ಕೂಲು ಒಂದು ವಾರ ಮಿಸ್ ಆದ್ರೂ ಪರವಾಗಿಲ್ಲ, ನಮಗೆ ರಜೆ ಇಲ್ಲದೆ ಪರವಾಗಿಲ್ಲ, ಸ್ಕೂಲನ್ನ ರಿಕ್ವೆಸ್ಟ್ ಮಾಡ್ತೀವಿ, ಪರ್ಮಿಷನ್ ತಗೊಳ್ತೀವಿ, ನೀವು ಕ್ಲಾಸ್ ತಗೊಳ್ರಿ ಅಂತ ಹೇಳಿ ಬರ್ತಾರೆ. ಆಮೇಲೆ ಇಲ್ಲಿ ಬಂದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಸ್ಟೂಡೆಂಟ್ಸ್ ಏನ್ ವರ್ಕ್ ಮಾಡ್ತಾರೆ, ಆ ವರ್ಕ್ ನ ಅವರು ಏನ್ ಕ್ಲಾಸ್ ನಡೀತಾ ಇದೆ ಅದ್ರ ಮೇಲೆನೆ ವರ್ಕ್ ಮಾಡಿಸಿ. ಫಾರ್ ಎಕ್ಸಾಂಪಲ್, ಈಗ 10th ಸ್ಟೂಡೆಂಟ್ ಬಂದಿದ್ದಾರೆ, ಅಲ್ಲಿ ಸ್ಕೂಲಲ್ಲಿ ಅವ್ರದ್ದು ಯಾವುದೋ ಒಂದು ಚಾಪ್ಟರ್ ಸೈನ್ಸ್ ನಡೀತಿದೆ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಲೈಫ್ ಪ್ರಾಸೆಸ್ ನಡೀತಾ ಇದೆ. ಸೊ ಇಲ್ಲಿ ಈ ಕ್ಲಾಸಲ್ಲಿ ಈ ಹುಡುಗ ಇದ್ದಾನೆ, ಲೈಫ್ ಪ್ರಾಸೆಸ್ ಅಲ್ಲಿ ಸ್ಕೂಲಲ್ಲಿ ನಡೆದಿದೆ. ಸೊ ವಿ ಆಸ್ಕ್ ದ ಸ್ಟೂಡೆಂಟ್ ಟು ವರ್ಕ್ ಆನ್ ದ ಸೇಮ್ ಚಾಪ್ಟರ್, ಸೊ ದಟ್ ಇಲ್ಲಿಂದ ವಾಪಸ್ ಹೋಗ್ಬೇಕಾದಾಗ ಅಲ್ಲಿ ಟೀಚರ್ ಇಂದ ಪಾಠ ಕೇಳಿರ್ತಕ್ಕಂಥ ಸ್ಟೂಡೆಂಟ್ಸ್ ಲೈಫ್ ಪ್ರಾಸೆಸ್ ಎಷ್ಟು ಚೆನ್ನಾಗಿ ಮಾತಾಡಬಹುದು, ಅದಕ್ಕಿಂತ 10 times ಬೆಟರ್ ಈ ಸ್ಟೂಡೆಂಟ್ ಅಲ್ಲಿ ಹೋಗಿ ಲೆಸನ್ ಮಾತಾಡ್ತಾರೆ. ಸೊ ಅಷ್ಟು ಮಟ್ಟಿಗೆ ಅದನ್ನ ರೆಡಿ ಮಾಡಬಹುದು. ಸೊ ಕ್ಲಾಸ್ 1-2 ದಿವಸ ಮಿಸ್ ಆಗುತ್ತೆ ಅನ್ನೋದಾದ್ರೆ ಏನ್ ಲಾಸ್ ಆಗ್ಬೋದು ಮಗುಗೆ? ಅಟೆಂಡೆನ್ಸ್ ಲಾಸ್ ಆಗ್ಬೋದು, ನಾಲೆಜ್ ಅಂತೂ ಸ್ವಲ್ಪನೂ ಲಾಸ್ ಆಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಬಂದಾದ್ಮೇಲೆ ದೇ ವಿಲ್ ಬಿ ಫಾರ್ ಮೋರ್ ಬೆಟರ್ ಅಂಡ್ ಇನ್ ಅ ಕನ್ವೀನಿಯಂಟ್ ಹೈಯರ್ ಪ್ಲೇಸ್ ಇನ್ ಟರ್ಮ್ಸ್ ಆಫ್ ನಾಲೆಜ್. ಸೊ 4 ದಿವಸ ನೀವು ಪರ್ಮಿಷನ್ ಸಿಗುತ್ತೆ ಟ್ಯೂಷನ್ಸ್ ಇಂದ, ಇದರಿಂದ ಅಂತ ಆದ್ರೆ ದೇರ್ ಇಸ್ ನಥಿಂಗ್ ಯು ಆರ್ ಗೋಯಿಂಗ್ ಟು ಲೂಸ್, ಬಟ್ ಇಟ್ ಇಸ್ ಗೋಯಿಂಗ್ ಟು ಬೆನಿಫಿಟ್. ಇನ್ನೊಂದು, ನೀವು ಆನ್ಲೈನ್ ಅಂತ ಹೇಳ್ತಾ ಇದ್ರಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಆನ್ಲೈನ್ ಇಸ್ ಓನ್ಲಿ ಫಾರ್ ಫೌಂಡೇಶನ್. ಕಾನ್ಶಿಯಸ್ ಲರ್ನಿಂಗ್ ಏನಾಗ್ತದೆ ಅದಕ್ಕೆ ಅಂತ ಹೇಳಿ ನಾವು ಇಟ್ಟಿದ್ವಿ. ಅನ್ಕಾನ್ಶಿಯಸ್ ಲರ್ನಿಂಗ್ಗೆ ಅಲ್ಲಿ ನಾವು ಮಕ್ಕಳ ಮೇಲ್ಗಡೆ, ಅಂದ್ರೆ ಅವರ ಬ್ರೈನ್ ಮೇಲ್ಗಡೆ ಡೈರೆಕ್ಟ್ಲಿ ವಿ ಹ್ಯಾವ್ ಅ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ವರ್ಕ್ ಮಾಡಬೇಕು. ಅದಕ್ಕೆ ರೀಫ್ರೇಮು, ಅದಕ್ಕೆ ನಾವು ಫಾಸ್ಫೋಬಿಯಾ ಕ್ಯೂರ್, ಅದಕ್ಕೆ ಕೊಲ್ಯಾಪ್ಸ್ ಆಂಕರ್, ಈ ತರ ಡಿಫ್ರೆಂಟ್ ಟೆಕ್ನಿಕಲ್ ನೇಮ್ಸ್ ಇದೆ. ಅವನ್ನ ನಾವು ಅವ್ರು ವರ್ಕ್ ಮಾಡ್ಬೇಕಾದಾಗ ಅವ್ರು ನಮ್ಮ ಮುಂದೆನೇ ಇರಬೇಕಾಗ್ತದೆ. ಸೊ ಹಾಗಾಗಿ ಆನ್ಲೈನ್ ಒಳಗಡೆಗೆ ದಟ್ ಮೇ ನಾಟ್ ಬಿ ಕನ್ವೀನಿಯಂಟ್. ಆಮೇಲೆ ಮೋರ್ ಓವರ್ ಅವ್ರಿಗೆ ಒಂದು 5 ದಿವಸ ಇದೆಲ್ಲ ಸ್ಕಿಲ್ಸ್ ಬಂದಾದ್ಮೇಲೆ ಅವರು ಗ್ರೂಪ್ ಅಲ್ಲಿ ಇದ್ದಾಗ ದೇ ಕ್ಯಾನ್ ಹ್ಯಾವ್ ಪ್ರಾಕ್ಟೀಸ್. ಅಲ್ಲಿ ಗ್ರೂಪ್ ಒಳಗಡೆಗೆ ಅವ್ರು ಕ್ವಶನ್ ಕೇಳಿದ್ರು ಆನ್ಸರ್ ಮಾಡೋಂಥದ್ದು, ದೇ ವಿಲ್ ಹ್ಯಾವ್ ಫನ್. ಸೊ ಹಾಗಾಗಿ ಗೊತ್ತಿಲ್ಲದೇನೆ ಅವರಿಗೆ 10th ಡೇ ಆಗೋದ್ರೊಳಗಡೆ, 16th ಆಗೋದ್ರೊಳಗಡೆಗೆ ದೇ ವಿಲ್ ವೆರಿ ವೆರಿ ಥರೋ ವಿತ್ ದ ಸಬ್ಜೆಕ್ಟ್ಸ್. ಸೊ ಹಾಗಾಗಿ ಆನ್ಲೈನ್ ಮನೆ ಒಳಗಡೆ ಒಬ್ಬನೇ ಆಗೋ ಬದಲು ಯು ಕ್ಯಾನ್ ಹ್ಯಾವ್ ಹಿಮ್. ಆಮೇಲೆ ಯಾವುದೋ ಒಂದು 2 ಗಂಟೆ 3 ಗಂಟೆ ಅಷ್ಟೇ ಬಂದ್ರೆ ಸಾಕಾಗತ್ತಾ? ಹಂಗಾಗಲ್ಲ. ಸೊ ಎವ್ರಿಥಿಂಗ್ ಇಸ್ ಸೈಂಟಿಫಿಕಲಿ ಬೇಸ್ಡ್. ಮಾರ್ನಿಂಗ್ ಅವರು ಒಂದು ಬೈಲಾಟ್ರಲ್ ಬ್ರೈನ್ ಎಕ್ಸರ್ಸೈಸ್ ಇಂದ ಹಿಡಿದು ಮಧ್ಯಾಹ್ನಕ್ಕೆ ಅವರಿಗೆ ನಾವು ಸ್ಟೋರಿ ಇನ್ಸ್ಟಾಲೇಷನ್ಸ್ ಅಂತ ಹೇಳ್ತೀವಲ್ಲ, ಅನ್ಕಾನ್ಶಿಯಸ್ ಮೈಂಡ್ ಒಳಗಡೆ ಥ್ರೂ ಸ್ಟೋರೀಸ್ ಅವರಿಗೆ ಕೆಲವು ವ್ಯಾಲ್ಯೂಸ್ ಇಂಬೈಬ್ ಮಾಡುವಂಥದ್ದು, ಮಧ್ಯಾಹ್ನದ ಅಷ್ಟೊತ್ತಿಗೆ ಅವರಿಗೆ ಕಾನ್ಸಂಟ್ರೇಷನ್ ಪ್ರಾಕ್ಟೀಸ್ ಮಾಡುವಂಥದ್ದು, ಅದಾದ್ಮೇಲೆ ಬುಕ್ ಒಳಗಡೆಗೆ ಅವರಿಗೆ JD ಮೆಥಡ್ಸ್, ಡಿಫ್ರೆಂಟ್ ಮೆಥಡ್ಸ್ ಪ್ರಾಕ್ಟೀಸ್ ಮಾಡುವಂಥದ್ದು, ಸೆಮಿನಾರ್ಸ್ ಮಾಡುವಂಥದ್ದು, ಎವ್ರಿಥಿಂಗ್ ಇಸ್ ಫೈನ್ಲಿ ಫಿಕ್ಸ್ಡ್ ಇನ್ ದಿಸ್ ಪ್ರೋಗ್ರಾಮ್. ಸೊ ಬಹಳ ಮುತುವರ್ಜಿಯಿಂದ ಮಾಡಿದ ಪ್ಲಾನು. ಇದ್ರೊಳಗೆ ಒಂದು ಯಾವುದೋ ಸ್ಟೆಪ್ಸ್ ಮಿಸ್ ಆಗಬಾರ್ದು ಅಂತ ಅನ್ಕೊಳ್ತೀನಿ. ಸೊ ಯು ಕ್ಯಾನ್ ಥಿಂಕ್ ಓವರ್ ಇಟ್, ನಿಮ್ಮ ಮಗು ಜೊತೆ ಡಿಸ್ಕಸ್ ಮಾಡ್ರಿ. ಸೊ ಇಂಥ ಆಪರ್ಚುನಿಟಿ ಮತ್ತೆ ನೆಕ್ಸ್ಟ್ ಸಿಗ್ಬೇಕು ಅಂತ ಆದ್ರೆ, ಸೊ ನಿಮ್ಮ ಮಗು 10th ದಾಟ್ಬಿಡ್ತಾನೆ. ಸೊ ಮೇ ನಾಟ್ ಬಿ ಇಟ್ ಇಸ್ ಅಂದ್ರೆ 10th ಯೂಸ್ ಆಗದೆ ಇರುವಂತದ್ದು, ಮತ್ತೆ ಆಮೇಲೆ ನಿಮಗೆ ಹೆಲ್ಪ್ ಆಗ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಸೊ ಯು ಕ್ಯಾನ್ ಟೇಕ್ ಯುವರ್ ಕಾಲ್.
ಓಕೆ, ನೆಕ್ಸ್ಟ್ ಹೇಳಿದ್ರೆ ಓಕೆ. ಅನುರಾಧ ಮೇಡಮ್ ಆಗ್ಲಿ ನಿಮ್ಗೆ ಕನೆಕ್ಟ್ ಆಗಿಲ್ಲ, ನೋಡಿ ಈಗ ಏನಾದ್ರು ಕನೆಕ್ಟ್ ಆಗ್ತದೆ. ಕ್ಯಾನ್ ರೈಸ್ ಯೋರ್ ಹ್ಯಾಂಡ್ ಅಂಡ್ ಇವ್ರು ಅನ್ಮ್ಯೂಟ್ ಮಾಡ್ಲಿಕ್ಕೆ ಕೊಡ್ತಾರೆ. ಯು ಕ್ಯಾನ್ ಅನ್ಮ್ಯೂಟ್ ಅಂಡ್ ಯು ಕ್ಯಾನ್ ಟಾಕ್. ಹಲೋ ಸರ್. ಹಾ, ಕೇಳ್ತದೆ. ಹಾ ಸರ್, ಇವಾಗ ಕೇಳಿಸ್ತಾ ಇದೆ ಸರ್. ಓಕೆ ಓಕೆ ಸರ್, ನನ್ನ ಮಗಳು 10th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾಳೆ. ಸೊ ಇದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ, ತುಂಬಾ ಬೆನಿಫಿಟ್ ಆಗುತ್ತೆ ಅಂತ ಅನಿಸ್ತಾ ಇದೆ ಇಷ್ಟು ತನಕ ನೀವು ಹೇಳಿದ್ದನ್ನ ಕೇಳಿಸ್ಕೊಂಡ್ಮೇಲೆ. ಈಗ ನನ್ನ ಮಗಳು ಸ್ಕೂಲಲ್ಲಿ ಕಲೀಲಿಕ್ಕೆ 1 ವರ್ಷ ತಗೊಳ್ಳೋದನ್ನ 10 ದಿನದಲ್ಲಿ ಕಲೀಲಿಕ್ಕೆ ಆಗುತ್ತೆ ಅಂತಂದ್ರೆ ಅಂತದ್ದೇನ್ ಇದ್ರಲ್ಲಿ ಸ್ಪೆಷಲ್ ಡಿಫ್ರೆಂಟ್ ಆಗಿ ಇರುತ್ತೆ ಅನ್ನೋದನ್ನ ತಿಳ್ಕೊಬೋದಾ ಸರ್? ಓಕೆ, ಸೊ ಈಗ ನೀವು ಫಸ್ಟ್ ಇಂದ ಇದ್ರಿ ಅಂತ ಅನ್ಕೊಳ್ತೀನಿ ನಾನು ಈ ಸೆಷನ್ ಅಲ್ಲಿ. ಸೊ ಒಂದು ಸ್ಕೂಲ್ sir. ಒಳಗಡೆಗೆ ವರ್ಷ ಪೂರ್ತಿ ನೋಡ್ರಿ, ಅದು ಟೆಕ್ಸ್ಟ್ ಬುಕ್ ಇದೆ. ಸೊ ಟೆಕ್ಸ್ಟ್ ಬುಕ್ ಒಳಗೆ ಒಂದು 15-16 ಪಾಠ ಇದೆ ಅನ್ಕೊಂಡ್ರಿ. ನಾನು 10th ಇಂದ ಎಕ್ಸಾಂಪಲ್ 10th ಸೈನ್ಸ್ ಒಳಗೆ ದೇ ಹ್ಯಾವ್ 16 ಚಾಪ್ಟರ್ಸ್ ಅಂತ ಅನ್ಕೊಂಡ. ಇಟ್ಸ್ ಓನ್ಲಿ 16 ಚಾಪ್ಟರ್ಸ್. ಆದ್ರೆ ಮಗುಗೆ ಸೈನ್ಸ್ ಸಬ್ಜೆಕ್ಟ್ ಅಂತ ಅನ್ಕೊಳ್ತದೆ. ಸೊ ಇಲ್ಲಿಂದ ಹಿಡಿದು ಅಲ್ಲಿ ತನಕ ಟೀಚರ್ಸ್ ಪಾಠ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ, ಎಕ್ಸಾಮ್ಸ್ ಮಾಡ್ತಾರೆ, ಕ್ಲಾಸ್ ಒಳಗಡೆ ರಿವಿಷನ್ ಆಗ್ತದೆ, ಎಲ್ಲ ಮಾಡಿ ಕೂಡ ಅಟ್ ದ ಎಂಡ್ ಆಫ್ ದ ಇಯರ್ ಇವಾಗ ಕ್ವಶನ್ ಪೇಪರ್ ಹೇಗೆ ಬರುತ್ತೋ ಕೇಳೋ ಕ್ವಶನ್ ಆನ್ಸರ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತು ಪೇಪರ್ ಟಫ್ ಆಯ್ತು, ನನಗೆ ಆನ್ಸರ್ ಮಾಡ್ಲಿಕ್ಕೆ ಆಗಿಲ್ಲ. ಮಗುಗೆ 100% ಟೆಕ್ಸ್ಟ್ ಬುಕ್ ಅನ್ನ ಓದ್ಲಿಕ್ಕೆ ಆಗಿರಲ್ಲ. ಯಾಕೆ ಅಂತಂದ್ರೆ ಒಂದು ಬೇಸಿಕ್ ಫಂಡಮೆಂಟಲ್ ಮಿಸ್ಸಿಂಗ್ ಪಾರ್ಟ್ ಏನು ಅಂತ ಅಂದ್ರೆ ಕಾನ್ಸಂಟ್ರೇಷನ್. ಇಲ್ಲಿ ನಾವು ಅವ್ರಿಗೆ ಆ ಡೀಪರ್ ಲೆವೆಲ್ ಆಫ್ ಕಾನ್ಸಂಟ್ರೇಷನ್ ತಗೊಂಡು ಹೋಗ್ತೀವಿ. ಪ್ರತಿ ದಿವಸ ಫಸ್ಟ್ 3 days 2 hours ಒಂದು ಕಾನ್ಸಂಟ್ರೇಷನ್ ಲೆವೆಲ್ ಇರ್ತದೆ. ಕ್ಲಾಸ್ ಒಳಗಡೆಗೆ ಅಮಂಗ್ ಆಲ್ ದೋಸ್ ಕಿಡ್ಸ್ 40-50 ಜನ ಇರ್ತಾರೆ, ಅವ್ರ ಮಧ್ಯಕ್ಕೆ ಆ ಲೆವೆಲ್ಗೆ ಅವ್ರಿಗೆ ಹೋಗ್ಲಿಕ್ಕೆ ಆಗಲ್ಲ. ಒನ್ಸ್ ಅವರಿಗೆ ಇದ್ರೊಳಗೆ ಹೋಗಿ ಪ್ರಾಕ್ಟೀಸ್ ಆಯ್ತು ಅಂತ ಆದ್ರೆ ವಾಪಸ್ ಅವ್ರ ಸ್ಕೂಲಿಗೆ ಹೋದಾಗ ದೇ ಕ್ಯಾನ್ ಹ್ಯಾವ್ ದಟ್ ಹೈಯರ್ ಲೆವೆಲ್ ಆಫ್ ಕಾನ್ಸಂಟ್ರೇಷನ್. ಸ್ಕೂಲಲ್ಲೂ ಇಲ್ಲೂ ಏನ್ ಡಿಫರೆನ್ಸ್ ಆಗುತ್ತೆ, 3 days ಒಳಗಡೆ ಅವ್ರ ಕಾನ್ಸಂಟ್ರೇಷನ್ ಒಳಗೆ ಹೋಗ್ತಾರೆ. ಅದಾದ್ಮೇಲೆ ದೇ ಡಿಸ್ಕವರ್ ದ ಟ್ರೂ ಎಬಿಲಿಟಿ ಆಫ್ ದ ಬ್ರೈನ್. ಹಾಗಾಗಿ ಈ 10 days ಒಳಗಡೆಗೆ ಸ್ಕೂಲಲ್ಲಿ ಆಗದೆ ಇರ್ತಕ್ಕಂಥ ಮಿರಾಕಲ್ಸ್ ಇಲ್ಲಿ ವರ್ಕ್ ಆಗ್ತದೆ. ಸೊ ಇದನ್ನ ನಾವು ನೋಡಿದ್ದೀವಿ. ಟೀಚರ್ಸ್ ಆಕ್ಚುಲಿ ಮಕ್ಕಳನ್ನ ಇಲ್ಲಿಗೆ ಕಳಿಸಿ ಆದ್ಮೇಲೆ ವಾಪಸ್ ಹೋದಾಗ ಅವ್ರು ಹೇಳ್ತಾರೆ, ಸರ್ ಇದೇನಿಗೆ ಮ್ಯಾಜಿಕ್ ವರ್ಕ್ ಆಗಿದೆ ಅಂತ ಹೇಳಿ. ಸೊ ಅಷ್ಟು ಮಟ್ಟಿಗೆ ಪೇರೆಂಟ್ಸಿಗೂ ಟೀಚರ್ಸ್ಗೂ ಮಗುಗೂ ಕೂಡ ಸೊ ದಿಲ್ ಗೆಟ್ ಸರ್ಪ್ರೈಸ್ಡ್ ವಾಟ್ ಇಸ್ ದ ರಿಯಲ್ ಎಬಿಲಿಟಿ ಆಫ್ ದ ಬ್ರೈನ್ ಅಂತ. ನಾನು ಫಸ್ಟ್ ನಿಮಗೆ ಅದನ್ನ ಹೇಳ್ತಾ ಇದ್ದೆ. ಸೊ ವಿ ಡೋಂಟ್ ನೋ ಈ ತರದ್ದು ಸುಮಾರು ಇದೆ ಅಂತ ಹೇಳಿ. ಸೊ ಗೊತ್ತಿರೋಂಥದ್ದು, ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಇವೆಲ್ಲ ಅಲ್ಲದೇನೆ ನಮಗೆ ಗೊತ್ತೇ ಇಲ್ಲ ಇದುವರೆಗೂ ಅನ್ನೋಂಥದ್ದು ಸಾಕಷ್ಟು ಏರಿಯಾ ಇದೆ. ಇವನ್ನ ಡಿಸ್ಕವರ್ ಮಾಡ್ತೀವಿ. ಸೊ ಹಾಗಾಗಿ ಸ್ಕೂಲಲ್ಲಿ 1 ವರ್ಷ ಆಗದೆ ಇರ್ತಕ್ಕಂಥದ್ದು 10 days ಅಲ್ಲಿ ಡೆಫಿನೆಟ್ಲಿ ಮಕ್ಕಳು ಡಿಸ್ಕವರ್ ಮಾಡ್ತಾರೆ. ನಾಳೆ ನೀವು 100 ಜನಕ್ಕೆ ನಿಮ್ಮ ರಿಲೇಷನ್ಸ್ ಹೇಳ್ತೀನಿ, ನನ್ನ ಮಗು ಹಿಂಗೆ ಹೋಗಿತ್ತು, ಈ ತರ ಆಗಿದೆ ಅಂತ ಹೇಳಿ. ಜಿ ವೈಷ್ಣವಿ ಅಂತ ಹೇಳಿದ್ರೆ ಓಕೆ, ಅನ್ಮ್ಯೂಟ್ ಮಾಡಿ ಮಾತಾಡಿ ವೈಷ್ಣವಿ. ನಮಸ್ತೆ ಸರ್. ನಮಸ್ತೆ. ಇದು ಬರೀ 6th ಇಂದ 10th ವರೆಗೂ ಅಷ್ಟೇನೆ ಸರ್. ನನ್ನ ಮಗಳು ಇವಾಗ 4th ಸ್ಟ್ಯಾಂಡರ್ಡ್. ನಮಗೂ ಸ್ವಲ್ಪ ರಿಕ್ವೈರ್ಮೆಂಟ್ ಇದೆ ಮಕ್ಕಳಿಗೆ ಹೈಯರ್ ಎಜುಕೇಶನ್ ಕೊಡಿಸ್ಬೇಕಂತ. ಬಟ್ ಅವಳ ಮೈಂಡ್ ಅಲ್ಲೇ ಓದ್ತಾಳೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಓದ್ತಾಳೆ, ಬಟ್ ತಲೆಯಲ್ಲೇ ಇರ್ತಾ ಇಲ್ಲ ಸರ್. ಓಕೆ, ಸೊ this time it is from 7th to 10th. 4th ಸ್ಟ್ಯಾಂಡರ್ಡ್ ಮಗುಗೆ ಐ ಥಿಂಕ್ ಇದೇನ್ ಟೆಕ್ನಿಕ್ಸ್ ಇದೆ, ಮಗು ಸಹಜವಾಗಿ ಇನ್ನೂ ಸ್ವಲ್ಪ ಡೆವಲಪ್ ಆಗ್ಬೇಕು. ಆಮೇಲೆ ನೋಡಿ, ಈ ಟೆಕ್ನಿಕ್ ಕಲೀಲಿಕ್ಕೆ ಮತ್ತೆ ಮಗು ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಬಹಳ ದಿವಸ ಬೇಕಾಗಲ್ಲ. ಸೊ ಸ್ವಲ್ಪ 7th ತನಕ ಬಂದ್ರೆ ಒಂದು 13 years ಆಯ್ತು ಮಗುಗೆ ಅಂತ ಆದ್ರೆ ಅವಾಗ ಇಟ್ಸ್ ಅ ಮ್ಯಾಟರ್ ಆಫ್ 10 days ಅವಾಗ ನೀವು ಸ್ಪೆಂಡ್ ಮಾಡ್ರಂತೆ, ಅವಾಗ ನಿಮ್ ಮಗು ಕಲೀಲಿ. 4th ಸ್ಟ್ಯಾಂಡರ್ಡ್ ಇಸ್ ರಿಯಲಿ ಚಿಕ್ಕದಾಯ್ತು ಅಂತ ಅನ್ಕೊಳ್ತೀನಿ ಮಗುಗೆ. ಈಗಲೇ ಇದಕ್ಕೆ ಎಕ್ಸ್ಪೋಜರ್ ಬೇಡ ಅಂತ ಅನ್ಕೊಳ್ತೀನಿ. ನಮಗೆ ಹೇಳಿ, ನನಗೆ ಕನೆಕ್ಟ್ ಮಾಡಿದ್ರಲ್ಲ, ಅವ್ರಿಗೆ ಹೇಳ್ದೆ ನಾನು, ನನ್ನ ಮಗಳು ಇವಾಗ 4th ತಗೊಳ್ತಾರ. ನಾನು ಆಲ್ರೆಡಿ ನಿಮ್ದು ಇನ್ಸ್ಟಾದಲ್ಲಿ ನೋಡಿರೋದು 6th to 10th ಅಂತ ಹೇಳಿ ನೋಡಿದ್ದು. ನಾನು ಅವ್ರಿಗೆ ಹೇಳ್ದೆ, ಇಲ್ಲ ಮೇಡಮ್ ಒಂದ್ಸಲ ಕನೆಕ್ಟ್ ಮಾಡಿ ಮಾತಾಡಿ, ನಿಮ್ಗೂ ಒಂದ್ ಸ್ವಲ್ಪ ಐಡಿಯಾ ಸಿಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಡೌಟ್ ಇತ್ತು. ನಾನು ಅವ್ರಿಗೆ ಹೇಳಿದೆ ಝೂಮ್ ಮೀಟಿಂಗ್ ಅಟೆಂಡ್ ಮಾಡಿ ಕಂಪ್ಲೀಟ್ ಅವ್ರ ಡೀಟೇಲ್ಸ್ ತಗೊಳ್ಳಿ. ಈಗ ನಿಮ್ಮ ಮಗು ಅಷ್ಟೇ ಅಲ್ಲ, ನಿಮ್ ರಿಲೇಷನ್ಸ್ ಅಲ್ಲಿ ಬೇರೆ ಮಕ್ಕಳು ಯಾರಿಗಾದ್ರೂ ನೀಡ್ ಇರ್ತದೆ. ಸೊ ಒಂದ್ಸಲ ನಿಮಗೆ ನಾಲೆಜ್ ಇತ್ತು ಅಂದ್ರೆ ಬೇರೆಯವ್ರಿಗೆ ಹೇಳಿಕ್ ಆಗ್ತದೆ ಅಂತ ಹೇಳಿ ಅಟೆಂಡ್ ಮಾಡ್ಲಿಕ್ಕೆ ಹೇಳಿದೆ ನಾನು. ಸೊ ಒಂದ್ಸಲ ನೀವು ಕನೆಕ್ಷನ್ ಇಲ್ಲಿದ್ರಿ, ಮೇ ಬಿ ಇನ್ನೊಂದು 3 years ಆದ್ಮೇಲೆ ಅಥವಾ ಮಧ್ಯದಲ್ಲಿ ಯಾವಾಗಾದ್ರೂ ನಾವು ಚಿಕ್ಕ ಮಕ್ಕಳಿಗೆ ಅಂತ ಹೇಳಿ ಇದ್ರದ್ದೇ ಚಿಕ್ಕ ಪ್ರೋಗ್ರಾಮ್ ಏನಾದ್ರು ಮಾಡಿದ್ರೆ ಸ್ವಲ್ಪ ಲೋಯರ್ ಲೆವೆಲ್ ಮಕ್ಕಳಿಗೆ ಬೆನಿಫಿಟ್ ಆಗೋ ಹಾಗೆ ಡೆಫಿನೆಟ್ಲಿ ಲೆಟ್ ಯು ನೋ. ಆದಷ್ಟು ಬೇಗ ಅದನ್ನು ಟ್ರೈ ಮಾಡಿ ಸರ್, ನಮಗೂ ಯೂಸ್ಫುಲ್ ಆಗುತ್ತೆ ಮುಂದೆ ಮಕ್ಕಳಿಗೆ ಎಜುಕೇಶನ್ಗೆ. ಓಕೆ, ಆಗ್ಲಿ ಮಾ, ವಿಲ್ ಹೋಪ್ ಫಾರ್ ದಟ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ದಾಂಡೇಲಿಯಿಂದ ಯಾರೋ ಕಾಲ್ ಅಲ್ಲಿ ಇದ್ದಾರೆ ನೋಡಿ, ಹ್ಯಾಂಡ್ ರೈಸ್ ಮಾಡ್ಲಿಕ್ಕೆ ನೀವು ಅನ್ಮ್ಯೂಟ್ ಮಾಡ್ಕೊಂಡಿದ್ ಮಾಡ್ಬೋದು. ಓಕೆ, ಜಯಶ್ರೀ ಅವರೇ. ಹಲೋ ಸರ್. ಸರ್ ಈಗ ನನಗೆ ನಾನಿರೋದು ಆನೇಕಲ್ಲಲ್ಲಿ. ಸೊ ಬ್ಯಾಂಗ್ಳೂರಿಗೆ ಬರ್ಬೇಕಂತಂದ್ರೆ 45 kilometers ಆಗುತ್ತೆ. ಸೊ ಅಪ್ ಅಂಡ್ ಡೌನ್ ನಂಗೆ ಕಷ್ಟ ಆಗುತ್ತೆ. ಬ್ಯಾಂಗ್ಳೂರಲ್ಲಿ ಇದಿಲ್ವಾ ಸರ್, ಸ್ಟೇಯಿಂಗ್ ತರ ಏನಿಲ್ವಾ?
ಹಾ, ನಾವು ಏನು ಕಲಾಗ್ರಾಮ ಕ್ಯಾಂಪಸ್ ನೋಡಿದ್ವಿ, ಅದ್ರೊಳಗಡೆ ನಮಗೆ ಸ್ಟೇಯಿಂಗ್ ಅವಕಾಶ ಕೊಟ್ಟಿಲ್ಲ ಅವರು, ಅಂದ್ರೆ ಗವರ್ಮೆಂಟ್ ಇಂದ ಅದಕ್ಕೆ ಅವಕಾಶ ಇಲ್ಲ. ಹಾ ಆ, ನಿಮಗೆ ಆತರ ಸ್ಟೇಯಿಂಗ್ ಏನಾದ್ರು ಪ್ರಾವಿಷನ್ ಇದೆನಾ ಅಂತ ಹೇಳಿ ನೀವು ಚೆಕ್ ಮಾಡೋದಾದ್ರೆ, ಅಥವಾ ನಮ್ಮ ಟೀಮ್ನವರು ಎಲ್ಲಿ ಹಾಲ್ಟ್ ಮಾಡ್ತಾರೆ ಅವ್ರ ಜೊತೆಗೆ ಆಗೋದಾದ್ರೆ ಅದ್ರ ಬಗ್ಗೆ ಹಾ ಥಿಂಕ್ ಮಾಡ್ಬೋದು. ಸೊ ಹಾ ನೀವು ಒಂದು ಕೆಲಸ ಮಾಡಿ, ನೀವು ಈ ಮೆಸೇಜ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿ, ನಾವು ಅದನ್ನ ಪರ್ಸನಲಿ ಅಟೆಂಡ್ ಮಾಡ್ತೀವಿ. ಆಮೇಲೆ ಓಕೆ ನೀವು ಸರ್. ಪೇ ಮಾಡ್ಲಿಕ್ಕಿಂತ ಮುಂಚೆ ವಿಲ್ ಜಸ್ಟ್ ಹಾವ್ ಅ ಕನ್ಫರ್ಮೇಶನ್, ಅಲ್ಲಿ ಉಳ್ಕೊಳಕ್ಕೆ ಏನೋ ವ್ಯವಸ್ಥೆ ಆಗ್ತದೆ ನೋಡ್ಕೊಂಡು ಆಮೇಲೆ ಮಾಡಂತೆ. ಓಕೆ ಓಕೆ ಸರ್. 45 ಕಿಲೋಮೀಟರ್ಸ್ ಇಸ್, ನಿಮ್ಗೆ ಯಾರು ಹತ್ರದಲ್ಲಿ ರಿಲೇಷನ್ ಇಲ್ಲ ಇದ್ರೊಳಗಡೆಗೆ? ಅಂದ್ರೆ ರಿಲೇಷನ್ ರಾಜರಾಜೇಶ್ವರಿ ಇದ್ರು ನಗರ. ನಾನು ಅಲ್ಲಿ ಇರಕ್ಕಾಗಲ್ಲ, ರಿಲೇಷನ್ ಮೇಲೆ ಡಿಪೆಂಡ್ ಆಗಕ್ ಆಗಲ್ಲ ಅಲ್ಲ, ಡೈಲಿ ಅಪ್ ಅಂಡ್ ಡೌನ್ ಮಗು ಮಾಡ್ಸಕ್ಕೆ ಮಗು ಕಷ್ಟ ಯಾವ ಆಗುತ್ತೆ. ಕ್ಲಾಸ್? ನನ್ ಮಕ್ಕಳು 8th ಸ್ಟ್ಯಾಂಡರ್ಡ್ ಸರ್, ಟ್ವಿನ್ಸ್ ಇದಾರೆ, 8th ಸ್ಟ್ಯಾಂಡರ್ಡ್. 8th ಇಬ್ರು Okay. ಇದಾರೆ. ಅದೇ ನನಗಲ್ಲಿ ಸ್ಟೇಯಿಂಗ್ ಇಬ್ರು ಇದ್ರೆ ತುಂಬಾ ಇದ್ರೆ ಅನುಕೂಲ ಆಗುತ್ತೆ. ಸೊ ಇಬ್ರು ಇದ್ರೆ ನನ್ನ ಇದು ಪ್ರಪೋಸಲ್ ಅಷ್ಟೇನೆ. ಸೊ ನೀವು ರಿಲೇಷನ್ ಮನೆ ಹತ್ರ ಇದ್ರೆ ಅವ್ರ ಮನೆ ಇಬ್ರು ಇರೋದ್ರಿಂದ, ಈಗ ಒಬ್ರೇ ಆದ್ರೆ ನಿಮ್ಗೆ ಆಲೋಚನೆ ಆಗ್ತಿತ್ತು ಹೆಂಗಿರ್ತಾರೋ ಬಿಟ್ಟು ಅಂತ ಹೇಳಿ. ಹಾ ಇದೊಂದು ಲೆಸನ್ ಅವರಿಗೆ ದೇ ಕ್ಯಾನ್ ಲರ್ನ್ ಅಂತ ಅನ್ಕೊಳ್ತೀನಿ. ಮಧ್ಯದಲ್ಲಿ ನೀವು ಯಾವಾಗಾದ್ರೂ, ಯಾಕಂದ್ರೆ 45 ಕಿಲೋಮೀಟರ್ಸ್, ಸೊ ಹೌದು. ಯಾವಾಗ ನೀವು ಬಂದು ಹೋಗ್ಬೋದು. ಈವನ್ ಯು ಕ್ಯಾನ್ ಅಟೆಂಡ್ ದ ಕ್ಯಾಂಪ್. ನೀವು ಕಲಾಗ್ರಾಮಕ್ಕೆ ಬಂದು ಮಕ್ಕಳನ್ನ ನೋಡ್ಕೊಂಡು ಹೋಗ್ಬೋದು. ಫಸ್ಟ್ 2 days ಮಾತ್ರ ನಾವು ಅವ್ರಿಗೆ ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ, ಅವಾಗ ನಾವು ಅಲೋ ಮಾಡಲ್ಲ. 3rd day ಆನ್ವರ್ಡ್ಸ್ ಅವ್ರಿಗೆ ಅದೊಂದ್ಸರಿ ಪ್ರಾಕ್ಟೀಸ್ ಆಯ್ತು ಅಂತ ಆದ್ರೆ ಮಧ್ಯದಲ್ಲಿ ನೀವು ಬಂದು ಮಾತಾಡ್ಸ್ಕೊಂಡು ಹೋಗ್ಬೋದು. ನಿಮ್ ಹಾ ರಿಲೇಷನ್ ಸರ್, ಮನೆ ಉಳಿಲಿಕ್ಕೆ ಆಗ್ತದೆ ಅನ್ನೋದಾದ್ರೆ ಯು ಕ್ಯಾನ್ ಜಸ್ಟ್ ಚೆಕ್ ದಟ್ ಆಪರ್ಚುನಿಟಿ. ಐ ವಿಲ್ ಟ್ರೈ ಸರ್. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಐ ಥಿಂಕ್ ಯಾರಾದ್ರೂ ಮತ್ತೆ ಕ್ವಶನ್ಸ್ ಇದ್ದಾರೆ? ಐ ಥಿಂಕ್ ವಿ ಆರ್ ರನ್ನಿಂಗ್ ಶಾರ್ಟ್ ಆಫ್ ಟೈಮ್. ಈಗ ಇನ್ನೊಂದು ಲಾಸ್ಟ್ ಕ್ವಶನ್ ತಗೊಳ್ಳೋಣ. ಇದಾದ್ಮೇಲೆ ಮತ್ತೇನೋ ಕ್ವಶನ್ಸ್ ನಿಮ್ದು ಉಳಿದಿದ್ರೆ ಇಷ್ಟೊತ್ತು ಡಿಸ್ಕಸ್ ಆಗದೆ ಇರ್ತಕ್ಕಂಥದ್ದು, ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ಇಂಡಿವಿಜುವಲಿ ಕಾಲ್ ಮಾಡಿ ಅದನ್ನ ಹೇಳ್ಬೋದು. ಐ ಥಿಂಕ್ ವಿ ಹ್ಯಾವ್ ಟೇಕನ್ ಕೇರ್ ಆಫ್ ಆಲ್ ದ ಇನ್ಫಾರ್ಮೇಶನ್. ಶಿವಾನಿ, you can unmute and ask your question. Yes, sir. Shivani is my daughter and she is studying in 8th standard from Koppal Okay. district. So I have not any accommodation there, sir. So is it facility to join to me also with her, sir? ಅವ್ರ ಜೊತೆ didn't ನಾನು get your question. ಬರ್ಬೇಕಾಗುತ್ತಾ ಅಲ್ಲಿ? ನೀವು ಜೊತೆಗೆ ಬರ್ಬೋದು ಅಂತನಾ? ಹಾ ಸರ್. ನಿಮ್ದು ನಿಮ್ಮ ಊರು ಯಾವ್ದು? ಎಲ್ಲಿ, ಎಷ್ಟು ದೂರದಿಂದ ಬರ್ತಾ ಇದ್ರಿ? ಕೊಪ್ಪಲ್ ಡಿಸ್ಟಿಕ್ ಅಂದ್ರೆ ಹೊಸಪೇಟ್. ಓಕೆ. ಸೊ ನೀವು ಬ್ಯಾಂಗ್ಳೂರ್ ಪ್ರೋಗ್ರಾಮ್ಗಲ್ಲ, ಇದು ದಾವಣಗೆರೆನಲ್ಲಿ ಪ್ರೋಗ್ರಾಮಿಗೆ. ಸೊ ದಾವಣಗೆರೆ Okay. ಪ್ರೋಗ್ರಾಮ್ ನೀವು ಬಂದು ಉಳ್ಕೋಬಹುದು. ಇಲ್ಲಿ ಹಾಸ್ಟೆಲ್ ನಲ್ಲಿ ಪೇರೆಂಟ್ಸ್ ಗೆ ನೀವು ಬೇಕಿದ್ರೆ Okay. ಉಳಿಯೋ ವ್ಯವಸ್ಥೆ ಮಾಡ್ತಾರೆ. ಬಟ್ ಒಂದು Okay. ಏನಂದ್ರೆ, ಇದು ಕ್ಯಾಂಪಸ್ ಒಳಗಡೆಗೆ ಅರೌಂಡ್ ವಿ ಹ್ಯಾವ್ 600 ಗರ್ಲ್ಸ್ ಸ್ಟೂಡೆಂಟ್ಸ್ ಹಾಸ್ಟೆಲ್ ನಲ್ಲಿ. ಸೊ ಓಕೆ ನೀವು ಬಂದು ನೋಡಿ ಆದ್ಮೇಲೆ ಇಲ್ಲಿ ಸೆಕ್ಯೂರಿಟಿ ಇದೆ ಮಗುಗೆ ಅಂತ ಆದ್ರೆ ನೀವು ಮಗುನ ಬಿಟ್ಟು ಹೋಗ್ಬೋದು, ಅಥವಾ ನೀವು ಉಳಿತೀರಿ ಅಂತ ಆದ್ರೆ ನೀವು ಉಳ್ಕೋಬಹುದು. ಓಕೆ ಸರ್, ಫೈನ್. ಅನದರ್ ಥಿಂಗ್ ಅಂದ್ರೆ ಈ ದಾವಣಗೆರೆದ ಲೊಕೇಶನ್ ಕಳಿಸ್ತೀರಾ ಸರ್ ನಮಗೆ? ನಾನು 2 ಲೊಕೇಶನ್, ಬ್ಯಾಂಗ್ಳೂರ್ದು ಮತ್ತೆ ದಾವಣಗೆರೆ 2 ಲೊಕೇಶನ್ ಶೇರ್ ಮಾಡ್ತೀವಿ. ನೀವು ದಾವಣಗೆರೆ ಪ್ರೋಗ್ರಾಮ್ ಅನ್ನೋದಾದ್ರೆ ಇಟ್ ಈಸ್, ತಾವಿರೋದು ಬೆಂಗಳೂರಿನಲ್ಲ ಅಥವಾ ದಾವಣಗೆರೆ ಅಲ್ಲ? ನಾವು ದಾವಣಗೆರೆಯಲ್ಲಿ ಇರೋದು. ಬ್ಯಾಂಗ್ಳೂರ್ನಲ್ಲಿ Okay. ಪ್ರೋಗ್ರಾಮು ಹಂಗ ನೀವ್ ಎಲ್ಲಿ ಇರ್ತೀರಾ ನಂಗೆ ಅಲ್ಲಿ ಪ್ರೋಗ್ರಾಮ್ ಬೇಕು. ಬಟ್ ಮೋರ್ ಎವರ್ ಐ ಆಮ್ ಆಲ್ಸೋ ಸೆಕ್ರೆಟಿಸ್ಟ್. ಐ ಆಮ್ ಆಲ್ಸೋ ಸೆಕ್ರೆಟಿಸ್ಟ್. ಐ ಆಮ್ ಆಲ್ಸೋ ವರ್ಕಿಂಗ್ ಆಸ್ ಅ ಕಾಲೇಜ್ ಲೆಕ್ಚರರ್ ಸರ್. ಓಕೆ. ನಿಮಗೆ ಲೀವ್ ಸಿಗುತ್ತೆ ಅಷ್ಟೊಂದು ದಿವಸ? ಹಾ ಸರ್, ಯಾಕಂದ್ರೆ ಅಕ್ಟೋಬರ್ 2ರಿಂದ 18 ಮಟ್ಟ ನಮಗ ರಜಾ ಇದೆ ಸರ್. ಅಲ್ಲಲ್ಲ, ತಳಿ ಈಗ ದಾವಣಗೆರೆ ಪ್ರೋಗ್ರಾಮು ಈಸ್ ಫ್ರಮ್ 21st to 27th. ಇಲ್ಲ, ನನಗದ So- ಆಗಲ್ಲ. 2ನೇ ತಾರೀಕಿನಿಂದ 18ನೇ ತಾರೀಕಿನ ಮಟ್ಟ ಆಗುತ್ತೆ. ಅದು ಬ್ಯಾಂಗ್ಳೂರ್ನಲ್ಲಿದೆ ಪ್ರೋಗ್ರಾಮ್. ಯಾಕಂದ್ರೆ ವಿಲ್ ಬಿ ಇನ್ ಬ್ಯಾಂಗ್ಳೂರ್ ಫ್ರಮ್ 7th to 16th. ಸೊ ಹಾಗಾಗಿ ಅದು ಬ್ಯಾಂಗ್ಳೂರ್ ಪ್ರೋಗ್ರಾಮ್ ಮುಗಿಸ್ಕೊಂಡು ಅಟೆಂಡ್ ಆಗ್ತೀವಿ ಸರ್. ಬ್ಯಾಂಗ್ಳೂರ್ ಪ್ರೋಗ್ರಾಮ್ಗೆ ಅಟೆಂಡ್ ಆಗ್ತೀವಿ ಸರ್. ಅಲ್ಲಿ ಸ್ಟೇಯಿಂಗ್ ನಮಗೆ ಅಕಾಮಿಡೇಷನ್ಗೆ ನಮ್ಮ ಕಡೆಯಿಂದ ವ್ಯವಸ್ಥೆ ಇಲ್ಲ. ನೀವು ಯಾವ್ದಾದ್ರು PG ಅಡ್ರೆಸ್ ಬೇಕು ಅನ್ನೋದಾದ್ರೆ ನಿಯರ್ ಬೈ ನಾನು ಐ ಕ್ಯಾನ್ ಗಿವ್ ಯು ದ ಅಡ್ರೆಸ್. ನೀವು ಕಾಲ್ ಮಾಡ್ಕೊಂಡು ಅದನ್ನ ನೋಡಬಹುದು. ಸರಿ. ದಾವಣಗೆರೆಲಾದ್ರೆ ಹಾ ಸರ್, ದಾವಣಗೆರೆ ಎಲ್ಲಿಂದ ಎಲ್ಲಿ ಮಟ್ಟ ಇದೆ ಸರ್? ದಾವಣಗೆರೆ 21st ಇಂದ 27th. 21st ದಿಂದ 27th. ಓನ್ಲಿ 6 days, 7 days ಸರಿ ಸರ್? 7 days ಇರುತ್ತೆ. ಓಕೆ. ಅಲ್ಲೇ 10 days ಇದೆನಾ? ಅಲ್ಲಿ 10 days ಇದೆನಾ ಸರ್ ಬೆಂಗಳೂರಲ್ಲಿ? ಬ್ಯಾಂಗ್ಳೂರಿಂದ 10 days. ಇಲ್ಲಿ ದಾವಣಗೆರೆ ಏನಾಗ್ತದೆ ಅಂದ್ರೆ, ಸ್ಟೂಡೆಂಟ್ಸ್ ವಿಲ್ ಬಿ ಅವೈಲೇಬಲ್ ಫ್ರಮ್ ಮಾರ್ನಿಂಗ್ 6 to evening 8:30. ಬ್ಯಾಂಗ್ಳೂರ್ನಲ್ಲಿ ಏನಾಗುತ್ತೆ 9 to 6 ಅಷ್ಟೇ ಇರ್ತಾರೆ. ಸೊ ಹಾಗಾಗಿ ಬ್ಯಾಂಗ್ಳೂರ್ನಲ್ಲಿ ಒಂದು 2 days ಎಕ್ಸ್ಟ್ರಾ ಮಾಡಿದೆ ನಾವು. ಸೊ ಇಲ್ಲಿ 7 days ಮಕ್ಕಳಿಗೆ ಸಾಕಾಗ್ತದೆ. ಸರಿ ಸರ್, ನಾನು ದಾವಣಗೆರೆ ಒಳಗನ ನಾವು ಜಾಯಿನ್ ಆಗ್ತೀವಿ ಸರ್. ಓಕೆ, ಥ್ಯಾಂಕ್ ಯು. ಸೊ ಈಗ
ಐ ಥಿಂಕ್ ವಿ ಆರ್ ರನ್ನಿಂಗ್ ಶಾರ್ಟ್ ಆಫ್ ಟೈಮ್. ಈಗ ಯಾರಿಗೆ ನಿಮಗೆ ಇಂಟ್ರೆಸ್ಟ್ ಇದೆ, ಇದು ದಾವಣಗೆರೆ ಪ್ರೋಗ್ರಾಮ್ ಇರ್ಬೋದು, ದಾವಣಗೆರೆ ರೆಸಿಡೆನ್ಷಿಯಲ್ ಪ್ರೋಗ್ರಾಮು, ಬ್ಯಾಂಗ್ಳೂರ್ ಪ್ರೋಗ್ರಾಮು, ಇಟ್ ಈಸ್ ಫ್ರಮ್ 7th to 16th ಕಲಾಗ್ರಾಮದೊಳಗಡೆಗೆ. ಸೊ ಬೋತ್ ದ ಪ್ರೋಗ್ರಾಮ್ಸ್ ವಿಲ್ ಕಾಸ್ಟ್ ಟು 10,800. ಸೊ ಇಲ್ಲಿ QR ಕೋಡ್ ಇದೆ, QR ಕೋಡ್ ನೀವು ನೋಡ್ಕೊಳ್ಳಿ, ಇದನ್ನ ನೋಡ್ಕೊಂಡು ಇದಕ್ಕೆ ನೀವು ಫೋನ್ ಪೇಗೆ ತಗೋಬಹುದು ಈಗಲೇ, ಅಥವಾ ಯು ಕ್ಯಾನ್ ಟೇಕ್ ಅ ಸ್ನ್ಯಾಪ್ ಆ್ಯಂಡ್ ಯು ಕ್ಯಾನ್ ಮೇಕ್ ಅ ಪೇಮೆಂಟ್. ಸೊ ಪೇಮೆಂಟ್ ಮಾಡಿ ಆದ ಮೇಲೆ ನೀವು ಅದರ ಸ್ಕ್ರೀನ್ ಶಾಟ್ ತೆಗೆದು, ನಿಮಗೆ ವಾಟ್ಸಪ್ ನಂಬರ್ ಇದೆ, ಆ ನಂಬರ್ಗೆ ನಿಮ್ಗೇನು ಗೂಗಲ್ ಝೂಮ್ ಮೀಟಿಂಗ್ ಕಳಿಸ್ಕೊಟ್ಟಿದ್ದಾರೆ ಸೇಮ್ ನಂಬರು, ಆ ನಂಬರ್ಗೆ ನೀವು ಇದನ್ನ ಸ್ಕ್ರೀನ್ ಶಾಟ್ನ ಕಳಿಸಿ, ನಿಮ್ಮ ಮಗು ಹೆಸರು, ತಂದೆ ಹೆಸರು, ಈ ಡೀಟೇಲ್ನ ಅದ್ರ ಜೊತೆಗೆ ಹಾಕಿದ್ರೆ ನಿಮಗೆ ಟ್ಯಾಲಿ ಮಾಡಿಬಿಟ್ಟು ನಾಳೆ ದಿವಸ ನಿಮ್ಗೆ ಕನ್ಫರ್ಮ್ ಮಾಡ್ತಾರೆ. ಓಕೆ, ಸೊ ಐ ಥಿಂಕ್ ಪೇ ಮಾಡೋರು ನೀವು ಫೋನ್ ಪೇ ತೊಗೊಂಡಿರ್ಬೋದು ಅಂತ ಅನಿಸ್ತದೆ, ಅಥವಾ ಯಾರು ಫೋಟೋ ತಗೊಳ್ತೀರಿ, ನೀವು ಫೋಟೋ ತೊಗೊಂಡು ಆಮೇಲೆ ಪೇಮೆಂಟ್ ಮಾಡ್ಬೋದು. ಓಕೆ, ಸೊ ಮಾಡಿ ನೀವು ಇದನ್ನ ಹಾಕಿ. ಸೊ ದಿಸ್ ಇಸ್ ಡಾಕ್ಟರ್ ಜಯಂತ್, ಐ ಆಮ್ ಟೇಕಿಂಗ್ ಆಫ್ ನೌ. ಸೊ ನಿಮ್ಮ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಸಿಕ್ತು ಅಂತ ಅನ್ಕೊಳ್ಳೋಣ. ಸೊ ಹೋಪ್ ದಿಸ್ ಈಸ್ ಹೆಲ್ಪ್ಫುಲ್ ಫಾರ್ ಯು ಆ್ಯಂಡ್ ಯುವರ್ ಕಿಡ್. ಸೊ ಒಂದು ಏನು ಹೇಳ್ತಾರೆ, ನಿಮ್ಮ ಲೈಫ್ ಒಳಗಡೆಗೆ ಬಹಳಷ್ಟು ದಿವಸ ಆದ ನಂತರ ಹಿಂತಿರುಗಿ ನೋಡಿದಾಗ ಏನು ಇಂಥ ಒಂದು ಅಚೀವ್ಮೆಂಟ್ ಮಾಡಲಿಕ್ಕೆ ನನ್ನ ಲೈಫಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತಂದರೆ, ಮೆಜಾರಿಟಿ ಸ್ಟೂಡೆಂಟ್ಸ್ will see this program as their turning point of the life. Okay, thank you. So amount of 10,800. 10,800. Okay, so thank you, and I wish you all the best for your future. ನಿಮ್ಮ ಮಕ್ಕಳಿಗೆ ನಿಮಗೆ ಒಳ್ಳೆಯದಾಗಲಿ. This is Dr. Jain signing off now.